Hi friends, good evening. ನಾನು ನಿಮ್ಮ ರವಿ ಸಿ ನಾಯ್ಕರ್. ಆಸ್ ಯು ನೋ ದ್ಯಾಟ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯಾಕಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಜಾಸ್ತಿ ಬರ್ತವೆ. ಅಂದ್ರೆ ಅದು ಸಬ್ಜೆಕ್ಟ್ ಇರ್ಬೋದು, ಬಟ್ ಇಟ್ ಹ್ಯಾಸ್ ಟು ಬಿ ಇನ್ ನ್ಯೂಸ್. ನ್ಯೂಸ್ ಅಲ್ಲಿ ಇದ್ರೆ ಮಾತ್ರ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಸೊ ಹೀಗಾಗಿ ಬಟ್ ಯಾವ ತರ ಕರೆಂಟ್ ಅಫೇರ್ಸ್ ಓದಬೇಕು, ಯಾವ ತರ ಅಪ್ರೋಚ್ ಇಟ್ಕೋಬೇಕು ಅನ್ನೋದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡ್ರಿ, ಯಾವುದೇ ಕರೆಂಟ್ ಅಫೇರ್ಸ್ ಆಗ್ಬೇಕಾದ್ರೂ ಎಲ್ಲೋ ಒಂದಿಷ್ಟು ಘೋಷಣೆಗಳು ಇರ್ತವ್ರಿ. ಅದು ಯಾವುದೋ ಪ್ರೀವಿಯಸ್ ಅಲ್ಲಿ ಯಾವುದೋ ಒಂದು ಕಮಿಟ್ಮೆಂಟ್ ಇರ್ತದೆ. ಯಾಕಂದ್ರೆ ಭಾರತ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಅಂದರೆ ಭಾರತದ ಪ್ರತಿನಿಧಿ ಅಂದ್ರೆ ಸರ್ಕಾರದ ಪ್ರತಿನಿಧಿ ಪ್ರೈಮ್ ಮಿನಿಸ್ಟರ್ ಅಥವಾ ಮಂತ್ರಿಮಂಡಲ ಇರ್ತದ್ರಿ. ಅವ್ರು ಹೋಗಿ ಇಂಟರ್ನ್ಯಾಷನಲ್ ಅಲ್ಲಿ ಏನೋ ಒಂದು ಸೈನ್ ಮಾಡಿ ಬರ್ತಾರೆ. ಅದನ್ನು ಬಂದ್ ಏನ್ ಮಾಡ್ತಾರೆ ಗೊತ್ತ್ರಿ, ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಅದನ್ನ ಒಂದು ರಾಟಿಫಿಕೇಶನ್ ಅಂದ್ರೆ ಅಂಗೀಕರಿಸಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಹೀಗಾಗಿ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಅದರಲ್ಲಿ ನೋಡ್ಕೊಡ್ರಿ, ಅಂತಾರಾಷ್ಟ್ರೀಯ ರಿಲೇಷನ್ಸ್ ಅಂತ ಸಂಬಂಧಗಳು ಇರ್ತಲ್ಲ, ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಫ್ರೇಮ್ ಮಾಡ್ತಾರೆ. ಇಫ್ ಯು ಗೋ ಫಾರ್ ಎನಿ ಗವರ್ಮೆಂಟ್ ಎಕ್ಸಾಮಿನೇಷನ್ ರೀಸೆಂಟ್ ನೋಡ್ಕೊಡಿ, ಇಫ್ ಯು ಗೋ ಫಾರ್ SDA, FDA, PSI 545, 402 ಅಲ್ಲಿ ಆಲ್ಮೋಸ್ಟ್ ನೋಡ್ಕೊಡಿ ಮಿನಿಮಮ್ 10 ಕ್ವಶನ್ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ ಕೇಳಿದಾರೆ. ಅಂದ್ರೆ ನಾವು ಕರೆಂಟ್ ಅಫೇರ್ಸ್ ಸೀರೀಸ್ ಅಲ್ಲಿ ನಾವು ಈ ತರ ಎಲಿಮೆಂಟ್ಸ್ ನ ಜಾಸ್ತಿ ಡ್ರಾಗ್ ಮಾಡನ್ರಿ. ಅಂಡ್ ಅಗೇನ್ ಪ್ಲೀಸ್ ರಿಮೆಂಬರ್ ಸನ್, ಎಕ್ಸಾಮ್ಸ್ ಅಲ್ಲಿ ನೋಡ್ಕೊಡ್ರಿ, ಕರ್ನಾಟಕಕ್ಕೆ 2 ಆಡಳಿತ ಭಾಷೆ ಇರೋದ್ರಿಂದ ಯು ಶುಡ್ ಬಿ ಥರೋ ವಿತ್ ಬೋತ್ ಲ್ಯಾಂಗ್ವೇಜ್. ಯಾಕಂದ್ರೆ ಸಮಟೈಮ್ಸ್ ಕ್ವಶನ್ ಇಂಗ್ಲಿಷ್ ಅಲ್ಲಿ ಟಫ್ ಅನ್ಸ್ಬೋದು, ಬಟ್ ಕನ್ನಡ ವರ್ಷನ್ ಬೇಗ ಅರ್ಥ ಆಗುತ್ತೆ. ಸಮಟೈಮ್ಸ್ ಕನ್ನಡ ವರ್ಷನ್ ಅಲ್ಲಿ ಏನೋ ಅರ್ಥ ಇಲ್ಲ ಅಂದ್ರೆ ಇಂಗ್ಲಿಷ್ ವರ್ಷನ್ ಬೇಗ ಅರ್ಥ ಆಗುತ್ತೆ. ಅದಕ್ಕೆ ಹೇಳ್ತಾನ್ರಿ, ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ಯೂಸ್ಡ್ ಆಸ್ ಅ ವೆಪನ್, ನಾಟ್ ಎ ಬ್ಯಾರಿಯರ್. ಭಾಷೆಯನ್ನು ಒಂದು ವೆಪನ್ ಆಗಿ ಯೂಸ್ ಮಾಡಿ ಹೊರತು ಅದನ್ನ ನಮಗೆ ಹರ್ಡಲ್ಸ್ ಅಂತ ಯೂಸ್ ಮಾಡ್ಬೋದು. ಯಾಕಂದ್ರೆ ನಮ್ಗೆ ಗೊತ್ತೇ ಇದೆ ರೀ, ಕರ್ನಾಟಕಕ್ಕೆ 2 ಆಡಳಿತ ಭಾಷೆ ಇರೋದ್ರಿಂದ ಬೈ ಡಿಫಾಲ್ಟ್ ವಿ ಹ್ಯಾವ್ ಟು ಲರ್ನ್ ಬೋತ್ ಲ್ಯಾಂಗ್ವೇಜ್. ಎರಡೂ ಭಾಷೆನ ಕಲಿಲೇಬೇಕಂತಂದಾಗ ನನಗೆ ಕಲಿಲಿಲ್ಲ ಅಂತ ನನ್ಗೆ ಜಾಬ್ ಸೆಲೆಕ್ಷನ್ ಆಗಲ್ಲ ಅಂತ ಗೊತ್ತಿದ್ಮೇಲೆ ಸುಮ್ಮನೆ ಪ್ರಿಪರೇಷನ್ ಮಾಡಿನೇ ಯೂಸ್ ಇಲ್ಲ. ಅದಕ್ಕೆ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಒಂದು ಟಾಪಿಕ್ ನ ಅರ್ಥ ಮಾಡ್ಕೊಂಡು ಅದನ್ನ ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಬರೋಷ್ಟು ಭಾಷೆ ಬಂದ್ರೆ ಸಾಕ್ರಿ. ಸೊ ಹೀಗಾಗಿ ನೋಡ್ಕೊಡಿ, ಇವತ್ತಿನ ಕರೆಂಟ್ ಅಫೇರ್ಸ್ ನಾವು ಮೇನ್ಲಿ ಫೋಕಸ್ ಮಾಡ್ತಾ ಇದ್ದೇವೆ ಗೊತ್ತಿ, ವೆರಿ ಹಾಟ್ ಟಾಪಿಕ್ಸ್ ಅಂದ್ರೆ ಒಂದೇನ್ ಗೊತ್ತಿರಿ, ದಟ್ ಇಸ್ ನೋಡ್ಕೊಡ್ರಿ, ದಟ್ ಇಸ್ ಫುಡ್. ಯಾಕಂದ್ರೆ ಆಬ್ವಿಯಸ್ಲಿ ಫುಡ್ ಇಸ್ ಎಸೆನ್ಷಿಯಲ್ ಫಾರ್ ಎವ್ರಿ ಪರ್ಸನ್. ನೆಕ್ಸ್ಟ್ ಏನ್ ಮಾಡ್ತೀರಿ, ಬಾಳ ನ್ಯೂಸ್ ಅಲ್ಲಿ ಇರೋದೇನ್ರಿ, ದಟ್ ಇಸ್ ಇಂಟರ್ನ್ಯಾಷನಲ್ ಟೈ ವಿತ್ ರೆಸ್ಪೆಕ್ಟ್ ಟು ಟ್ರೇಡ್. ವ್ಯಾಪಾರ ದೃಷ್ಟಿಯಿಂದ ಇಂಡಿಯಾ US ರಿಲೇಷನ್, ವ್ಯಾಪಾರ ಅನ್ನೋದು ಬಹಳ ಹಾಟ್ ಟಾಪಿಕ್ ಹೋಗ್ತಾ ಇದೆ. ಯಾಕಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವೆಂದ್ರೆ ಭಾರತ. ಆಬ್ವಿಯಸ್ಲಿ ಭಾರತಕ್ಕೆ ಅತಿ ಹೆಚ್ಚು ವಸ್ತುಗಳು ಬೇಕಾಗಿರ್ತವು. ಅದೇ ಟೈಮಲ್ಲಿ ಭಾರತವು ಕೂಡ ಇನ್ನೊಂದು ದೇಶಕ್ಕೆ ರಫ್ತು ಮಾಡ್ಬೇಕಾದ್ರೆ ಆ ದೇಶದಲ್ಲಿ ಭಾರತದ ಮೇಲೆ ನಿರ್ಬಂಧನೆ ಅಂದ್ರೆ ದೇ ಆರ್ ಆಡಿಂಗ್ ಸಮ್ ರೆಸ್ಟ್ರಿಕ್ಷನ್ಸ್. ಅದು ಏನನ್ನೋದು USA ಇಂಡಿಯಾ ರಿಲೇಷನ್ ನೋಡ್ರಿ. ಯಾಕಂದ್ರೆ ಟ್ಯಾರಿಫ್ ಅಂದ್ರೆ ತೆರಿಗೆ ಅಂತ ಹೇಳ್ತೀರಿ. ನೆಕ್ಸ್ಟ್ ಮೇನ್ ಇರೋದೇನು ಗೊತ್ತ್ರಿ, ಅಲ್ಟರ್ನೇಟಿವ್ ಫ್ಯೂಲ್. ಅಂದ್ರೆ ಭೂಮಿ ಮೇಲೆ ಎಲ್ಲ ಪಳವಳಿಕೆ ಇಂಧನಗಳು ಖಾಲಿ ಆಗ್ತದಂದ್ರೆ ಫಸಿಲ್ ಫ್ಯೂಲ್ಸ್ ಆರ್ ಅಬೌಟ್ ಎಕ್ಸ್ಟಿಂಕ್ಟ್. ಬರೀ ಎಲ್ಲ ಪಳವಳಿಕೆ ಇಂಧನ ಖಾಲಿ ಆದ್ರೆ ಮುಂದೊಂದ್ ದಿನ ಹೌ ಐ ಹ್ಯಾವ್ ಟು ರನ್ ಮೈ ವೆಹಿಕಲ್ಸ್, ಹೌ ಐ ಹ್ಯಾವ್ ಟು ಹ್ಯಾವ್ ಎನರ್ಜಿ. ಈಗ ನೋಡ್ರಿ, ಈ ಆನ್ಲೈನ್ ಕ್ಲಾಸ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಗೊತ್ತ್ರಿ, ಎಲೆಕ್ಟ್ರಿಸಿಟಿ ಎಂಬ ಫ್ಯೂಲ್ ಬೇಕು. ಅಂದ್ರೆ ಏನ್ರಿ, ಎನರ್ಜಿ ಬೇಕು. ಆ ಎನರ್ಜಿ ವಿದ್ಯುತ್ ತಯಾರಾಗಬೇಕಂದ್ರೆ ಅದಕ್ಕೆ ಫ್ಯೂಲ್ ಬೇಕು, ಇಂಧನ ಬೇಕು. ಆ ಇಂಧನವೇ ಖಾಲಿ ಆದ್ಮೇಲೆ ನಾ ಹೆಂಗ ಅಲ್ಟರ್ನೇಟ್ ಹೋಗ್ಲಿ, ಅದಕ್ಕೆ ಹೈಡ್ರೋಜನ್ ಅಂತ ಬಾಳ ಡಿಪೆಂಡ್, ದಟ್ ಇಸ್ ಗ್ರೀನ್ ಹೈಡ್ರೋಜನ್. ನೆಕ್ಸ್ಟ್ ನೋಡ್ಕೊಡ್ರಿ, ಕೆಲವೊಂದಿಷ್ಟು ಒಪ್ಪಂದಗಳು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ಪರಿಸರ ಇಲ್ಲದೆ ನಾವು ಏನು ಮಾಡಕ್ಕಲ್ಲ. ಅಂದ್ರೆ ವಿ ಆರ್ ದ ಗಿಫ್ಟ್ ಆಫ್ ನೇಚರ್, ಬಟ್ ನೇಚರ್ ಇಸ್ ನಾಟ್ ಎ ಗಿಫ್ಟ್ ಆಫ್ ಹ್ಯೂಮನ್ಸ್, ಬಟ್ ವಿ ಆರ್ ದ ಗಿಫ್ಟ್ ಆಫ್ ನೇಚರ್. ಅಂದ್ರೆ ಪರಿಸರದ ಕೊಡುಗೆ ಅಂದರೆ ನಾವು ಮನುಷ್ಯ ಅನ್ನೋದು ಒಂದು ಪ್ರಭೇದದ ಪ್ರಾಣಿ. ಮನುಷ್ಯರಿಂದ ಪರಿಸರ ಆಗಿಲ್ರಿ. ವಿ ಆರ್ ಕ್ರಿಯೇಟೆಡ್ ಬೈ ದ ಕಾಂಪೊನೆಂಟ್ಸ್ ಆಫ್ ಎ ಎನ್ವೈರ್ಮೆಂಟ್, ಬಟ್ ಎನ್ವೈರ್ಮೆಂಟ್ ಇಸ್ ನಾಟ್ ಕ್ರಿಯೇಟೆಡ್ ಬೈ ಎನಿ ಲಿವಿಂಗ್ ಆರ್ಗನಿಸಮ್. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದಟ್ಸ್ ವೈ ಇವತ್ತಿನ ಮೇನ್ ಕೋರ್ ಮೀನಿಂಗ್ ಇರೋದು ದಟ್ ಇಸ್ ದಿಸ್ ಇಸ್ ಬಿಕಾಸ್ ವಿ ಕ್ಯಾನ್ ಸಿ ದಟ್ ಸರ್, ಎಲ್ಲಾ ಕರೆಂಟ್ ಅಫೇರ್ಸ್ ಅಲ್ಲಿ ಯುನೈಟೆಡ್ ನೇಷನ್ಸ್ ದಟ್ ಇಸ್ ಓಕೆ, ವಿಲ್ ಡಿಸ್ಕಸ್ ಅಂದ್ರೆ ಯಾವ ತರ ಕರೆಂಟ್ ಅಫೇರ್ಸ್ ಒಂದೊಂದು ಪಾಯಿಂಟ್ ಇಂದ ಡಿಸ್ಕಷನ್ ಮಾಡ್ರಿ. ವಿತ್ ದಿಸ್ ಐ ವಿಲ್ ಗೋ ಬೈ ಫಸ್ಟ್ ಕ್ವಶನ್. ಇಲ್ಲಿ ನೋಡ್ಕೊಡ್ರಿ, ಓವರ್ ಎ 295 ಮಿಲಿಯನ್ ಅಂದ್ರೆ 295 ಮಿಲಿಯನ್ ಅಂದ್ರೆ ಸರ್ 10 ಮಿಲಿಯನ್ ಅಂದ್ರೆ 1 ಕೋಟಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಷ್ಟತ್ರಿ, 21.5 ಅಂದ್ರೆ ಎವರೇಜ್ 30 ಕೋಟಿ. ಪೀಪಲ್ ಫೇಸ್ಡ್ ಅಕ್ಯೂಟ್ ಫುಡ್ ಇನ್ಸೆಕ್ಯೂರಿಟಿ 2000 ಅಂದ್ರೆ ಸರ್ ಒಂದು ವರದಿ ಏನ್ ಹೇಳ್ತದೆ ಗೊತ್ತ್ರಿ, ಆಹಾರ ವರದಿ ಏನತ್ರಿ, ಆಲ್ಮೋಸ್ಟ್ ಅಲ್ಲಿ 30 ಕೋಟಿ ಜನಗಳು 2024 30 ಕೋಟಿ ಜನಗಳು 2030 ಆಹಾರದ ಕುಂದುಕೊರತೆ ಅಂದ್ರೆ ಭದ್ರತೆನ ಕಳ್ಕೊಂಡಿದ್ದಾರೆ. ಆಸ್ ಹೈಲೈಟೆಡ್ ಇನ್ ದಿ ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್. ಪ್ಲೀಸ್ ರಿಮೆಂಬರ್, ಸೊ ಈ ತರ ವಿಷಯಗಳು ನಿಮಗೆ ಎಸ್ಸೆ ಬಹಳ ಇಂಪಾರ್ಟೆಂಟ್. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಡ್ರಿ. ಅಲ್ಲಿ ಟೇಕ್ ಎಕ್ಸಾಂಪಲ್, 2021 ಒಂದು ಆರ್ಟಿಕಲ್ ಬಂದಿದ್ರಿ. ಆರ್ಟಿಕಲ್ ಎಲ್ಲಿ, ದ ಹಿಂದೂದಲ್ಲಿ. ಯಾರು ಪಬ್ಲಿಷ್ ಮಾಡಿದ್ರು ಗೊತ್ತ್ರಿ, FAO ಪಬ್ಲಿಷ್ ಮಾಡಿದ್ರು. ಏನಂತ ಪಬ್ಲಿಷ್ ಮಾಡಿದ್ರು, ದಕ್ಷಿಣ ಏಷ್ಯಾ ಸುಡುತ್ತಿದೆ ಅಂದ್ರೆ ಸೌತ್ ಏಷ್ಯಾ ಇಸ್ ಬರ್ನಿಂಗ್, ಪ್ಲೀಸ್ ರೈಟ್ ಎಶ್ಯೋ ಆನ್ ದಿಸ್ ಟಾಪಿಕ್ ಅಂತ ಕೇಳಿದ್ರೆ. ಅಂದ್ರೆ ನೀವು ಯಾರಾದ್ರೂ ನೋಡ್ರಿ, 2021 PSI 540 ಇದೇನು ಒರಿಜಿನಲ್ ಇತ್ತಲ್ರಿ, PSI 545 ಅಕ್ಟೋಬರ್ ಆಗಿತ್ರಿ, 545 ಅಕ್ಟೋಬರ್ ಆಗಿತ್ತು.
ಬೇಕಾದ್ರೆ ಯಾರಾದ್ರೂ ಪೇಪರ್ ಅನ್ನು ಎಸ್ ಎ ಪೇಪರ್ ನೋಡ್ಕೊಡ್ರಿ, ಇದನ್ನೇ ಕೇಳಿದಂದ್ರೆ ದಕ್ಷಿಣ ಏಷ್ಯಾ ಸುಡುತ್ತಿದೆ, ಇದರ ಮೇಲೆ ಪ್ರಬಂಧ ಬರೀರಿ ಅಂತೇಳಿ ಎಲ್ಲರೂ ತಾಲಿಬಾನ್ ಹಾಕಿ ಬರೆದಿದ್ರು. ಬಟ್ ಅಷ್ಟಕ್ಕೆ ಜಾಸ್ತಿ ಜನ ಮಾರ್ಕ್ಸ್ ಕೊಟ್ಟಿದ್ದಿಲ್ಲ. ಅಂದ್ರೆ ಎಕ್ಸಾಮ್ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿ ಮತ್ತೆ ಮರು ಎಕ್ಸಾಮ್ ಆಗಿ ಆಲ್ರೆಡಿ ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಬಟ್ ಅದೇ ಟಾಪಿಕ್ ನ ಕೊಡ್ಬೇಕಂದ್ರೆ ನೋಡ್ರಿ, ಯಾವ್ದಾದ್ರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ವರದಿಯನ್ನು ಕೊಟ್ಟಾಗ, ಇದು ಎನಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎನಿ ರಿಪೋರ್ಟ್ಸ್, ಆ ರಿಪೋರ್ಟ್ಸ್ ಮೇಲೆ ಕ್ವಶನ್ ಫ್ರೇಮ್ ಮಾಡ್ತಾರೆ. ಆದ್ರೆ MCQ ಫ್ರೇಮ್ ಮಾಡಿದ್ರೆ ಹೇಗೆ ಫ್ರೇಮ್ ಮಾಡ್ತಾನೆ, ಎಸ್ಸೆ ಫ್ರೇಮ್ ಮಾಡಿದ್ರೆ ಹೌ ಎಕ್ಸಾಕ್ಟ್ಲಿ ದೇ ವಿಲ್ ಫ್ರೇಮ್, ವಿಲ್ ಡಿಸ್ಕಸ್ ತರೋಲ್ರಿ. ಸೊ ಒಂದ್ ತಿಳ್ಕೊಡ್ರಿ, ದಟ್ ಇಸ್ ಫುಡ್ ಕ್ರೈಸಿಸ್ ಇನ್ 2005. ರಿಪೋರ್ಟ್ ನೋಡ್ರಿ, ರಿಪೋರ್ಟ್ ಇದೆ ಫುಡ್ ಕ್ರೈಸಿಸ್ 2005. ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳೋದು, ಯಾರು ಪಬ್ಲಿಷ್ ಮಾಡ್ತಾರ, ಏ ತರ ಮಾಡ್ತಾರ, ವಾಟ್ ಆರ್ ದ ಕಂಡೀಷನ್ಸ್. ದಿಸ್ ರಿಪೋರ್ಟ್ ಜಾಯಿಂಟ್ಲಿ ಪಬ್ಲಿಷ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಕೇಳತ್ತಾನ. ಅಂದ್ರೆ ಇಲ್ಲೇನ್ ಕೇಳತ್ತನ್ರಿ, ಈ ವರದಿ ಏನ್ ಹೇಳ್ತದೆ ಗೊತ್ತ್ರಿ ಸರ್, 2024ರಲ್ಲಿ ಆಲ್ಮೋಸ್ಟ್ 30 ಕೋಟಿ ಜನರು ಆಹಾರದ ಕುಂದುಕೊರತೆಯನ್ನು ಕಂಡಿದ್ದಾರೆ. ಇದನ್ನು ಎಲ್ಲಿ ಹೇಳ್ತಾ ಇದ್ರ, ಒಂದು ರಿಪೋರ್ಟ್ ಮುಖಾಂತರ ಹೇಳ್ತಾ. ಆ ರಿಪೋರ್ಟ್ ಹೆಸರೇನ್ರಿ, ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್, ಅಂದ್ರೆ ಆಹಾರದ ಕುಂದುಕೊರತೆ ವರದಿ, ಜಾಗತಿಕ ವರದಿಯನ್ನು 2025. ಇಲ್ಲಿ ಏನ್ ಕೇಳ್ತಾನೆ, ಆಸ್ ಪರ್ ದ ಕ್ವಶನ್, ಯಾವ ಸಂಸ್ಥೆ ಜಂಟಿಯಾಗಿ ಇದನ್ನು ಪ್ರಕಟಣೆ ಮಾಡಿದಾರಂತ ಕ್ವಶನ್ಸ್ ಕೇಳ್ತಾ ಇದ್ರಲ್ಲಿ. ಬಟ್ ಆಸ್ ಆಸ್ಪಿರೆಂಟ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸರ್, ಆಸ್ ಆಸ್ಪಿರೆಂಟ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ಐ ವಿಲ್ ಗೋ ಬೈ ಸಮ್ ಬ್ಯಾಕ್ಗ್ರೌಂಡ್. ಫಸ್ಟ್ ಐ ವಿಲ್ ಗೋ ಬೈ ಬ್ಯಾಕ್ಗ್ರೌಂಡ್. ಸಿ ಅಂದ್ರೆ ಫಸ್ಟ್ ಯಾವಾಗ ನೋಡ್ಕೊಡಿ, ಯಾವುದೇ ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡ್ ಅಂತಂದ್ರೆ ಏನ್ ಗೊತ್ತ್ರಿ, ಒಂದ್ ತಿಳ್ಕೊಡ್ರಿ, ಯಾವುದೇ ಕರೆಂಟ್ ಅಫೇರ್ಸ್ ಆಗ್ಬೇಕಾದ್ರೂ ದೇರ್ ವಿಲ್ ಬಿ ಸಮ್ ಐಡಿಯಾ, ರೈಟ್. ಒಂದ್ ತಿಳ್ಕೊಡ್ರಿ, ಕರೆಂಟ್ ಅಫೇರ್ಸ್ ಅಲ್ಲಿ ಮೇನ್ಲಿ ಬರೋದು ಏನ್ ಗೊತ್ತ್ರಿ, ದಟ್ ಇಸ್ ಡಿಕ್ಲರೇಷನ್. ಅಂದ್ರೆ ಯಾವ್ದಾರು ಕರೆಂಟ್ ಅಫೇರ್ಸ್ ನ ಘೋಷಣೆ, ಅಂದ್ರೆ ಸಮ್ ಕರೆಂಟ್ ಅಫೇರ್ಸ್ ಆಲ್ವೇಸ್ ಡಿಪೆಂಡ್ ಆನ್, ದಟ್ ಇಸ್ ಅ ಡಿಕ್ಲರೇಷನ್ ಮೇಡ್ ಬೈ ಸಮ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಅಂದ್ರೆ ಕೆಲವೊಂದಿಷ್ಟು ಘೋಷಣೆಗಳು ಏನ್ ಗೊತ್ತ್ರಿ, ಅಂತಾರಾಷ್ಟ್ರೀಯ ಘೋಷಣೆಗಳ ಆಧಾರದ ಮೇಲೆ ಇರುತ್ತವೆ. ಅದಕ್ಕೆ ಮೇನ್ ಇರೋದೇನ್ ಗೊತ್ತ್ರಿ, ದಟ್ ಇಸ್ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಮಾಡಿ ಗೊತ್ತ್ರಿ, ದೇ ಹ್ಯಾವ್ ಕಾಲ್ಡ್ ಎವ್ರಿ ಕಂಟ್ರಿ ಇನ್ 2015 ಬೈ ಸೇಯಿಂಗ್ ದಟ್, ಏನ್ ಹೇಳ್ತಾರ ನೋಡಪ್ಪ, ಎಲ್ರೂ ಬರ್ರಿ, ವಿ ವಿಲ್ ಡಿಸ್ಕಸ್ ಸಮಥಿಂಗ್. ಸರ್, ಭೂಮಿ ಹಾಳಾಗ್ಲಿಕ್ಕೆ ಮೇನ್ ಆಗಿ ಕಾರಣ ಏನ್ ಗೊತ್ತ್ರಿ, ದಟ್ ಇಸ್ ಸಮ್ ಕೀ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಆ ಕೀ ಪಾಯಿಂಟ್ಸ್ ನೆಲ್ಲ ಓವರ್ ಮಾಡ್ಕೊಂಡು ವಿಶ್ವಸಂಸ್ಥೆ 2015 ಎಲ್ಲಾ ಕಂಟ್ರಿ ಕರೆದಂದ್ರೆ ಇಟ್ಸ್ ಮೆಂಬರ್ಸ್ ಕರೆದು ಒಂದು ಇದು ಮಾಡ್ತೇವೆ. ಅಂದ್ರೆ 2015ರಲ್ಲಿ ನೋಡಪ್ಪ, ಭೂಮಿಯನ್ನು ನಾವು ಪುನರ್ನಿರ್ಮಾಣ ಮಾಡಬೇಕಾದ್ರೆ, ಅಂದ್ರೆ ವಿ ಹ್ಯಾವ್ ಟು ರಿಸ್ಟೋರ್ ಮಾಡ್ಬೇಕಂದ್ರೆ ಏನಪ್ಪಾ ಅಂದ್ರ, ಎಲ್ರೂ ಬಂದು ನಾ ಹೇಳುವ ಸಜೆಷನ್ ಸ್ವಲ್ಪ ಕೇಳ್ರಿ ಅಂತ ಒಂದು ಸಲಹೆ ಕೊಡ್ತಾರೆ. ಸೊ ಹೀಗೆ ನೋಡ್ಕೊಡಿ, ಯುನೈಟೆಡ್ ನೇಷನ್ ಆರ್ಗನೈಸ್ SDG 17 ನೋಡ್ರಿ, ಎಲ್ಲಾ ದೇಶಗಳನ್ನ ಕರೆದು ಏನ್ ಹೇಳ್ತಾರ, ನೋಡಪ್ಪ ನಾ ಒಂದಿಷ್ಟು ಗುರಿಯನ್ನ ಮಾಡಿದೀನಿ, ಅದನ್ನ 2030 ನೀವು ಅದನ್ನ ಪಾಲನೆ ಮಾಡ್ರಿ. ಅದಕ್ಕೆ ಏನಂತಾರೆ, SDG ಅಂತ ಹೆಸರಿಟ್ರು. ದಟ್ ಇಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ವಾಟ್ ಡು ಯು ಮೀನ್ ಬೈ ಸಸ್ಟೈನಬಲ್ ಡೆವಲಪ್ಮೆಂಟ್ ಸರ್? ಡೆವಲಪ್ಮೆಂಟ್ ವಿತೌಟ್ ಹಾರ್ಮಿಂಗ್ ದ ನೀಡ್ಸ್ ಆಫ್ ಫ್ಯೂಚರ್ ಜನರೇಷನ್ ಇಸ್ ಕಾಲ್ಡ್ ಆಸ್ ಅ ಸಸ್ಟೈನಬಲ್ ಡೆವಲಪ್ಮೆಂಟ್. ಅಂದ್ರೆ ಮುಂದಿನ ಪೀಳಿಗೆಗೆ ಕುಂದು ಕೊರತೆ ಆಗಲಾರದೆ ಈಗಿನ ಪರಿಸ್ಥಿತಿ ತಕ್ಕಂಗ ಅನುಗುಣವಾಗಿ ನಾವು ಅಭಿವೃದ್ಧಿಯನ್ನು ಹೊಂದಿದ್ರೆ ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಅನ್ನುತ್ತಾರೆ. ಆ ಅಭಿವೃದ್ಧಿ ಹೊಂದಬೇಕಾದ್ರೆ ವಿಶ್ವಸಂಸ್ಥೆ ಹ್ಯಾವ್ ಮೇಡ್ ದಟ್ ಇಸ್ 17 ಪಾಯಿಂಟ್, 17 ಪಾಯಿಂಟ್ಸ್ ನ ಲಿಸ್ಟ್ ಮಾಡಿಕೊಂಡು ಯಾವಾಗ ಲಾಂಚ್ ಮಾಡಿದ್ರು 2050. ಏನಂತ ಹೇಳ್ತಾರ, 2030 ಇವನ್ನ ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡೋಣ. in order to protect the earth for the future generation, we have to focus on these 17 goals ಅಂತ. ಅದರಲ್ಲಿ ಮೇನ್ ಏನಂತ ನೋಡಿ, ಫಸ್ಟ್ ಗುರಿ ಎಲ್ಲವೂ ಸ್ಟಾರ್ಟ್ ಆಗದೇನ್ರಿ, ಪಾವರ್ಟಿ ಅಂದ್ರೆ ಬಡತನದಿಂದ. ಎಲ್ಲವೂ ಸ್ಟಾರ್ಟ್ ಆಗೋದು ಬಡತನದಿಂದ. ಅದಕ್ಕೆ ನೋಡ್ರಿ, ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಬಡತನದ ಮೇಲೆ ಇರ್ತೀರಿ. ಅಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಸ್ಟೇಟ್ಸ್ ಆಗಿರ್ಬೋದು, ದೇ ವಿಲ್ ಮೇನ್ಲಿ ಫೋಕಸ್ ಆನ್ ಎರಾಡಿಕೇಶನ್ ಆಫ್ ಪವರ್ಟಿ ಫಸ್ಟ್. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ತನಗೆ ಅವಶ್ಯಕತೆ ಆದ ಮೂಲ ಸೌಕರ್ಯ ಪಡೆದುಕೊಳ್ಳಿಕ್ಕೆ ಒಂದು ಹಣದ ಸಹಾಯ ಇದ್ದರೆ ದೇ ಕ್ಯಾನ್ ಡೂ ಎನಿಥಿಂಗ್, ರೈಟ್. ಅದಕ್ಕೆ ಫಸ್ಟ್ ಏನ್ ಹೇಳ್ತಾರೆ, ಪವರ್ಟಿ. ಎರಡನೇ ಗುರಿನ ಏನದು ಗೊತ್ತ್ರಿ, ದಟ್ ಇಸ್ ಹಂಗರ್, ಹಸಿವು. ಮೂರನೇದೇನಿದೆ, ದಟ್ ಇಸ್ ಹೆಲ್ತ್. ಅಂದ್ರೆ ಈ ಮೂರು ಟಾಪಿಕ್ ತಗೊಂಡು ನಾವು ಇವತ್ತಿನ ಟಾಪಿಕ್ ನ ಡಿಸ್ಕಷನ್ ಮಾಡೋಣ. ಉಳಿಕಿದ ಪಾಯಿಂಟ್ಸ್ ಬಂದಾಗ ಉಳಿಕಿದ್ ನೋಡೋಣ. ಅಂದ್ರೆ ಮೇನ್ಲಿ ಆಗೋದ್ರಿ, ರೋಟಿ ಕಪಡ ಮಕಾನ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಒಂದು ವ್ಯವಸ್ಥಿತವಾಗಿ ಬದುಕಬೇಕಾದ್ರೆ, ಇಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ವಾಂಟ್ ಟು ಲಿವ್ ಲೈಕ್ ಎ ನಾರ್ಮಲ್ ಕ್ರೈಟೀರಿಯಾ, ದೇರ್ ಹ್ಯಾಸ್ ಟು ಬಿ 3 ಥಿಂಗ್ಸ್, ದಟ್ ಇಸ್ ರೋಟಿ ಕಪಡ ಮಕಾನ್. ಅಂದ್ರೆ ಫಸ್ಟ್ ಯು ಶುಡ್ ಹ್ಯಾವ್ ಪ್ರಾಪರ್, ನಿಮಗೆ ಒಂದು ನೀಡ್ಸ್ ತಗೊಳ್ಳಿಕ್ಕೆ ಒಂದು ಆರ್ಥಿಕವಾಗಿ ಇರ್ಬೇಕು ನೀನು, ಅಂದ್ರೆ ಪವರ್ಟಿ ಇರಬಾರ್ದು. ನೆಕ್ಸ್ಟ್ ಏನ್ ಗೊತ್ತ್ರಿ, ಹೊಟ್ಟೆ ಬಡಿ, ಎವ್ರಿ ಆರ್ಗನಿಸಮ್ ಇಸ್ ಗೋಟ್ ಟು ಡೂ ಫಾರ್ ದ ಫುಡ್ ಓನ್ಲಿ, ರೈಟ್. ಹೊಟ್ಟೆ ಪಾಡ್ ಕರೆಕ್ಟ್ ಅಂದ್ರೆ ಸರಿಯಾಗಿ ಆಹಾರ ಕಲುಷಿತ, ಅಂದ್ರೆ ಸರಿಯಾದ ಪೋಷಕಾಂಶ ಆಹಾರ ಬೇಕು. ನೆಕ್ಸ್ಟ್ ಏನ್ ಗೊತ್ತ್ರಿ, ಹೆಲ್ತ್ ಅಂತ ಹೇಳ್ತಾರೆ, ಹೆಲ್ತ್ ಅಂತ ಹೇಳಿ. ಸೊ ಇದೇ ದೃಷ್ಟಿಯಿಂದ ಇಟ್ಕೊಂಡು ನಾವು ಇವತ್ತಿನ ಕರೆಂಟ್ ಅಫೇರ್ಸ್ ನ ಕವರ್ ಮಾಡೋಣ. ದಟ್ಸ್ ವೈ ಇಲ್ಲಿ ನೋಡ್ಕೊಡ್ರಿ, ಈ ರಿಪೋರ್ಟ್ ಏನ್ ಹೇಳ್ತದ ಗೊತ್ತ್ರಿ, ದಟ್ ಇಸ್ ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್. ಈ ರಿಪೋರ್ಟ್ 2025, ಬಟ್ ಏನ್ ಕಂಪೇರ್ ಮಾಡೋರು 2024 ಅಂತ ಹೇಳ್ತಾರೆ. ಇಸ್ ಇಟ್ ಇಂಡಿಯಾ ಇಸ್ ಫೋಕಸಿಂಗ್ ಆನ್ ದೀಸ್ ಏರಿಯಾಸ್? ಯಾವ ತರ ಪರೀಕ್ಷಾ ದೃಷ್ಟಿಯಿಂದ ಮಾಡ್ಬೋದು. ಈಗ ಎಸ್ಸೆ ಬಂದಾಗ ಯಾವ ತರ ಕಂಟೆಂಟ್ ಮಾಡ್ಬೋದು. ಎಸ್ಸೆ ಬಂದ ನೋಡ್ಕೊಡ್ರಿ, ಎಸ್ಸೆ ಬಂದ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ತರ ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ ಹಾಕಿನ ಸ್ಟಾರ್ಟ್ ಮಾಡ್ಕೊಡ್ರಿ. ಬಿಕಾಸ್
2021 ಈ ರಿಪೋರ್ಟ್ ನೋಡ್ಕೊಂಡು ನಿಮ್ಗೆ ಎಸ್ಸೆ ಫ್ರೇ ಮಾಡಿದ್ರೆ. ಸೊ ಡೆಫಿನೆಟ್ಲಿ ನೋಡ್ಕೊಡ್ರಿ, ದೇರ್ ವಿಲ್ ಬಿ ಸಮ್ ಎಸ್ಸೆಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಕಾಮನ್. ಒಂದು ಪರಿಸರ ರಿಲೇಟೆಡ್, ಒಂದು ಫುಡ್ ರಿಲೇಟೆಡ್, ಈ ಎರಡೂ ಟಾಪಿಕ್ಸ್ ನ ಕರೆಕ್ಟ್ ನೆನಪಿಟ್ಕೊಡ್ರಿ ಫಾರ್ ಅಪ್ಕಮಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ಎನಿ KS ಆರ್ IS ಎಕ್ಸಾಮ್ಸ್ ಅಲ್ಲಿ. ಫುಡ್ ರಿಲೇಟೆಡ್ ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರಿಲೇಟೆಡ್ ಎಸ್ಸೆ ಪೇಪರ್ ಬಂದೇ ಬರ್ತದ್ರಿ. ಸೊ ವಿತ್ ದಿಸ್ ಪಾಯಿಂಟ್ ನಾವು ಈ ಟಾಪಿಕ್ ನ ಕವರ್ ಮಾಡೋಣ. ಯಾವ್ಯಾವ ತರ ಕವರ್ ಮಾಡಬಹುದು, ಹೌ ಎಕ್ಸಾಕ್ಟ್ಲಿ ವಿ ಕ್ಯಾನ್ ಕವರ್, ಬಿಕಾಸ್ ವಿ ನೋ ದಟ್ ಫಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಕೊಂಡು ಫಸ್ಟ್ ಏನ್ ಬರ್ತಾನೆ, ಹಿನ್ನೆಲೆ ಬರ್ತಾನೆ. ಹಿನ್ನೆಲೆ ಅಂತ ಬಂದಾಗ ಬಿಕಾಸ್ ಯು ಕ್ಯಾನ್ ಸೇ ದಟ್ ಇಸ್ World War II, that is 1939 to 1945. ಈ ಸಮಯದಲ್ಲಿ ನೋಡಿದ್ರಿ ಹಿರೋಶಿಮಾ ನಾಗಸಾಕಿ ಆಗತ್ತೆ, ಎಂಟೈರ್ ವರ್ಲ್ಡ್ ಸ್ಟಂಟ್. ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಬೆರಗಾಗಿ ಏನ್ ಮಾಡಿದ್ರು, ಈ ತರ ನಾವು ಪರಮಾಣು ಶಸ್ತ್ರಾಸ್ತ್ರ ಬಳಕೆ ಮಾಡಿದ್ರೆ ಒಂದೊಂದಿನ ಯಾರು ಉಳಿಯಂಗಿಲ್ಲ ಅಂತ ಅರಿವಾದ್ಮೇಲೆ ನೋಡ್ರಿ, ಅರಿವಾದ್ಮೇಲೆ ಏನ್ ಮಾಡಿದ್ರಿ, ಅರಿವಾದ ಮೇಲೆ ಅವ್ರು ಒಂದು ಪ್ಲಾನ್ ಮಾಡಿದ್ರಿ. ಏನ್ ಮಾಡಿದ್ರಿ, ದಟ್ ಇಸ್ there is a formation of 24th October 1945 ಗೆ there is a formation of United Nation ಆರ್ಗನೈಸೇಷನ್, ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತ್ರಿ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತು. ವಾಟ್ ಇಸ್ ದ ಮೋಟಿವ್ ಆಫ್ ವಿಶ್ವಸಂಸ್ಥೆ? ಜಾಗತಿಕ ಭದ್ರತೆ ಮತ್ತು ಶಾಂತಿಯನ್ನು ಕಾಪಾಡುವುದೇ ವಿಶ್ವಸಂಸ್ಥೆಯ ರೂಪವಾಗಿದೆ. ಅಂದ್ರೆ ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ UNO? ದಟ್ ಇಸ್ ಟು ಮೇಂಟೈನ್ ಪೀಸ್ ಅಂಡ್ ಟು ಪ್ರೊವೈಡ್ ಗ್ಲೋಬಲ್ ಸೆಕ್ಯೂರಿಟಿ. ಇದರ ಜೊತೆಗೆ ವಿಶ್ವಸಂಸ್ಥೆಗೆ ಸಹಾಯ ಮಾಡಲಿಕ್ಕೆ ಕೆಲವೊಂದಿಷ್ಟು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು. ಇನ್ ಆರ್ಡರ್ ಟು ಸಪೋರ್ಟ್ ದ ಗೋಲ್ ಆಫ್ UNO, ಅದರ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ ಹ್ಯಾವ್ ಫ್ರೇಮ್ಡ್. ಬೇರೆ ಸಂಸ್ಥೆಗಳು ರಚನೆ ಆದವರು. ಅಂದ್ರೆ ಇವರ ಗುರಿ ಅಂದ್ರೆ ಶಾಂತಿ. ಸರ್, ಒಬ್ಬ ಮನುಷ್ಯ ಯಾವಾಗ ಶಾಂತಿಯುತ ಜೀವನ ಮಾಡಿಸ್ತಾನೆ, ಅವನಲ್ಲಿ ಎಲ್ಲ ಮೂಲ ಸೌಕರ್ಯಗಳು ಇದ್ದಾಗ ಮಾತ್ರ ಇನ್ನೊಂದು ಮನುಷ್ಯರಿಗೆ ಹರ್ಟ್ ಮಾಡಲಿ, ಇನ್ನೊಂದು ಮನುಷ್ಯರಿಗೆ ತೊಂದರೆ ಮಾಡುವುದಿಲ್ಲ. ಸೊ ದಾಟ್ಸ್ ವೈ ಇದೇ ತರ ಮಾಡ್ಬೇಕಾದ್ರೆ ನಮ್ದು ಗುರಿ ಏನಿದೆ, ದಟ್ ಇಸ್ SDG 2. SDG 2 ಏನಂತ್ರಿ, ಹಸಿವು ಬಗ್ಗೆ ಮಾತಾಡ್ತದ್ರಿ, ಅಂದ್ರೆ ಹಂಗರ್ ಬಗ್ಗೆ ಮಾತಾಡ್ತದ್ರಿ. ಸೊ ಹಂಗರ್ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮಲ್ಲಿ ಒಂದಿಷ್ಟು ಸಂಸ್ಥೆಗಳನ್ನ ರಚನೆ ಮಾಡಿದ್ವು. ಅದಕ್ಕೆ ಫಸ್ಟ್ ಒನ್ ಏನ್ ಮಾಡೋಣ ನಾವು, ದಟ್ ಇಸ್ FAO. ಸೆಕೆಂಡ್ ಏನ್ ಮಾಡೋಣ, ಇದನ್ನ ಸೆಕೆಂಡ್. ಥರ್ಡ್ ಏನ್ ಮಾಡೋಣ, ದಟ್ ಇಸ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್, ಥರ್ಡ್. ಅದೇ ತರ ಉಳಿದ ಸಂಸ್ಥೆಗಳು ಯಾವ್ಯಾವ ರಿಲೇಟೆಡ್ ಅನ್ನೋ ಒನ್ ಬೈ ಒನ್ ಡಿಸ್ಕಸ್. ಕ್ವಶನ್ ಆನ್ಸರ್ ಸಾಲ್ವ್ ಮಾಡ್ಬೇಕಾದ್ರೆ ಬರೀ ಕ್ವಶನ್ಗೆ ಆನ್ಸರ್ ನೋಡಿ ಹೋಗೋದಷ್ಟೇ ಅಲ್ರಿ. ಉಳಿದ ಆಪ್ಷನ್ಸ್ ಅಲ್ಲಿ ಏನಾದ್ರು ಡ್ರಾಗ್ ಮಾಡಿದ್ರೆ, ಇಸ್ ಇಟ್ ವಿ ಕ್ಯಾನ್ ಡ್ರಾಗ್ ಎನಿಥಿಂಗ್ ಫ್ರಮ್ ದ ಅದರ್ ಆಪ್ಷನ್ಸ್ ಆಲ್ಸೋ. ದಿಸ್ ವಿ ಹ್ಯಾವ್ ಟು ಥಿಂಕ್ ರೀ. ಇಲ್ಲಿ ನಮ್ಮ ಕರೆಂಟ್ ಅಫೇರ್ಸ್ ಏನಿದ್ರೆ ಫುಡ್ ರಿಲೇಟೆಡ್. ದಟ್ಸ್ ವೈ ಇದನ್ನ ಯಾರು ರಿಪೋರ್ಟ್ ಬಿಟ್ಟಾರ, ದಟ್ ಇಸ್ A ಆಪ್ಷನ್, FAO, IFAD ಅಂಡ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್. ಬಟ್ ಆಸ್ ಅ ಸ್ಪ್ರೆಂಡ್ ಇಲ್ಲಿ ನೋಡ್ಕೊಡಿ, ಇದು ನಿಮ್ಮ ಎಕ್ಸಾಮ್ ಗೆ ಬಹಳ ಇಂಪಾರ್ಟೆಂಟ್. ದಟ್ಸ್ ವೈ ವಿ ಹ್ಯಾವ್ ಟು ಫಸ್ಟ್ ಇದನ್ನ ಡಿಸ್ಕಸ್ ಮಾಡೋಣ, ದೆನ್ ವಿಲ್ ಡಿಸ್ಕಸ್ ಅದರ್ ಥಿಂಗ್. ದಟ್ ಇಸ್ WHO, ಮತ್ತೆ ಯಾವ ಡಿಪಾರ್ಟ್ಮೆಂಟ್ ಅದು, ವರ್ಲ್ಡ್ ಬ್ಯಾಂಕ್ ಇದೆ, IMF ಇದೆ, ಅಗೇನ್ UNDP ಇದೆ, UNEP ಇದೆ. ಅಂದ್ರೆ ನಥಿಂಗ್ ಬಟ್ ಫಸ್ಟ್ 3 ಆಯ್ತ್ರಿ, 4, 5, 6, 7, 8 and 9. ಈ ಆಪ್ಷನ್ಸ್ ಅಲ್ಲಿ there are totally 9 institution have been mentioned in all 4 ಆಪ್ಷನ್ ಇದೆ. 4 ಆಪ್ಷನ್ಸ್ ಅಲ್ಲಿ 9 ಇನ್ಸ್ಟಿಟ್ಯೂಟ್ ಗಳಿದೆ. ಆ 9 ಇನ್ಸ್ಟಿಟ್ಯೂಟ್ ಗಳನ್ನ ಬ್ರೀಫ್ ಆಗಿ ಕವರ್ ಮಾಡ್ಬೋಣ. ಅಂದ್ರೆ ಯಾವ ತರ ಕ್ವಶನ್ ಬರ್ತದೆ. ಸಿ ಅವರ್ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಓನ್ಲಿ ದಟ್ ಇಸ್ ಫುಡ್ ರಿಲೇಟೆಡ್. ಈ ಕ್ವಶನ್ ಗೆ ನಮ್ಮ ಡಿಸ್ಕಷನ್ ಫುಡ್ ರಿಲೇಟೆಡ್ ಮಾತ್ರ ಇರುತ್ತೆ. ಬಟ್ ಆದ್ರೂ ಇವನ್ ಎಕ್ಸ್ಟ್ರಾ ಕವರ್ ಮಾಡಿ, ಇದ್ರ ರಿಲೇಟೆಡ್ ಏನಾರ ಕ್ವಶನ್ ಫ್ರೇಮ್ ಆದಾಗ ಇದನ್ನ ಮತ್ತೆ ಡಿಟೇಲ್ ಆಗಿ ಮಾಡಿದ್ವಿ. ಯಾವ ಟು ಕವರ್ ಡಿಟೇಲ್ ರೀ. ಸೊ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಸರ್, ವಿಶ್ವಸಂಸ್ಥೆಯ ಗುರಿಯನ್ನ ಅಚೀವ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಸಂಸ್ಥೆಗಳು ಮಾಡಿದ್ರು. ಅದರಲ್ಲಿ FAO ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಅಂದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ, ದಟ್ ಇಸ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಸರ್, ಆಸ್ ಅ GK ಕರೆಂಟ್ ಅಫೇರ್ಸ್ ನೋಡ್ಕೊಡಿ, ಒಂದು GK ನೋಡ್ಬೇಕು, ಒಂದು ಕರೆಂಟ್ ಅಫೇರ್ಸ್ ನೋಡ್ಬೇಕು, ಒಂದು ಸಬ್ಜೆಕ್ಟ್ ನೋಡ್ಬೇಕು. ಅಂದ್ರೆ ಇಲ್ಲಿ ನೋಡ್ಬೋದ್ರಿ, ಇಲ್ಲಿ ಏನಾದ್ ಗೊತ್ತ್ರಿ, ಈ ಸಂಸ್ಥೆ ಸ್ಥಾಪನೆ ಆಗಿದ್ದು ಅಕ್ಟೋಬರ್ 16, 1945. ಅದಕ್ಕೆ ನೋಡ್ಕೊಡ್ರಿ, ಇದರ ಸ್ಥಾಪನೆ ನೋಡಿ, ಕೆಲವೊಂದಿಷ್ಟು ವಿಶ್ವದಲ್ಲಿರುವ ಅತ್ಯುನ್ನತ ಸಂಸ್ಥೆಗಳ ದಿನಾಂಕದ ಸ್ಥಾಪನೆ ದಿನಾಂಕದ ದಿನ ಮಾಡಿ. ಅದಕ್ಕೆ ನಾವು ಏನ್ ಮಾಡ್ತೀವಿ, ವಿಶ್ವ ಆಹಾರ ದಿನ ಎಂದು ಮಾಡ್ತೀವಿ. ಅಂದ್ರೆ ಆನ್ 16th October each year we are going to celebrate as ವರ್ಲ್ಡ್ ಫುಡ್ ಡೇ. ಅಂದ್ರೆ ಅದರ ಸ್ಥಾಪನೆ ದಿನ ವಿಶ್ವ ಆಹಾರ ದಿನ ಅಂತ ಮಾಡ್ತೀವಿ. ಸೊ ಫಸ್ಟ್ ನೋಡ್ಕೊಡಿ, ಏನ್ ಮಾಡ್ಕೊಡಿ, ಯಾವಾಗಲೂ ಅದು ಸ್ಟಾರ್ಟಿಂಗ್. ಈ ಸಂಸ್ಥೆಯ ಮೂಲ ಉದ್ದೇಶ ಏನ್ರಿ, ಈ ಸಂಸ್ಥೆಯ ಮೂಲ ಉದ್ದೇಶ ಏನಿದೆ ಅಂದ್ರೆ ಪ್ರಪಂಚದಲ್ಲಿರುವ ಕೃಷಿ ಮತ್ತು ಆಹಾರ ಭದ್ರತೆಗೋಸ್ಕರ ಸಲಹೆ ನೀಡುತ್ತೆ. ಅಂದ್ರೆ ದಿಸ್ ಇನ್ಸ್ಟಿಟ್ಯೂಷನ್ ಇಸ್ ಮೇನ್ಲಿ ಫೋಕಸಿಂಗ್ ಆನ್ ಸಜೆಸ್ಟಿಂಗ್ ಫಾರ್ ದ ಬೆಟರ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಫುಡ್ ಕ್ರೈಸಿಸ್ ಅಕ್ರಾಸ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಓಕೆ, ಇಲ್ಲಿ ಕೃಷಿ ಮತ್ತು ಆಹಾರ, ಯಾಕಂದ್ರೆ ನೋಡಿ, ಒಂದು ದೇಶದಲ್ಲಿ ಚೆನ್ನಾಗಿ ಆಹಾರ ಬೆಳೆಯಲಿಲ್ಲ ಅಂದ್ರೆ ಇನ್ನೊಂದು ದೇಶಕ್ಕೆ ಮತ್ತು ಅದರ ದೇಶದ ಜನತೆಗೆ ಆಹಾರ ಒದಗಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಗೊತ್ತ್ರಿ, ಒಳ್ಳೊಳ್ಳೆ ಅಂದ್ರೆ ಈಗ ಹವಾಮಾನಕ್ಕೆ ಅನುಗುಣವಾಗಿ
ಬಡ ರಾಷ್ಟ್ರಗಳಲ್ಲಿ ಯಾವ ತರ ಆಹಾರ ಪದ್ಧತಿ ಇದೆ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಯಾವ ತರ ಇದೆ, ಹೊಂದಿದ ರಾಷ್ಟ್ರಗಳಲ್ಲಿ ಯಾವ ತರ ಆಹಾರ ಪದ್ಧತಿ ಅನ್ನೋದು ಇವರು ಮಾನಿಟರ್ ಮಾಡ್ತಾರೆ. ದೀಸ್ ಇನ್ಸ್ಟಿಟ್ಯೂಟ್ ಇಸ್ ಗೋಯಿಂಗ್ ಟು ರೆಗ್ಯುಲೇಟ್ ದ ಟೋಟಲ್ ಫುಡ್ ಕ್ರೈಸಿಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಉದ್ದೇಶ ಅದಿದೆ ರೀ FAO. ಹಾಗಾದ್ರೆ ಇದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಇವ್ರು ಏನಾದ್ರು ಬೇರೆ ಏನಾದ್ರು ಇನಿಷಿಯೇಟಿವ್ ತಗೊಂಡ್ಯಾರ? ಒಂದ್ ನೋಡ್ರಿ, ಇಲ್ಲೇ ವರದಿ ಬಿಡುವತ್ತಿ. ಓಕೆ, ಈ ನೋಡ್ರಿ ಇವ್ರು ಏನ್ ಮಾಡ್ಯಾರ, ಉದ್ದೇಶ ಪ್ರಕಟಣೆ ಮಾಡ್ಯಾರ. ಉದ್ದೇಶ ಮಾಡಿದ್ಮೇಲೆ ದುಡ್ಡು ಯಾರಾದ್ರೂ ಕೊಡಬೇಕು, ಸಮನ್ ಹ್ಯಾಸ್ ಟು ಪ್ರೊವೈಡ್ ಮನಿ, ರೈಟ್? ನೋಡ್ರಿ, ವಿತೌಟ್ ಮನಿ ವಿ ಕಾಂಟ್ ಡೂ ಎನಿಥಿಂಗ್ ಇನ್ ರೀಸೆಂಟ್ ಇಯರ್ಸ್. ಯಾಕಂದ್ರೆ ಈಗಿನ ಪ್ರಸ್ತುತ ಯುಗದಲ್ಲಿ ನಮಗೆ ಆಹಾರದ ದಟ್ ಇಸ್ ಆರ್ಥಿಕ ಸಹಕಾರ ಬೇಕೇ ಬೇಕಾಗುತ್ತೆ. ಸೊ ಹೀಗೆ ನೋಡ್ರಿ, ಇವ್ರ ಉದ್ದೇಶ ಕೃಷಿ ಮತ್ತು ಆಹಾರ ಪದ್ಧತಿ ಅಂದಾಗ ಕೆಲವೊಂದಷ್ಟು ದೇಶಗಳನ್ನ ನೋಡ್ಕೊಂಡು ನಮಗೆ ಕೃಷಿಗೆ ಸ್ವಲ್ಪ ಹಣಕಾಸು ಸಹಾಯ ಬೇಕಾಗಿರ್ತೈತಿ. ಅಂದ್ರೆ ಮೇ ಬಿ ಬದಲಾಗುತ್ತಿರೋ ಪರಿಸರ ತಕ್ಕಂಗ ತಂತ್ರಜ್ಞಾನಗಳನ್ನ ತಗೋಬೇಕಾಗಿರ್ತೈತಿ ನಾವು, ಇಲ್ಲ ಬದಲಾಗುತ್ತಿರೋ ಪರಿಸರ ತಕ್ಕಂಗ ಸ್ವಲ್ಪ ಒಂದು ಬೆಳೆಗಳನ್ನ ತಗೋಬೇಕಾಗಿರ್ತದೆ, ಸೀಡ್ಸ್ ತಗೋಬೇಕಾಗಿರ್ತೈತಿ. ಅದೇ ತರ ನೋಡ್ಕೊಡಿ, ನಮಗೆ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ವೇರ್ ಹೌಸ್, ಗೋಡೌನ್ಗಳ ಅವಶ್ಯಕತೆ ಇದೆ. ಇವೆಲ್ಲಾ ಗುರಿ ಸಪೋರ್ಟ್ ಮಾಡ್ಬೇಕಾದ್ರೆ ಯಾವ್ದೋ ಒಂದು ಸಂಸ್ಥೆ ಬೇಕಲ್ಲ, ಅದಕ್ಕೆ ಇರೋದು ನಮ್ಮಲ್ಲಿ ಏನು ಗೊತ್ತ್ರಿ, ದಟ್ ಇಸ್ IFAD. ಏನಂತ ನಾವು, ದಟ್ ಇಸ್ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್. ಅದಕ್ಕೆ ನೋಡ್ಕೊಂಡು ಯಾವುದೇ ಒಂದು ಸಂಸ್ಥೆ ಆಗ್ಬೇಕಂದ್ರೆ ಅದರ ಹಿಂದಿಲ ಯಾವುದೋ ಒಂದು ಗುರಿಯ ರೂಪದಲ್ಲಿ ಆಗಿರ್ತಂದ್ರೆ, ಇಫ್ ಎನಿ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಎಸ್ಟಾಬ್ಲಿಷ್ಮೆಂಟ್, always it is going to have an agenda to provide some security for the future asset, future commitment ಅಂತ ಹೇಳ್ತಾರೆ. ಇಲ್ಲಿ ನೋಡ್ಕೊಡ್ರಿ, ಯಾವುದೇ ಒಂದು ಸಂಸ್ಥೆ ನೋಡ್ರಿ, ಇಲ್ಲಿ ಏನಾಗೈತ್ರಿ, ಕೃಷಿ ಮತ್ತು ಆಹಾರ ಭದ್ರತೆಗೆ ಸಲಹೆ ನೀಡುತ್ತೆ. ಆ ಭದ್ರತೆ ಸಲಹೆ ನೀಡಬೇಕಂದ್ರೆ ಸ್ವಲ್ಪ ಆರ್ಥಿಕ ಸಹಾಯ ಬೇಕಲ್ಲ, ಅದಕ್ಕೆ ಏನಂತಾರೆ ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಅಂದ್ರೆ ಆಹಾರ, ದಟ್ ಇಸ್ ಫಂಡ್ ಫಾರ್ ಕೃಷಿ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ನಿಧಿ ಅಂತಿದೆ. ಕೃಷಿ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ನಿಧಿ ನೋಡ್ಕೊಡ್ರಿ, ಆಲ್ಮೋಸ್ಟ್ ಒಂದ್ ತಲೆ ಇಟ್ಕೊಡ್ರಿ, ಹಣಕಾಸು ಅಂತ ಬಂದ್ರೆ ಅಮೆರಿಕ ಕಣ್ಣು ಮುಚ್ಕೊಂಡು ಹೋಗಿರಿ ಇನ್ಸ್ಟಿಟ್ಯೂಷನ್, ಅದೇ ಅಮೆರಿಕನ ಯಾಕಂದ್ರೆ ಫ್ಯೂಚರ್ ನೋಡ್ರಿ. ಅದೇ ಆಹಾರ ಅಂತ ಬಂದಾಗ ಇಟಲಿ ಅನ್ನೋ ತಲೆಯಲ್ಲಿ ಇಟ್ಕೊಡ್ರಿ ಕೇಂದ್ರ ಕಚೇರಿಗಳು. ಅದೇ ನೋಡ್ಕೊಡ್ರಿ, ಮಾನವ ಕುರಿತು ಮತ್ತು ಪರಿಸರ ಕುರಿತು ಅಂತ ಬಂದಾಗ ದಟ್ ಇಸ್ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್ ಅಂತ ನೆನ್ಪಿಟ್ಕೊಡ್ರಿ. ಈ ಲಾಜಿಕ್ ನೆನ್ಪಿಟ್ಕೊಂಡ್ರೆ ಸರ್, ಹಣಕಾಸು ರಿಲೇಟೆಡ್ ಯಾವುದೇ ಇನ್ಸ್ಟಿಟ್ಯೂಟ್ ಇದ್ರು ದೇ ವಿಲ್ ಬಿ ಇನ್ USA. ಅದೇ ಆಹಾರದ ಅಂತಾರ ಮೋಸ್ಟ್ ಆಫ್ ದ ಇನ್ಸ್ಟಿಟ್ಯೂಟ್ ಆಹಾರದ ಸಂಬಂಧ ಇದು ರೋಮ್, ಇಟಲಿಯಲ್ಲಿ ಇರ್ತವ್ರಿ. ಅದೇ ಬೇಕಾದ್ರೆ ನೋಡ್ಕೊಡಿ, ಪರಿಸರ ಕುರಿತಾಗಿ, ಮಾನವ ಹಕ್ಕುಗಳ ಕುರಿತಾಗಿ ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ಇನ್ಸ್ಟಿಟ್ಯೂಟ್ ಎಲ್ಲಿ ಇರ್ತಾವ್ರಿ, ಜೆನೆವಾ, ಸ್ವಿಟ್ಜರ್ಲ್ಯಾಂಡ್ ದೇಶ ರೀ. ಜೆನೆವಾದಲ್ಲಿ ಸಿಟಿಯಲ್ಲಿ ಇರ್ತದೆ, ಇಲ್ಲತ್ತಂದ್ರೆ ಗ್ಲ್ಯಾಂಡ್ ಅಂತ ಒಂದು ಸಿಟಿ ಇದೆ, ಅದೇ ಸ್ವಿಟ್ಜರ್ಲ್ಯಾಂಡ್, ಅಲ್ಲೇ ಇರ್ತಾವ್ರಿ. ಸೊ ಹೀಗೆ ನೋಡ್ಕೊಡ್ರಿ, ಇಲ್ಲಿ ನೋಡ್ರಿ, ಇವರಿಗೆ ಫಂಡ್ ಕೊಡ್ಲಿಕ್ಕೆ ಇದ ಓಕೆ, ಇವ್ರು ಏನ್ ಮಾಡತ್ರಿ, ಸಲಹೆ ನೀಡಾಕತ್ತಾರ. ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಫಂಡ್ ಯಾರು ಕೊಡತ್ತಾರ, IFAD ಯಾರು ಕೊಡತ್ತಾರ. ಮತ್ತೆ ಆ ಸಲಹೆ ತಗೊಂಡು ಯಾವ ದೇಶದಲ್ಲಿ ಆಹಾರ ಉತ್ಪಾದನೆ ಆಗ್ತಾ ಇಲ್ಲ ಆ ದೇಶಕ್ಕೆ ಮತ್ತೆ ಆಹಾರ ಒದಗಿಸ್ಬೇಕಲ್ರಿ. ಸೊ ಇದನ್ನ ಸ್ಥಾಪನೆ ಮಾಡಂದ್ರೆ, ಇದನ್ನ ಗೋಲ್ ತರಬೇಕಂದ್ರೆ ಏನ್ ಮಾಡ್ತಾರೆ, ದಟ್ ಇಸ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್, ಅಂದ್ರೆ ವಿಶ್ವ ಆಹಾರ ಕಾರ್ಯಕ್ರಮ ಅಂತ ತಗೊಂಡ್ಬರ್ತಾರೆ. ಇದನ್ನ ತಗೊಂತಾನ ನೋಡ್ರಿ, ಇದನ್ನ ಗೋಲ್ ಸಪೋರ್ಟ್ ಮಾಡ್ಲಿಕ್ಕೆ ಹಣ ಹಾಕಂತೆ IFAD ತಗೊಂಡ್ಬಂದ್ರಿ. ಇದಕ್ ನೋಡ್ರಿ, ನಾಳೆ ಹಣ ಬಂದಿದೆ, ಆಹಾರ ಇದೆ, ಮತ್ತು ಆಹಾರ ಮಾಡಿ ಕೊಡ್ಬೇಕಲ್ಲ, ಅದಕ್ಕೆ ನೋಡ್ರಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅನ್ನು 1961ರಲ್ಲಿ ಸ್ಥಾಪಿಸಲಾಗುತ್ತೆ. ಇಲ್ಲಿ ನೋಡ್ಕೊಡ್ರಿ, ಇದು ಪ್ರಪಂಚದ ಅತಿ ದೊಡ್ಡ ಸ್ವಯಂ ಸಂಸ್ಥೆ, ಆಹಾರವನ್ನು ಒದಗಿಸ್ತೈತ್ರಿ. ಯಾವ್ಯಾವ ದೇಶದಲ್ಲಿ ಕ್ರೈಸಿಸ್ ಆಗ್ತಿರ್ತ, ಯುದ್ಧ ನಡೀತಿರ್ತವು, ಆ ಟೈಮಲ್ಲಿ ಈ ಸಂಸ್ಥೆ ಅಲ್ಲಿ ಹೋಗಿ ಆಹಾರವನ್ನು ಒದಗಿಸಿ ಕೊಡ್ತೈತಿ. ಅದಕ್ಕೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್, ದಟ್ ಇಸ್ 1961 ಕೇಂದ್ರ ಕಚೇರಿ ರೋಮ್, ಇಟಲಿಯಲ್ಲಿ ಇದಾವ್ರಿ. ಸೊ ಹೀಗೆ ನೋಡ್ಕೊಡಿ, ಇವರ ನಿಸ್ವಾರ್ಥ ಸೇವೆಗೆ ನೋಡ್ಕೊಡಿ, ಇವರ ನಿಸ್ವಾರ್ಥ ಸೇವೆಗೆ 2020ರಲ್ಲಿ ನೊಬೆಲ್ ಪ್ರೈಸ್ ನು ಕೊಟ್ಟಾರ, ನೊಬೆಲ್ ಶಾಂತಿ ಪ್ರಶಸ್ತಿ ಕೊಟ್ಟಾರ. ಯಾರಿಗೆ? ಇದೇ ಸಂಸ್ಥೆ. ಇಲ್ಲಿ ನೋಡ್ರಿ, ಅಂದ್ರೆ ವಿಶ್ವ ಸಂಸ್ಥೆಯ ಗುರಿಯನ್ನು ಸಪೋರ್ಟ್ ಮಾಡ್ಲಿಕ್ಕೆ ಅದಕ್ಕೊಂದಿಷ್ಟು ಸಂಸ್ಥೆಗಳು ಮಾಡಿದ್ವಿ. ಹೇಗೆ? ಈಗ ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್, ಇಟ್ ಮೇ ಬಿ ರಿಲಿಜಿಯಸ್ ಕಂಟೆಂಟ್. ಅಂದ್ರೆ ಯಾವಾಗ ನೋಡ್ರಿ, ರಾಮಾಯಣ ಸಮಯದಲ್ಲಿ ಶ್ರೀರಾಮನು ಸಣ್ಣಂದಿರ್ತಬೇಕಾದ್ರೆ ತನ್ನ ತಾಯಿಗೆ ವಚನ ಕೊಡ್ತಾನ, ನಾನು ಮನುಷ್ಯನ ರೂಪದಲ್ಲಿದ್ದಾಗ ಯಾವುದೇ ತರಹದ ಚಮತ್ಕಾರಗಳನ್ನು ಮಾಡುವುದಿಲ್ಲ ಅಂತೇಳಿ. ಆದ್ರೆ ದೇವತೆಗಳಿಗೆ ಗೊತ್ತಿರುತ್ತೆ, ರಾಮನ ಕೊಲ್ಲಬೇಕಂತೇಳಿ ರಾವಣ ಟ್ರೈ ಮಾಡ್ತಿರ್ತಾನ. ಬಟ್ ಇಲ್ಲಿ ಶ್ರೀರಾಮ ಏನ್ ಮಾಡಿದಾನೆ, ಹಿ ಆಲ್ರೆಡಿ ಪ್ರಾಮಿಸ್ ಟು ಹಿಸ್ ಮದರ್, ತಾಯಿಗೆ ಪ್ರಾಮಿಸ್ ಮಾಡಿಬಿಟ್ಟ ಶ್ರೀರಾಮ ಏನಂತೇಳಿ, ನಾನು ಈ ರೂಪದ ಮನುಷ್ಯ ರೂಪದಲ್ಲಿ ಯಾವುದೇ ಚಮತ್ಕಾರಗಳು ಮಾಡೋದಿಲ್ಲ ಅಂತೇಳಿ. ಇಲ್ಲಿ ರಾವಣ ಎಲ್ಲ ಆಯುಧಗಳು ಮತ್ತು ಎಲ್ಲ ವಿದ್ಯೆಯಿಂದಿದ್ದಾಗ ರಾಮನ ಮೇಲೆ ಅಟ್ಯಾಕ್ ಮಾಡ್ತಾನೆ ಗೊತ್ತಿತ್ತು. ಅದೇ ಟೈಮಲ್ಲಿ ಮಾಡ್ರಿ, ಎಲ್ಲ ದೇವತೆಗಳು ಅವರ ಕಾರ್ಯಕ್ಕಾಗಿ, ಅವರ ಜೀವನ ಉದ್ದೇಶಕ್ಕಾಗಿ ಒಂದು ಸಂರಕ್ಷಣೆ ಕೊಡಕ್ಲಿ ಎಲ್ಲ ದೇವತೆಗಳು ತಮ್ಮ ಅಂಶಗಳನ್ನು ಮನುಷ್ಯನ ರೂಪದಲ್ಲಿ ಶ್ರೀರಾಮನಿಗೆ ಸಹಾಯ ಮಾಡಲು ಬಿಟ್ರು. ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ಶಿವ ಪರಮೇಶ್ವರ ಏನ್ ಮಾಡ್ತಾರೆ, ತನ್ನ ಅಂಶ ಹನುಮಪ್ಪಗೆ ಅಂತೇಳಿ ಹನುಮಪ್ಪನ ಹುಟ್ಟಿಸ್ತಾನೆ. ಅದೇ ತರ ನೋಡ್ಕೊಡ್ರಿ, ಜಕಣಾಚಾರ್ಯ ಅಂತೀರಿ, ಜಕಣಾಚಾರ್ಯ ಅಂತೀರಿ, ನೀವು ವಿಶ್ವಕರ್ಮ ಅಂತೀರಿ. ಅವರೆಲ್ಲ ಏನ್ ಮಾಡಿ, ನಲ್ ನೀಲ್ ಅಂದ್ರೆ ಪ್ರತಿಯೊಬ್ಬರು ಒಂದು ಕಾರ್ಯಕ್ಕೆ, ಅಂದ್ರೆ ಒಂದು ರಾಮಾಯಣ ಮಹಾಕಾವ್ಯದ ಕಾರ್ಯಕ್ಕಾಗಿ ತಮ್ಮ ಅಂಶಗಳು ಬಿಟ್ಟು. ಹಾಗೆ ವಿಶ್ವಸಂಸ್ಥೆ ತನ್ನ ಗುರಿಯನ್ನು ಸಪೋರ್ಟ್ ಮಾಡ್ಲಿಕ್ಕೆ ಇಟ್ ಹ್ಯಾಸ್ ಎಸ್ಟಾಬ್ಲಿಷ್ ಸಮ್ ಅದರ್ ಆರ್ಗನೈಸೇಷನ್ ಆಲ್ಸೋ. ಅದರಲ್ಲಿ ಫುಡ್ ರಿಲೇಟೆಡ್ ಅಂತ ಬಂದಾಗ FAO ಏನ್ ಮಾಡ್ತದ್ರಿ, ಸಲಹೆ ಕೊಡುತ್ತೆ.
ಇವ್ರು ಏನ್ ಮಾಡ್ತಾರೆ, ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ IF ಹೇಳಿದ್ರು ಒಂದು ಫಂಡ್ ಸಹಾಯ ಮಾಡ್ತಾರೆ. ಫಂಡ್ ಸಹಾಯ ಮಾಡಿದ್ಮೇಲೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಕ ಆಹಾರ ಮಾಡಿ ಯಾರು ಮಾಡ್ತಾರೆ, ದಟ್ ಇಸ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತೇಳಿ. ಸೊ ಆಹಾರ ರಿಲೇಟೆಡ್ ಇವು ಮೂರು ಏನ್ ಗೊತ್ತ್ರಿ, ದಟ್ ಇಸ್ ದಟ್ ಇಸ್ ರೋಮ್ ಇಟಲಿ ಒಳಗೆ ಇದೀರಿ. ಹಾಗಾದ್ರೆ ಇವರೆಲ್ಲಾ ಕೆಲಸ ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡ್ಬೇಕಲ್ರಿ. ಈಗ ಏನಪ್ಪಾ, ನೀನು ಸಲಹೆ ಕೊಡ್ತಿ, ಇಲ್ಲಿ ರೊಕ್ಕ ಕೊಡ್ತಿ, ಆಹಾರ ರೆಡಿ ಮಾಡ್ತಿ, ಬಟ್ ಬದಲಾಗುತ್ತಿರೋ ಸಮಯ ಅಂದ್ರೆ ಬದಲಾಗುತ್ತಿರೋ ಪರಿಸರಕ್ಕೆ ಡ್ಯೂ ಟು ಚೇಂಜಸ್ ಇನ್ ಎನ್ವೈರನ್ಮೆಂಟಲ್ ಕಂಡೀಷನ್ ವಿ ನೀಡ್ ಟು ಹ್ಯಾವ್ ಸಮ್ ಡೆವಲಪ್ಮೆಂಟ್ ಆಲ್ಸೋ, ರೈಟ್. ಸೊ ಹೀಗಾಗಿ ಇದೇ ಸಂಸ್ಥೆ ನಮ್ಮ ವಿಜ್ಞಾನಿಗಳನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಏನ್ ಮಾಡ್ತೈತ್ರಿ, ದಟ್ ಇಸ್ ನೆನಪಿಟ್ಟುಕೊಡ್ರಿ, ವಿಜ್ಞಾನಿಗಳ ಪ್ರೋತ್ಸಾಹ ಮಾಡ್ಲಿಕ್ಕೆ 1986 ಒಂದು ಪ್ರಶಸ್ತಿ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅಂತಾರೆ ವಿಶ್ವ ಆಹಾರ ಪ್ರಶಸ್ತಿ ಅಂದ್ರೆ ದಟ್ ಇಸ್ ವರ್ಲ್ಡ್ ಫುಡ್ ಪ್ರೈಸ್. ನೆನಪಿಟ್ಟುಕೊಡ್ರಿ, ಇದು ಯಾವಾಗ ಅನೌನ್ಸ್ ಆಗತ್ತಲ್ಲ, ಪ್ರತಿ ಸಲ ಕೇಳಿದ್ರಿ ಅಂದ್ರೆ ಸರ್ ಈಗ ನಾವು ಬರೀ ಫುಡ್ ರೆಡಿ ಮಾಡ್ತೀವಿ ಅಂದ್ರ ನಮಗೆ ಒಬ್ಬ ಸೈಂಟಿಸ್ಟ್ ಬೇಕಲ್ಲ ಸರ್. ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಸಾಧನೆಗೆ ಏನಾದ್ರು ಒಂದು ಗುರುತು ಕೊಟ್ಟಾಗ ಮಾತ್ರ ಅಲ್ರಿ ಅವರು ಮೋಟಿವೇಟ್ ಆಗೋದು ಟು ಮೇಕ್ ಸಮಥಿಂಗ್ ಬೆಟರ್. ಸೊ ದಾಟ್ಸ್ ವೈ ನೋಡ್ರಿ ವರ್ಲ್ಡ್ ಫುಡ್ ಪ್ರೈಸ್ ಇದೆ ಅಂತಾರೆ. ಇದು ಪ್ರಪಂಚದ ಅತ್ಯುನ್ನತ ಆಹಾರ ಪ್ರಶಸ್ತಿ ಅಂತ ಹೇಳಿ. ಇದು ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ, ಪ್ರತಿ ಸಲ ಕ್ವಶನ್ ಕೇಳಿದ್ದಾರೆ. ಸೊ ಹೀಗಾಗಿ ನೋಡ್ಕೊಡಿ, ಇಲ್ಲಿ ವಿಜೇತರಿಗೆ ನೋಡ್ರಿ, ಇಲ್ಲಿ ವಿಜೇತರಿಗೆ ಆಬ್ವಿಯಸ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಬೇಕು. ಇಲ್ಲಿ ವಿಜೇತರಿಗೆ ಏನ್ ಗೊತ್ತ್ರಿ, ದಟ್ ಇಸ್ ಒಟ್ಟು $500 ಮೊತ್ತವನ್ನು ಅಂದ್ರೆ ಹಣವನ್ನು ಕೊಡ್ತಾರೆ. ಅಂದ್ರೆ ಮತ್ತೆ ನೆಕ್ಸ್ಟ್ ರಿಸರ್ಚ್ ಬೇಕಲ್ರಿ, ಪ್ರಶಸ್ತಿ ಮಸ್ತಿ ಅಷ್ಟೇ 500 ಮಿಲಿಯನ್ ಓಕೆ ದಟ್ ಇಸ್ ಓಕೆ $5 ಲಕ್ಷ ಆಸ್ ಅ ಕೊಡ್ತಾರೆ. ಸೊ ಹೀಗಾಗಿ 1986 ಮೊದಲ ಅಂತ ಬಂದ ನೋಡ್ಕೊಡಿ, ಮೊದಲ ದಟ್ ಇಸ್ 1987 ಮೊದಲ ಪ್ರಶಸ್ತಿ. ಹಾಗಾಗಿ ಮೊದಲ ಪ್ರಶಸ್ತಿ ತಗೊಂಡ್ರೆ ಯಾರು, ದಟ್ ಇಸ್ MS ಸ್ವಾಮಿನಾಥನ್. ಯಾಕಂದ್ರೆ ನಮ್ಮಲ್ಲಿ ಭಾರತದಲ್ಲಿ ಆಹಾರದ ಕುಂದುಕೊರತೆ ಬಂದಾಗ ಗ್ರೀನ್ ರೆವಲ್ಯೂಷನ್ ತಗೊಂಡ್ಬಂದು ನಮ್ಮ ತುರ್ತು ಬಂದ್ರೆ ಫೈನಾನ್ಷಿಯಲ್ ಎಮರ್ಜೆನ್ಸಿನೂ ಕೂಡ ತಡೆಗಟ್ಟಿದರು MS ಸ್ವಾಮಿನಾಥನ್. ಸೊ ಹೀಗಾಗಿ ವಿಶ್ವದಲ್ಲೇ ಅತಿ ದೊಡ್ಡ ಆಹಾರ ಪ್ರಶಸ್ತಿ ಅಂದ್ರೆ ವರ್ಲ್ಡ್ ಫುಡ್ ಪ್ರೈಸ್. ಇದನ್ನ ಯಾರು ಕೊಡ್ತಾರೆ, ದಟ್ ಇಸ್ FAO ಸಂಸ್ಥೆ ಕೊಡ್ತಾರ. ಮೊದಲು ಕೊಟ್ಟಿದ್ದ ಯಾವಾಗ 1987 ಇದನ್ನ ಫಸ್ಟ್ ಟೈಮ್ ವಿಜೇತರು ಯಾರು ಗೊತ್ತ್ರಿ, MS ಸ್ವಾಮಿನಾಥನ್. ಐ ಆಮ್ ಡ್ಯಾಮ್ ಶೂರ್ ಈ ಪ್ರಶಸ್ತಿ ಯಾವಾಗ ಅನೌನ್ಸ್ ಆಗುತ್ತೆ, ಎವ್ರಿ ಟೈಮ್ ವಿ ಹ್ಯಾಡ್ ಅ ಕ್ವಶನ್. ದಾಟ್ಸ್ ವೈ ಈ ವರ್ಷ ನೀವು ಎಕ್ಸಾಮ್ ಬರಿತಾ ಇದ್ದಲ್ಲ, ಕರೆಂಟ್ ವಿನ್ನರ್ಸ್ ನ ಎಕ್ಸಾಮ್ ಕೇಳ್ತಾನೆ. ದ ಪ್ರೆಸೆಂಟ್ ವಿನ್ನರ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟ್ ವಿನ್ನರ್ ನೆನಪಿಟ್ಕೊಂಡು, ಪ್ರೆಸೆಂಟ್ ವಿನ್ನರ್ ನೋಡ್ಕೊಡಿ, ದಟ್ ಇಸ್ ಮರಿ ಎಂಜೆಲಾ, ದಟ್ ಇಸ್ ಹಂಗರಿಯಾ. ನೆನಪಿಟ್ಟುಕೊಡ್ರಿ ಸರ್, ಆಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್ ಇದು ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಬರ್ಬೋದ್ರಿ. ಅಂದ್ರೆ ವಿಶ್ವದಲ್ಲೇ ಅತ್ಯುನ್ನತ ಆಹಾರ ಪ್ರಶಸ್ತಿ ಆದ ವಿಶ್ವ ಆಹಾರ ಪ್ರಶಸ್ತಿಯನ್ನು 2025 ಮರಿಂಜಿಲಾ ಹಂಗೇರಿಯಾ ಕೊಟ್ಟಿದ್ರು. ಇವ್ರು ಮೂಲತಃ ನೋಡ್ಕೊಡಿ, ಇವರು ಮಹಿಳಾ ವಿಜ್ಞಾನಿ. ಇವ್ರು ಯಾವ ದೇಶದವರು, ಬ್ರೆಜಿಲ್. ಯಾರಾದ್ರೂ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರ್ದಿದ್ರಲ್ಲ, ಇವರ ಟಾಪಿಕ್ ಮೇಲೆ ಒಂದು ಕ್ವಶನ್ ಕೇಳಿದ್ರಿ. ನೋಡಿ ಮರಿಜಿನಾ ಹಂಗೇರಿಯಾ, ಇವರು ಬ್ರೆಜಿಲ್ ದೇಶದ ಮಹಿಳಾ ವಿಜ್ಞಾನಿ. ಇವ್ರಿಗೆ ಎದಕ್ ಕೊಟ್ಟಾರ ಗೊತ್ತ್ರಿ, ಫಾರ್ ದಿ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸೇಷನ್. ಯಾಕಂದ್ರೆ ನೋಡ್ರಿ, ನಮ್ಮ ದೇಹಕ್ಕೆ ನೈಟ್ರೋಜನ್ ಬೇಕು. ಯಾಕಂದ್ರೆ ನಮ್ಮ ಮೂಲ ಲಕ್ಷಣಗಳು ಸ್ಟಾರ್ಟ್ ಆಗಿದೆ ನೈಟ್ರೋಜನ್ ಕಣಗಳಿಂದ, ಅಡಿನೈನ್ ಥೈಮೈನ್ ಸೈಟೋಸಿನ್ ಗ್ಯೂನಿನ್ ಅಂತೀರಿ. ಆದ್ರೆ ಭೂಮಿಯ ವಾತಾವರಣದಲ್ಲಿ ಸರ್ ನೈಟ್ರೋಜನ್ ಭೂಮಿಯ ವಾತಾವರಣದಲ್ಲಿ N2 ಇದೆ ರೀ, ಅಂದ್ರೆ N2. ಬಟ್ ನನ್ನ ದೇಹಕ್ಕೆ ಏನ್ ಬೇಕ್ರಿ, ಸಿಂಗಲ್ ನೈಟ್ರೋಜನ್ ಬೇಕ್ರಿ. ಅದಕ್ಕೆ ವಾತಾವರಣದಲ್ಲಿರೋ ನೈಟ್ರೋಜನ್ ಅನ್ನು ಭೂಮಿಯ ಮಣ್ಣಲ್ಲಿ ಶೇಖರಣೆ ಮಾಡ್ಕೊಂಡು ಅದನ್ನೇ ನಮಗೆ ಅಮೋನಿಯಾ NH3 ಮಾಡಿ ನಮ್ಮ ದೇಹಕ್ಕೆ ಕಳಿಸ್ತೈತೆ. ಅದಕ್ಕೆ ನಾವೇನಂದ್ರಿ ನೈಟ್ರೋಜನ್ ಫಿಕ್ಸೇಷನ್. ಐ ಥಿಂಕ್ ಎನ್ವೈರನ್ಮೆಂಟಲ್ ನೀವು ಓದಿರ್ಬೋದು, ನೈಟ್ರೋಜನ್ ಸೈಕಲ್, ನೈಟ್ರೋಜನ್ ಚಕ್ರ ಅಂತ ಓದ್ತೀನಿ. ಸೊ ಹೀಗಾಗಿ ನೋಡ್ಕೊಳ್ಳಿ, ಇಲ್ಲಿ ಏನ್ ಮಾಡ್ಯಾರ ಅಂದಾಗ ಇವರು ನೈಟ್ರೋಜನ್ ಫಿಕ್ಸೇಷನ್ ಹೆಂಗ್ ಇಂಪ್ರೂವ್ ಮಾಡ್ಬೋದು ಅಂತ ಮಾಡಿದ್ದಾರೆ. ಸೊ ದಟ್ ದ ಕ್ರಾಪ್ ಇಸ್ ಗೋಯಿಂಗ್ ಟು ಗ್ರೋ ವೆರಿ ವೆಲ್ ರೀ. ಓಕೆ, ನೈಟ್ರೋಜನ್ ಫಿಕ್ಸೇಷನ್ ದಾಗ ಇಲ್ಲಿ ಏನ್ ಮಾಡ್ರಿ, ಅವರು ಬ್ಯಾಕ್ಟೀರಿಯಾ ಬಗ್ಗೆ ಹೇಳಿದ್ದಾರೆ. ಆಲ್ರೆಡಿ ನೋಡ್ರಿ, ಯಾರಾದ್ರೂ CT ಎಕ್ಸಾಮ್ ಬರೆದ್ರೆ ನಿಮ್ಗೆ ಅಜಿಟೋಬ್ಯಾಕ್ಟರ್ ಅಂತ ಯಾವ ಬ್ಯಾಕ್ಟೀರಿಯಾ ಬಗ್ಗೆ ಫೋಕಸ್ ಮಾಡಿರೋರು, ದಟ್ ಇಸ್ ರೈಜೋಬಿಯಂ ಬ್ಯಾಕ್ಟೀರಿಯಾ ಮತ್ತೆ ಅಜಿಟೋಬ್ಯಾಕ್ಟರ್. ಡೋಂಟ್ ವರಿ, ಎನ್ವೈರನ್ಮೆಂಟ್ ಕ್ಲಾಸ್ ಬಂದಾಗ ಇವನ್ನೆಲ್ಲ ಬ್ಯಾಕ್ಟೀರಿಯಾ ಬಗ್ಗೆ ನಿಮ್ಗೆ ಹೇಳ್ತಾರೆ. ಅಂದ್ರೆ ರೈಜೋಬಿಯಂ ನಮ್ಮ ಸಸ್ಯಗಳ ಬೇರುಗಳ ಜೊತೆ, ಲೆಗುಮ್ಸ್ ಗಳ ಜೊತೆ ಒಂದು ಸಿಂಬಾಯ್ಟಿಕ್ ರಿಲೇಷನ್ ಇರುತ್ತೆ. ಅದೇ ಬೇಕು ನೋಡ್ರಿ, ಅಜಿಟೋಬ್ಯಾಕ್ಟರ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಸಾಯಿಲ್ ಬಟ್ ಅವೇ ಫ್ರಮ್ ದ ಲೆಗುಮ್ಸ್ ಆಫ್ ರೂಟ್ಸ್ ಅಂತ ಹೇಳಿದ್ರೆ ಸಸ್ಯಗಳ ಬೇರುಗಳಿಂದ ಬೇರೆ ಇರ್ತದ್ರಿ. ಆದ್ರೆ ಅದು ಕೂಡ ಏನ್ರಿ, ವಾತಾವರಣದಲ್ಲಿ ನೈಟ್ರೋಜನ್ ಅನ್ನ ಅಮೋನಿಯಾ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಅನ್ನೋದು ಇವರ ಕಾನ್ಸೆಪ್ಟ್ ಗೆ ಇವರಿಗೆ ವರ್ಲ್ಡ್ ಫುಡ್ ಪ್ರೈಸ್ ಕೊಟ್ಟರು. ದಾಟ್ಸ್ ವೈ ಯು ವಿಲ್ ಹ್ಯಾವ್ ಕ್ವಶನ್. ಇದನ್ನ ಕ್ವಶನ್ ಕೇಳಕತ್ತಾರೆ. ಇಷ್ಟಾದ್ಮೇಲೆ ನೀವು ಏನ್ ಮಾಡ್ಬೇಕು, ಮತ್ತೇನಾದ್ರು ಇಂಟರ್ನ್ಯಾಷನಲ್ ಇದೆನಾ ಸರ್, ಆಹಾರ ಪದ್ಧತಿ ಒದಗಿಸ್ಬೇಕಲ್ರಿ, ಜನಕ್ಕೆ ಅವೇರ್ನೆಸ್ ಕೊಡ್ಬೇಕಲ್ಲ. ದಾಟ್ಸ್ ವೈ ಕ್ಯಾನ್ ಸಿ ದ್ಯಾಟ್ ಪ್ರತಿ ವರ್ಷ ಜೂನ್ 5ನೇ ತಾರೀಕು ಏನಂತ ಮಾಡ್ತೇವೆ, ಜೂನ್ 5 ಏನ್ ಮಾಡ್ತೀರಿ, ವಿಶ್ವ
ಆಹಾರ ಸಂರಕ್ಷಣೆ ದಿನ ಅಂದ್ರೆ ಈಚ್ ಇಯರ್ June 5th we are going to celebrate that is ವರ್ಲ್ಡ್ ಫುಡ್ ಸೇಫ್ಟಿ ಡೇ. ಯಾಕಂದ್ರೆ ಪ್ರಸ್ತುತವಾಗಿ ಭೂಮಿ ಮೇಲೆ 1/3 ಆಹಾರ ಧಾನ್ಯಗಳು ವೇಸ್ಟೇಜ್ ಆಗ್ತಾ ಇದ್ವು, ಅದಕ್ಕೆ ಸಂರಕ್ಷಣೆ ಸಿಗ್ತಾ ಇಲ್ಲ. ಎಷ್ಟೋ ಸೂಕ್ಷ್ಮ ಜೀವಿಗಳಿಂದ ನಾಶ ಆಗ್ತಾ ಇದ್ವು, ಯಾಕಂದ್ರೆ ಪ್ರಾಪರ್ ಮೇಂಟೆನೆನ್ಸ್ ಇಲ್ಲ. ಅದರ ಸೇಫ್ಟಿಗಾಗಿ ನಾವು June 5th ಏನ್ ಮಾಡ್ತೀವಿ, ವಿಶ್ವ ಆಹಾರಕ್ಕೆ ಸಂರಕ್ಷಣೆ ಅಂದ್ರೆ ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅಂತ ಮಾಡ್ತೀವಿ. ಇದೇ ತರ ಭಾರತವು ಕೂಡ ಅತಿ ಹೆಚ್ಚು ಕೃಷಿಯ ಮೇಲೆ ಅವಲಂಬನೆ ಆಗಿರೋದ್ರಿಂದ ಭಾರತ ದೇಶವು ನಮ್ಮಲ್ಲಿ ನೋಡ್ರಿ, ಭಾರತದ ಅತ್ಯುನ್ನತ ಆಹಾರ ಪ್ರಶಸ್ತಿ ಯಾವ್ದಂತಾರ, ದಟ್ ಇಸ್ MS ಸ್ವಾಮಿನಾಥನ್ ಆಹಾರ ಪ್ರಶಸ್ತಿಯನ್ನು ಕೊಡ್ತಾರೆ. MS ಸ್ವಾಮಿನಾಥನ್ ಆಹಾರ ಪ್ರಶಸ್ತಿಯನ್ನು ಭಾರತದ ಅತ್ಯುನ್ನತ ಆಹಾರ ಪ್ರಶಸ್ತಿ ಎಂದು ಕರೆಯುತ್ತಾರೆ. ಈ ಪ್ರಶಸ್ತಿಯು ಇದೇ ತಿಂಗಳು ಆಗಸ್ಟ್ 9ನೇ ತಾರೀಕು ಅನೌನ್ಸ್ಮೆಂಟ್ ಆಗೋದಿದೆ. ಇನ್ ಕೇಸ್ ಯಾರದನ್ನ ನೀವು ನೋಡ್ರಿ, ಒಂದು ಗ್ರೂಪಿಗೆ ಕೊಡ್ತಾರ ಅಂದ್ರೆ ಯಾವ್ದಾರ ಒಂದು ಗ್ರೂಪ್ ಸೇರ್ಕೊಂಡು ಆಹಾರದಲ್ಲಿ ಇಂಪ್ರೂವ್ ಮಾಡಿದ್ದಾರೆ, ಅಲ್ಲ ವೈಯಕ್ತಿಕ ಸೈಂಟಿಸ್ಟ್ ಅಂದ್ರೆ ಸರ್ ಭಾರತದ ಅತ್ಯಂತ ಆಹಾರ ಪ್ರಶಸ್ತಿ MS ಸ್ವಾಮಿನಾಥನ್ ಆಹಾರ ಶಾಂತಿ ಪ್ರಶಸ್ತಿಯು ಇದೇ ತಿಂಗಳು 9ನೇ ತಾರೀಕು ಅನೌನ್ಸ್ಮೆಂಟ್ ಆಗುತ್ತೆ. ಅನೌನ್ಸ್ಮೆಂಟ್ ಆದ್ರೆ ಡೆಫಿನೆಟ್ಲಿ ನಾವು ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೀವಿ. ವಿಲ್ ಅಪ್ಡೇಟ್ ಓಕೆ, ಡೆಫಿನೆಟ್ಲಿ ಅಪ್ಡೇಟ್ ಮಾಡೇ ಮಾಡ್ತೀವಿ. ಸೊ ದಾಟ್ಸ್ ವೈ ಫುಡ್ ಅಂತ ಬಂದಾಗ ಈ ತರ ಒಂದು ಹೊಲಿಸ್ಟಿಕ್ ಆಗಿ ಕವರ್ ಮಾಡಿ. ಇನ್ನೂ ಸ್ವಲ್ಪ ಫರ್ದರ್ ಹೋಗ್ಬೇಕಂದ್ರೆ ನೀವೇನ್ ಮಾಡ್ರಿ, ದಟ್ ಇಸ್ ಋತುಮಾನ ಮತ್ತು ಬೆಳೆ ಒಂದ್ ಲಿಸ್ಟ್ ಮಾಡ್ಕೊಡ್ರಿ. ಅಂದ್ರೆ ಇನ್ನೂ ಸ್ವಲ್ಪ ಇದಕ್ಕೆ ಸಬ್ಜೆಕ್ಟ್ ಆಡ್ ಮಾಡ್ತೀರಿ, ಏನ್ ಮಾಡಿ ನಾವು ಪ್ರಿಪರೇಷನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಏನು ಓದಬೇಕು ಹೇಗೆ ಓದ್ಬೇಕಂತ ಗೊತ್ತಾದ್ರ ಸರ್ ಯು ಹ್ಯಾವ್ ಮೊಬೈಲ್, ನಿಮ್ಮ ಕೈಯಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾ ಆಯ್ತು, ಕಂಟೆಂಟ್ ಅಂತ ಎಲ್ಲ ಆನ್ಲೈನ್ ಇರೋದ್ರಿಂದ ಜಸ್ಟ್ ಏನ್ ಮಾಡಿ, ಇದಕ್ಕೆ ಫರ್ದರ್ ಏನ್ ಮಾಡಿ, ಸ್ವಲ್ಪ ಏನ್ ಮಾಡಿ, ಋತುಮಾನ ಮತ್ತು ಬೆಳೆ 2-3 ಬೆಳೆ ಬರ್ಕೊಡಿ. ಅಂದ್ರೆ ಸೀಸನ್ ವರ್ಸಸ್ ಕ್ರಾಪ್ಸ್ ಅಂದ್ರೆ ದಟ್ ಇಸ್ ಓಕೆ. ಖಾರಿಫ್ ಅಂದ್ರೆ ಮಳೆಗಾಲದ್ದು, ರಾಬಿ, ಜೈದ ಅಂದ್ರೆ ಮಳೆಗಾಲದ ಬೆಳೆ, ಚಳಿಗಾಲದ ಬೆಳೆ, ಬೇಸಿಗೆ ಒಂದು 3 ಎಕ್ಸಾಂಪಲ್ ಬರೀ. ಇದೇ ಟೈಪ್ ಏನ್ ಮಾಡಿ ನೆಕ್ಸ್ಟ್, ದಟ್ ಇಸ್ ಟೈಪ್ ಆಫ್ ಸಾಯಿಲ್. ನೆಕ್ಸ್ಟ್ ಏನ್ ಮಾಡ್ರಿ, ಅದರ ಲಕ್ಷಣಗಳು, ಕ್ಯಾರೆಕ್ಟರ್ ಆಫ್ ದಟ್ ಸಾಯಿಲ್ ಅಂಡ್ ಬೆಳೆಗಳು. ಆದ್ರೆ ಇಂಡಿಯಾದಾಗ ಎಲ್ಲೆಲ್ಲಿ ಸಿಗ್ತು ಅಂದ್ರೆ ವೇರ್ ಎಕ್ಸಾಕ್ಟ್ಲಿ ದಟ್ ಟೈಪ್ ಆಫ್ ಸಾಯಿಲ್ ಅಂದ್ರೆ ಬೆಳಕೆ ಮಣ್ಣಿನ ವಿಧಗಳು ಮತ್ತು ಅದರ ಲಕ್ಷಣಗಳು ಭಾರತದಲ್ಲಿ ಎಲ್ಲಿ ಕಂಡು ಬರ್ತದೆ ಮತ್ತು ಅಂತದ್ರಲ್ಲಿ ಯಾವ ಬೆಳೆ ಜಾಸ್ತಿ ಬೆಳೀತಾರೆ, ಇದನ್ನ ಬೇಕಾದ್ರೆ ಲಿಸ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಏನ್ ಮಾಡ್ಕೊಡ್ರಿ, ಭಾರತ ಯಾವ್ಯಾವ ಬೆಳೆಯಲ್ಲಿ ಅತಿ ಹೆಚ್ಚು ಇದೆ ಅಂದ್ರೆ ವಿಚ್ ಫುಡ್ ಕ್ರಾಪ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂದ್ರೆ ಯಾವ ಬೆಳೆಗಳಲ್ಲಿ ಭಾರತ ಅತಿ ಹೆಚ್ಚು ಪ್ರಪಂಚದಲ್ಲಿ ಬೆಳೀತಾರೆ ಅನ್ನೋ ಒಂದು ಲಿಸ್ಟ್ ಮಾಡ್ಕೊಡ್ರಿ. ಅದರ ಜೊತೆ ನಾವು KPSC ಎಕ್ಸಾಮ್ ಓದ್ತಿದ್ರೆ ಕರ್ನಾಟಕ ಯಾವ್ಯಾವ ಬೆಳೆಗಳಲ್ಲಿ ಅತಿ ಹೆಚ್ಚು, ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ನಾವು ನೋಡ್ಕೊಡ್ರಿ ಸಿಲ್ಕ್, ರೇಷ್ಮೆಲೆ ಅತಿ ಹೆಚ್ಚು ನಾವು ರೇಷ್ಮೆಲೆ ನಾವು ಬೆಳಿತೀವಿ. ನೆಕ್ಸ್ಟ್ ನೋಡ್ರಿ ರಾಗಿ ಅತಿ ಹೆಚ್ಚು ಬೆಳೆದು ಕರ್ನಾಟಕ ರೀ, ಭಾರತದ ಎಲ್ಲ ರಾಜ್ಯದಲ್ಲಿ ಕರ್ನಾಟಕ ಅತಿ ಹೆಚ್ಚು ರಾಗಿ ಬೆಳಿತಿದ್ರಿ. ನೆಕ್ಸ್ಟ್ ಮೇಜ್ಗೂ ಬೆಳಿತೀವಿ. ಸೊ ಈ ತರ ಸ್ವಲ್ಪ ಒಂದು ಹೊಲಿಸ್ಟಿಕ್ ಆಗಿ ಮಾಡ್ಕೊಡ್ರಿ. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಆಯ್ತು, ಕರೆಂಟ್ ಅಫೇರ್ಸ್ ಆಯ್ತು. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಏನ್ ಗೊತ್ತಿದೆ, ದಟ್ ಇಸ್ ಫಸ್ಟ್ ಆಪ್ಷನ್. ಬಟ್ ಇಲ್ಲಿ ಇನ್ನೊಂದಿಷ್ಟು ಇನ್ ದಿಸ್ ಕ್ವಶನ್ ಸಮ್ ಮೋರ್ ಇನ್ಸ್ಟ್ರಕ್ಷನ್ಸ್ ಆರ್ ದೇರ್. ಜಸ್ಟ್ ಓವರ್ ಕೊಡ್ತಾನೆ ನೋಡ್ರಿ. ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ರಿಫ್ಯೂಜಿಸ್ ಅಂತ ಇರ್ತಾರೆ. ಅಂದ್ರೆ ರಿಫ್ಯೂಜಿಸ್ ಅಂದ್ರೆ ಯಾರು, ವಾಟ್ ಯು ಮೀನ್ ರಿಫ್ಯೂಜಿಸ್ ಅಂದ್ರೆ ನಿರಾಶ್ರಿತರು. ಸರ್ ನನಗೆ ಸರ್ಕಾರ ಇದಕ್ಕೆ ಕಾಪಾಡುತ್ತೆ, ವೈ ಗವರ್ಮೆಂಟ್ ಇಸ್ ಪ್ರೊಟೆಕ್ಟಿಂಗ್ ಮೀ, ಬಿಕಾಸ್ ಐ ಆಮ್ ದ ಸಿಟಿಸನ್ ಆಫ್ ಇಂಡಿಯಾ. ವೈ ಫಾರಿನ್ ಕಂಟ್ರಿ ಸಿಟಿಸನ್ ವಿಲ್ ಬಿ ಪ್ರೊಟೆಕ್ಟ್, ದೇ ಆರ್ ದ ಸಿಟಿಸನ್ಸ್ ಆಫ್ ಎನಿ ಕಂಟ್ರಿ. ಸರ್ ಇಲ್ಲಿ ನೋಡ್ರಿ, ಯಾವುದೇ ಒಬ್ಬ ಮನುಷ್ಯನನ್ನು ಯಾವ ದೇಶವು ಇವರು ನಮ್ಮ ಪ್ರಜೆ ಅಲ್ಲ ಅಂತ ಹೇಳಿದರೆ ಅವ್ರು ನಾವೇನಂತ ಗೊತ್ತೀರಿ, ನಿರಾಶ್ರಿತರು ಅಥವಾ ರಿಫ್ಯೂಜೀಸ್ ಅಂತ ಹೇಳ್ತೀವಿ. Sir, they are also human beings, right? They are also human beings. We are also human beings. Only we have some designation called we are the citizen of some country. Sir, ನಾವು ಮನುಷ್ಯರು, ಅವರು ಮನುಷ್ಯರೇ. ಆದ್ರೆ ಅವ್ರಿಗೆ ಯಾಕೆ ಗೊತ್ತಿಲ್ಲ ಅಂದ್ರೆ ಅವ್ರು ಯಾವುದೋ ಒಂದು ದೇಶದ ಪ್ರಜೆಗಳು ಅಲ್ಲ, ಯಾರು ಒಪ್ಕೊಂತ ಇಲ್ಲ. ಬಟ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಅ ಬ್ಲಡ್, ವಿ ಆರ್ ಆಲ್ಸೋ ಹ್ಯಾವಿಂಗ್ ಅ ಬ್ಲಡ್. ಮತ್ತೆ ಅವ್ರನ್ನು ಪ್ರೊಟೆಕ್ಟ್ ಮಾಡ್ಬೇಕಲ್ಲ. ಅದಕ್ಕೆ ಸರ್ ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ರಿಫ್ಯೂಜಿಸ್ ಅಂತೇಳಿ ಒಂದು ಡಿಸೆಂಬರ್ 14ಕ್ಕೆ 1950ಕ್ಕೆ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಆಗಲೇ ಏನಿದೆ, ಮನುಷ್ಯ ಕುರಿತು ಮತ್ತು ಪರಿಸರ ಕುರಿತು ಹೇದ್ಕೊಟ್ರ ಕೇಂದ್ರ ಕಚೇರಿ ಇರ್ತಾವ್ರಿ. ದಟ್ ಇಸ್ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್. ಯಾವ ದೇಶದಲ್ಲಿ? ಸ್ವಿಟ್ಜರ್ಲ್ಯಾಂಡ್ ಇದೆ. ಅಂದ್ರೆ ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ರಿಫ್ಯೂಜಿಸ್ ಅಂದ್ರೆ ವಲಸಿಗರ ಕುರಿತಾಗಿರುವ ವಿಶ್ವಸಂಸ್ಥೆ ಒಂದು ಕಮಿಷನ್ ಇದೆ ರೀ, ಒಂದು ಆಯೋಗ ಇದೆ. ಅದಕ್ಕೆ ನಾವು ಅಂತೀವಿ UNHCR. ಹಾಗೆ ನಿಮ್ಗೆ ಗೊತ್ತಿರೋ WHO ವಿಶ್ವ ಆಹಾರ ಸಂಸ್ಥೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅಂದ್ರೆ ಇನ್ ಆರ್ಡರ್ ಟು ಎಲಿಮಿನೇಟ್ ಸಮ್ ಗ್ಲೋಬಲ್ ಡಿಸೀಸಸ್ WHO. ಯಾಕಂದ್ರೆ ರೀಸೆಂಟ್ಲಿ ಇದರಿಗೆ ಅಮೆರಿಕ ದೇಶ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಸದಸ್ಯತ್ವವನ್ನು ಹಿಂಪಡೆದುಕೊಂಡಿದೆ. ಅಂದ್ರೆ ರೀಸೆಂಟ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಹ್ಯಾವ್ ವಿತ್ಡ್ರಾನ್ ದೇರ್ ಮೆಂಬರ್ಶಿಪ್ ಫ್ರಮ್ WHO. ಓಕೆ, ನೆಕ್ಸ್ಟ್ ನೋಡಿ, ವರ್ಲ್ಡ್ ಬ್ಯಾಂಕ್, IMF ಈ ಟಾಪಿಕ್ಸ್ ನ ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಅದರಲ್ಲಿ ಕವರ್ ಮಾಡ್ತಾ. ಯಾಕಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತಾರೆ. ಅಂದ್ರೆ ಆರ್ಥಿಕವಾಗಿ ನಾವು ಎಲ್ಲ ದೇಶಗಳು ಒಂದು ಹಣ ಕೊಡ್ಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ಇನ್ಸ್ಟಿಟ್ಯೂಟ್, ರೈಟ್? ನೋಡ್ರಿ, ಯಾಕೆ ಎಲ್ಲ ಹಣಕಾಸಿನ ಸಂಸ್ಥೆಗಳು ಹಣಕಾಸಿನ ಕೇಂದ್ರ ಕಚೇರಿಗಳು ಅಮೆರಿಕದಲ್ಲೇ ಇದಾವ್ರಿ?
ವೈ ಮೋಸ್ಟ್ ಆಫ್ ದ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಲೇಟೆಡ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಅಮೆರಿಕಾ. ಯಾವುದೇ ಒಂದು ಸಂಸ್ಥೆ ಕೊಡ್ಬೇಕಂದ್ರೆ ಒಂದು ಇದು ಇರ್ತದೆ. ರೆಸ್ಟ್ ಎಕ್ಸಾಂಪಲ್ ಐ ಟೇಕ್ 1 minute ಒಂದು ಶಾರ್ಟ್ ಆಗಿ ಹೇಳ್ತೇನೆ ನೋಡ್ರಿ ಸರ್. ಇಲ್ಲಿ ನೋಡ್ರಿ ಸರ್, ಹಣಕಾಸು ಅಂತ ಬಂದಿದ್ದೇನು ಗೊತ್ತ್ರಿ? ವರ್ಲ್ಡ್ ವಾರ್ ಟೂ ದಲ್ಲಿ ನೋಡ್ಕೊಡ್ರಿ ಯಾವ್ಯಾವ ದೇಶ ಹೊಡೆದಾಡಿದ್ರು ವರ್ಲ್ಡ್ ವಾರ್ 2 ದಲ್ಲಿ. ದಟ್ ಇಸ್ ಯುರೋಪ್ ಅಂಡ್ ಏಷ್ಯಾ ಓನ್ಲಿ, ರೈಟ್? ಆದ್ರೆ ಇವ್ರಿಬ್ರು ಹೊಡೆದಾಡ್ತಿರ್ಬೇಕಾದ್ರೆ ಒಂದು ಕಂಟ್ರಿ ಬಹಳ ಹ್ಯಾಪಿ ಇತ್ತು ಅಂದ್ರೆ ಅದಕ್ಕೆ ಏನಂತಾರೆ USA. ಯಾಕಂದ್ರೆ ಫ್ರಾನ್ಸ್ ಅಂಡ್ ಬ್ರಿಟನ್ ದೇಶರು ತಮ್ಮ ಹಣ ಖರ್ಚು ಮಾಡಿ ಅಮೆರಿಕದ ಆಯುಧಗಳನ್ನ ಖರೀದಿ ಮಾಡ್ತಾ ಇದ್ರು. ದಟ್ಸ್ ವೈ USA ವಾಸ್ ವೆರಿ ಹ್ಯಾಪಿ. ಯಾಕಂದ್ರೆ ನೋಡ್ರಿ ಫ್ರಾನ್ಸ್ ಕಡೆ ಯಾವ ದೇಶ ನೋಡ್ರಿ, ಈ ಕಡೆ ಯಾವ್ದಿತ್ತು ನೋಡ್ರಿ, ರಷ್ಯಾ, ಚೀನಾ, ಫ್ರಾನ್ಸ್, UK ಒಂದ್ ಕಡೆ ಇತ್ತು. ಇದರ ಅಪೋಸಿಟ್ ಯಾರಿದ್ರು? ಜರ್ಮನಿ, ಜಪಾನ್, ಇಟಲಿ. ಇವ್ರು ಒಂದ್ ಕಡೆ ಅಂದ್ರೆ ಇವ್ರಿಗೆ ಏನಂತಾರೆ? ಗ್ರೂಪ್ ಆಫ್ ಆಕ್ಸಿಸ್ ಅಂದ್ರೆ ಶತ್ರು ಬಣ, ಇವರಿಗೆ ಮಿತ್ರ ಬಣ ಅಂದ್ರೆ ವಿನ್ನರ್ಸ್ಗೆ ಮಿತ್ರ ಬಣ ಅಂತ ಇರ್ತಾರೆ. ಆಕ್ಚುಲಿ US ವಾಸ್ ಎಂಜಾಯಿಂಗ್ ವರ್ಲ್ಡ್ ವಾರ್ 2. USA ಅನ್ನತ್ರಿ ಎಷ್ಟು ಹೊಡೆದಾಡ್ತಿರ್ತೈತ್ರಿ. ಯಾಕಂದ್ರೆ ಪ್ರತಿ ಸಲ ಈ ಫ್ರಾನ್ಸ್ ಅಂಡ್ UK ಯೂಸ್ ಟು ಪರ್ಚೇಸ್ ವೆಪನ್ಸ್ ಫ್ರಮ್ USA. ಬಟ್ ಪ್ರಾಬ್ಲಮ್ ಏನಂದ್ರೆ ಜಪಾನ್ ಬೈ ಮಿಸ್ಟೇಕ್ಲಿ ಒಂದು ಅಮೆರಿಕದ ಒಂದು ಹಡಗು ಮೇಲೆ ಅಟ್ಯಾಕ್ ಮಾಡಿಬಿಡ್ತದ್ರಿ. 1941 ಅಲ್ಲಿ ದ ಜಪಾನ್ ಹ್ಯಾವ್ ಅಟ್ಯಾಕ್ಡ್ ಆನ್ ಶಿಪ್ ಆಫ್ ಎ ದಟ್ ಇಸ್ USA. ದಟ್ಸ್ ವೈ ಇನ್ ಆರ್ಡರ್ ಟು ಟೇಕ್ ಅ ರಿವೆಂಜ್, ಅವ್ರು ರಿವೆಂಜ್ ತಗೋಬೇಕಾದ್ರೆ ಏನ್ ಮಾಡ್ತಾರೆ? ತಮ್ಗೆ ಯಾರು ಪ್ರತಿ ಮಾಡ್ತಾರೆ ಇವ್ರಲ್ರಿ, ಇವ್ರ ಜೊತೆ ಬಂದು ಸೇರ್ತಾರೆ. ವರ್ಲ್ಡ್ ವಾರ್ 2 ದಲ್ಲಿ ಈ ಕಡೆ ಬಂದು ಭಾಗ ಸೇರ್ತಾರೆ. ಹಿರೋಶಿಮಾ ನಾಗಸಾಕಿ ಹಾಕಿ ಬಾಂಬ್ ಹಾಕಿ ರಿವೆಂಜ್ ತಗೊಂತಾರ. ಈ ಟೈಮಲ್ಲಿ ನೋಡ್ಕೊಡಿ ಅತಿ ಹೆಚ್ಚು ಯುರೋಪ್ ಮತ್ತು ಏಷ್ಯಾ ದೇಶಗಳು ಧ್ವಂಸವಾಗಿದ್ದು. ಈ ಯುರೋಪ್ ದೇಶಗಳು ಏನ್ ಮಾಡಿದ್ರು? ಆಫ್ರಿಕಾದನ್ನ ಮತ್ತು ಏಷ್ಯಾದನ್ನ ಲೂಟಿ ಮಾಡಿ 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 ಎಲ್ಲ ಹಣ ತಗೊಂಡು ಹೋಗ್ಬಿಟ್ಟಿದ್ರು. ದ ಯುರೋಪಿಯನ್ ಕಂಟ್ರಿ ಹ್ಯಾವ್ ಡೆಸ್ಟ್ರಾಯ್ಡ್ ಆಲ್ ದ ಆಫ್ರಿಕನ್ ಅಂಡ್ ಏಷ್ಯನ್ ಕಂಟ್ರಿ ಬೈ ಡೆಸ್ಟ್ರಾಯಿಂಗ್ ದೇರ್ ರಿಸೋರ್ಸ್. ಅವೆಲ್ಲ ರಿಸೋರ್ಸ್ ಮಾಡಿದ್ ಏನ್ ಮಾಡಿದ್ರು ಅವರು? ಅವೆಲ್ಲ ರಿಸೋರ್ಸ್ ಮಾಡಿ ಹಣ ಮಾಡಿದ್ನ ಅಮೆರಿಕದಲ್ಲಿ ಕೊಟ್ಟು ಆಯುಧ ಖರೀದಿ ಮಾಡಿದ್ರು. ಯಾವಾಗ ನೋಡ್ರಿ ವರ್ಲ್ಡ್ ವಾರ್ 2 ಎಂಡ್ ಆದ್ಮೇಲೆ ದೆನ್ ಫ್ರಾನ್ಸ್ ಅಂಡ್ UK, ರಷ್ಯಾ ಇವರೆಲ್ಲ ದೇ ಸ್ಟಾರ್ಟೆಡ್ ಆಸ್ಕಿಂಗ್ ಸಮ್ ಮನಿ ಹೆಲ್ಪ್ ಅಂದ್ರೆ ಆಗ ಸ್ವಲ್ಪ ರೀಕನ್ಸ್ಟ್ರಕ್ಷನ್ ಮಾಡೋಕಲ್ಲ. ದುಡ್ಡು ಯಾರ ಕಡೆ ಇತ್ತು ಅವಾಗ? ಡ್ಯೂರಿಂಗ್ ಆದ್ರೆ ಆಫ್ಟರ್ ದ ವರ್ಲ್ಡ್ ವಾರ್ 2 ಓನ್ಲಿ USA ಹ್ಯಾಡ್ ಎ ಮನಿ. US ಕಡೆ ಮಾತ್ರ ರೊಕ್ಕ ಉಳಿದಿತ್ತಲ್ರಿ. ಯಾಕಂದ್ರೆ ಇವರು ಯಾವಾಗಲೂ ಆಯುಧ ಕೊಟ್ಕೊಂತಿದ್ರು. ಈಗಾದ್ರೂ ಅದನ್ನೇ ಮಾಡ್ತಾರೆ. ರೈಟ್ ನೌ ಆಲ್ಸೋ US ಇಸ್ ಡೂಯಿಂಗ್ ದ ಸೇಮ್ ಥಿಂಗ್. US ಈಗ ಅದನ್ನ ಮಾಡ್ತದ್ರಿ. ಬಿಕಾಸ್ ನೋಡಿ ಇಂಡಿಯಾ ಅಂಡ್ ಪಾಕಿಸ್ತಾನ್ ಬಾರ್ಡರ್ ಇಶ್ಯೂಸ್ ಕ್ಯಾನ್ ಬಿ ರಿಸಾಲ್ವ್. ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದ ಸಮಸ್ಯೆಗಳನ್ನ ಬಗೆಹರಿಸಬಹುದಾಗಿ ಸರ್ ವಿತ್ ಇನ್ 1 minute ವಿ ಕ್ಯಾನ್ ರಿಸಾಲ್ವ್. ಒಂದೇ ನಿಮಿಷದಲ್ಲಿ ರಿಸಾಲ್ವ್ ಮಾಡಬಹುದು. ಅದು ರಿಸಾಲ್ವ್ ಮಾಡಕ್ ಬಿಡಂಗಿಲ್ಲ. ಯಾಕಂದ್ರೆ ಬಲಿಷ್ಠ ದೇಶಗಳು ನಮ್ಮ ಗಡಿ ಭಾಗದಲ್ಲಿ ಯುದ್ಧವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅತಿ ಯುದ್ಧ ಸಾಮಗ್ರಿಗಳನ್ನು ಸಪ್ಲೈ ಮಾಡೋ ದೇಶಗಳಿಗೆ ಲಾಭ ಇದ್ದೇ ಇರ್ತದೆ. ದಟ್ಸ್ ವೈ ಅಮೆರಿಕ, ಚೀನಾ ದೇ ನೆವರ್ ವಾಂಟೆಡ್ ಟು ರಿಸಾಲ್ವ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಇಶ್ಯೂ. ಬಿಕಾಸ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಯುಧಗಳನ್ನು ಖರೀದಿ ಮಾಡೋದು ಭಾರತ ರೀ. ಈಗ ಭಾರತ ಎದಕ್ಕೆ ಖರೀದಿ ಮಾಡ್ತೇವೆ ನಾವು? ಗಡಿ ಭಾಗದ ಇಶ್ಯೂ ಸಂಬಂಧ ಭದ್ರತೆಗೋಸ್ಕರ. ನಮ್ ಗಡಿ ಭಾಗದ ಸಮಸ್ಯೆ ಇಲ್ಲ ಅಂದ್ರೆ ನಾವು ಖರ್ಚು ಮಾಡಂಗಿಲ್ಲ. ವಿಲ್ ನಾಟ್ ಪರ್ಚೇಸ್ ಇಕ್ವಿಪ್ಮೆಂಟ್. ಅವಾಗ ಅವ್ರಿಗೆ ಏನ್ರಿ ಲಾಸ್ ಆಗತ್ತಲ್ಲ, ತಮ್ಮ ವಸ್ತು ಸೇಲ್ ಆಗಲ್ಲ. ಅದಕ್ಕೆ ರಿಸಾಲ್ವ್ ಮಾಡಂಗಿಲ್ರಿ. ಸೊ ಪ್ಲೀಸ್ ಈಗಾದ್ರೂ ಅದೇ ಆಗ್ತಾ ಇದೆ. ನಾವು ಆಲ್ಸೋ ನೋಡ್ರಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಏನ್ರಿ ರೀಸೆಂಟ್ಲಿ ವರ್ಲ್ಡ್ ಬ್ಯಾಂಕ್ IMF ಇಂದ ಸ್ವಲ್ಪ ಸಾಲ ಕೊಡ್ಸಿದೆ. ಯಾರಿಗೆ? ಅಮೆರಿಕಕ್ಕೆ. ಪಾಕಿಸ್ತಾನದ ಆರ್ಮಿ ಹೆಡ್ ಮುನೀರ್ ನಮ್ಮ ಮನ್ನಿಕರು ಊಟಕ್ಕೆ ಕರೆದಿದ್ದ. ಎದಕ್ಕೆ? ಟು ಟೆಂಪ್ಟ್ ಇಂಡಿಯಾ, ಭಾರತನ ಟೆಂಪ್ಟ್ ಮಾಡ್ಲಿಕ್ಕೆ. ಯಾಕಂದ್ರ ನಮ್ದು ಫೈಟರ್ ಜೆಟ್ F-35 ತಗೊಳ್ರಿ ನೀವು. ಫ್ರಾನ್ಸ್ ಇಂದ ರಫೇಲ್ ತಗೊಂಡ್ರೆ ಇಟ್ಸ್ ವೆರಿ ವೀಕ್ ಅಗೇನ್ಸ್ಟ್ ಅವರ್ ಫೈಟರ್ ಏರ್ಕ್ರಾಫ್ಟ್. ನಮ್ದು ತಗೊಳ್ರಿ ಅಂತ ಟೆಂಪ್ಟ್ ಮಾಡ್ಲಿಕ್ಕೆ ಮಾತ್ರ. ಯಾಕಂದ್ರೆ ಒಂದು ವಸ್ತು ಸೇಲ್ ಆಗತ್ತಂದ್ರೆ ಒಬ್ವಿಯಸ್ಲಿ ಗ್ರಾಹಕರ ದೇವ್ರಂತೇನೋ. ಸೊ ಹೀಗ ನೋಡ್ಕೊಡ್ರಿ. ಸೊ ಇದೇ ಟೈಮಲ್ಲಿ ವಿಶ್ವಸಂಸ್ಥೆ ಅಮೆರಿಕನ್ ಹೇಳ್ತಾರೆ ನಿಮಗೆ ರೊಕ್ಕ ಕೊಡ್ತೇನಪ್ಪ, ಬಟ್ ನಾ ಏನ್ ಕೊಡ್ತೀನಿ? ಸಾಲದ ರೂಪದಲ್ಲಿ. ಅಂದ್ರೆ ಐ ವಿಲ್ ಗಿವ್ ಲೋನ್ಸ್ ಕೊಡ್ಬೇಕಾದ್ರೆ ನೀವ್ ವಿಚಾರ ಮಾಡ್ರಿ ಸರ್, ಯಾವ ವ್ಯಕ್ತಿ ನಮ್ಗೆ ಸಾಲ ಕೊಡ್ತಿರ್ತಾರ ಅವ ಹಾಕ ಕಂಡೀಷನ್ ನಾವು ಒಪ್ಕೊಂತಾನಿಲ್ರಿ. ಜಸ್ಟ್ ರಿಕಾಲ್ ಅವರ್ ಚೈಲ್ಡ್ಹುಡ್. ಯಾರು ನಾವು ಸಣ್ಣದಿರ್ತೀವಿ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಯಾರ್ದು ಬ್ಯಾಟ್ ಟು ಬಾಲ್ ಇರ್ತಿತ್ತಲ್ಲ ಅವರೇ ಓಪನರ್ಸ್, ಅವರೇ ಎಂಡ್. ಅವ್ರಿಗೆ ಹೇಳತನ ಅವ್ರಿಗೆ ಏನಂತಿದ್ ನಾವು ಅವ್ರು ಹೆಂಗ್ ಆಡ್ತಾರ ಹಂಗ ಕ್ಲಾಪ್ ನೋಡ್ಕೊಂಡು. ಯಾಕಂದ್ರೆ ನಾವು ಅವ್ರಿಗೆ ಏನಾದ್ರು ಅಪೋಸ್ ಮಾಡಿದ್ರೆ ಬ್ಯಾಟ್ ಬಾಲ್ ತಗೊಂಡು ಹೋಗ್ಬಿಡ್ತಿದ್ವು. ಅದೇ ಟೈಮಲ್ಲಿ ಆಫ್ಟರ್ ದ ವರ್ಲ್ಡ್ ವಾರ್ 2 ಓನ್ಲಿ USA ಹ್ಯಾಡ್ ಎ ಮನಿ. ಅಮೆರಿಕ ಕಡೆ ಮಾತ್ರ ರೊಕ್ಕಿತ್ತು. ಅಮೆರಿಕ ಹೆಂಗ್ ಹೇಳ್ತದ ಅಂತ ಕೇಳಬೇಕಲ್ಲ ಉಳಿಕೆ ದೇಶಗಳು. ಸೊ ಹೀಗಾಗಿ ಎಲ್ಲ ಹಣಕಾಸಿನ ಸಂಸ್ಥೆಗಳ ಕೇಂದ್ರ ಕಚೇರಿ ಅಮೆರಿಕ ತನ್ನಲ್ಲೇ ಇಟ್ಕೊಂಡಿದೆ. ನೋಡ್ಬೇಕಾರ ವರ್ಲ್ಡ್ ಬ್ಯಾಂಕ್ ವಾಷಿಂಗ್ಟನ್ DC ಅಮೆರಿಕ, IMF ವಾಷಿಂಗ್ಟನ್ DC ಅಮೆರಿಕ. ಹಣಕಾಸು ರಿಲೇಟೆಡ್ ಏನೇ ಇದ್ರು ಅವ್ರ ಇಟ್ಕೊಂಡ್ರೆ. ಯಾಕಂದ್ರೆ ವರ್ಲ್ಡ್ ವಾರ್ 2 ಆದ್ಮೇಲೆ ಇದ್ದಿದ್ದ ಹಣ ಅವ್ರ ಕಡೆನಲ್ಲ. ಬೇಕಾದ್ರೆ ನೀವು ನೋಡ್ರಿ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ ನೋಡ್ಕೊಡ್ರಿ 1944. ಇದರ ಮೂಲತಃ ಹೆಸರು ಏನಿದೆ ರೀ? IBRD ಅಂತಿದೆ. ವಾಟ್ ಇಸ್ ದ ಓಲ್ಡ್ ನೇಮ್ ಆಫ್ ವರ್ಲ್ಡ್ ಬ್ಯಾಂಕ್? IBRD ಅಂದ್ರೆ ವಿಶ್ವಸಂಸ್ಥೆಯ ಮೂಲ ಹೆಸರು IBRD ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಅಂದ್ರೆ ಇಲ್ಲಿ ನೋಡ್ರಿ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂದ್ರೆ ಸರ್ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಕುರಿತಾದ ಅಂತಾರಾಷ್ಟ್ರೀಯ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಒರಿಜಿನಲ್ ಹೆಸರು ಇಲ್ಲಿ ನೋಡ್ರಿ. ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಯಾರಿಗೆ? ವರ್ಲ್ಡ್ ವಾರ್ 2 ದಾಗ ಏನು ಎಂಡ್ ಆಗಿ ವರ್ಲ್ಡ್ ವಾರ್ 2 ದಲ್ಲಿ ರೆಸ್ಟ್ ಆಗಿರೋ ಕಂಟ್ರಿ ಅವರ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಬ್ಯಾಂಕ್ ಯಾರು ಮಾಡಿದ್ರು? ಅಮೆರಿಕದವರು. ಆಮೇಲೆ ಬಂದದಕ್ಕೆ ಏನ್ ಮಾಡ್ತಾರೆ? 1960ಗೆ ವರ್ಲ್ಡ್ ಬ್ಯಾಂಕ್ ಅಂತ ಹೆಸರು ಇಡ್ತಾರೆ. ಸೊ ನತ್ತಿ ಮಾಡಿ ಗೊತ್ತ್ರಿ ಹಣಕಾಸು ರಿಲೇಟೆಡ್ ಏನೇ ಇನ್ಸ್ಟಿಟ್ಯೂಟ್ ಬಂದ್ರೆ ಕಣ್ಣು ಮುಚ್ಕೊಂಡು ಏನ್ ಹೋಗಿರಿ? ಯು ಕ್ಯಾನ್ ಕ್ಲಿಕ್ ಆನ್ ದ USA ಮೇಲೆ ಕ್ಲಿಕ್ ಮಾಡ್ರಿ. ಅದೇ ತರ ಪರಿಸರ
ಪರಿಸರದ ಮೇಲೆ ಮತ್ತು ಮಾನವರ ಮೇಲೆ ಅತಿ ಹೆಚ್ಚು ದೌರ್ಜನ್ಯ ಸ್ಟಾರ್ಟ್ ಆಗದೆ ಯಾವಾಗ? ಯಾಕ ನೋಡ್ರಿ, ಒಂದಾನೊಂದು ಟೈಮ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್, ನಾರ್ವೆ ಮತ್ತು ಸ್ವೀಡನ್ ಒಂದು ಪ್ರಾಂತ್ಯಗಳಾಗಿದೆ. ಇದೇ ಪ್ರಾಂತ್ಯದ ಒಬ್ಬ ಬರ್ತಾನ್ರಿ, ಯಾರು ಗೊತ್ತ್ರಿ? ದಟ್ ಇಸ್ ಅಲ್ಫ್ರೆಡ್ ನೊಬೆಲ್. ಒಬ್ಬ ವಿಜ್ಞಾನಿನೂ ಹೌದು ಮತ್ತು ಇಂಡಸ್ಟ್ರಿಸ್ಟ್ ಹೌದು. ಇವ್ರು ಏನ್ ಮಾಡ್ತಾನ, ಆಗಿನ ಟೈಮ್ ಅಲ್ಲಿ ಮನುಷ್ಯರಿಗೆ ಎಲ್ಲೆಲ್ಲಿ ಮಣ್ಣಲ್ಲಿ ಕಲ್ಲು ಹತ್ತಲ್ಲ ಅಲ್ಲಿ ಸ್ಟಾಪ್ ಮಾಡಿ ಮುಂದೆ ಹೋಗಿರ್ತಾರೆ ಗಣಿಗಾರಿಕೆ. ಬಟ್ ಅಲ್ಫ್ರೆಡ್ ನೊಬೆಲ್ ಇಸ್ ಅ ಸೈಂಟಿಸ್ಟ್. ಹಿ ವಾಸ್ ನೋಯಿಂಗ್ ದಟ್ ಭೂಮಿ ಆಳವಾಗಿ ಹೋದಂಗ ವ್ಯಾಲ್ಯೂಬಲ್ ಖನಿಜಗಳು ಸಿಗ್ತು ಅಂತೀವಿ. ಬಟ್ ಒಳಗೆ ಹೋಗ್ಬೇಕಂದ್ರೆ ನಮ್ ಕಡೆ ಅಷ್ಟು ದೊಡ್ಡ ವೆಪನ್ ಇಲ್ಲ, ಅಂದ್ರೆ ಮಷಿನ್ಸ್ ಇಲ್ಲ. ಅವಾಗ ಏನ್ ಮಾಡಿ ಗೊತ್ತಾನ, ಇವಾಗ ಅಲ್ಫ್ರೆಡ್ ನೊಬೆಲ್ ಏನ್ ಮಾಡ್ತಾನೆ ಗೊತ್ತ್ರಿ? ಡೈನಮೈಟ್ ಎಂಬ ಸ್ಫೋಟಕ ವಸ್ತು ಕಂಡಿಡ್ತಾನ್ರಿ. ಅಂದ್ರೆ ಒಂದು ಸ್ಫೋಟಕ ವಸ್ತು ಕಂಡಿಡಿದ್ರೆ ಹಿ ಇನ್ವೆಂಟೆಡ್ ಅನ್ ಎಕ್ಸ್ಪ್ಲೋಸಿವ್ ಕಾಲ್ಡ್ ಆಸ್ ಡೈನಮೈಟ್. ಎಲ್ಲೆಲ್ಲಿ ಕಲ್ಲು ಹತ್ತಿರದಲ್ಲಿ ಡೈನಮೈಟ್ ಹಾಕೋದು, ಬ್ಲಾಸ್ಟ್ ಮಾಡೋದು, ಮತ್ತ ಅದನ್ನ ನಾಶ ಮಾಡ್ಕೊಂತ ಹೋಗೋದು. ಅದೇ ಟೈಮಲ್ಲಿ ನೋಡ್ಕೊಡ್ರಿ, 1860ರಿಂದ 80 ಟೈಮಲ್ಲಿ ಏನಾಗತ್ರಿ? ಕೈಗಾರಿಕಾ ಕ್ರಾಂತಿ. ಯಾವಾಗ ಡೈನಮೈಟ್ ಯಾವಾಗ ಇನ್ವೆನ್ಷನ್ ಆಗುತ್ತಲ್ರಿ, ಯಾವಾಗ ಕೈಗಾರಿಕಾ ಕ್ರಾಂತಿ. ಅದಕ್ಕೆ ಅದೇ ಟೈಮಲ್ಲಿ ಆಫ್ರಿಕಾದಿಂದ, ಏಷ್ಯಾದಿಂದ ಅತಿ ಹೆಚ್ಚು ಜನರ ಯುರೋಪ್ ತಗೊಂಡು ಹೋಗಿ ಯುರೋಪ್ದಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿಸ್ತೈತಿ. ಯಾಕಂದ್ರೆ ಬಿಕಾಸ್ ಆಫ್ ದ ಇನ್ವೆನ್ಷನ್. ಇಲ್ಲಿ ನೋಡ್ರಿ, ಮಾನವ ಹಕ್ಕುಗಳ ಉಲ್ಲಂಘನೆ ಅದು. ಅಂದ್ರೆ ಬ್ಲಾಸ್ಟ್ ಮಾಡುದು, ಅವ್ರನ್ನ ಆಳವಾಗಿ ದುಕ್ಕೊಂತ ಹೋಗ್ಬಿಡುದು. ಬೆಸ್ಟ್ ಎಕ್ಸಾಂಪಲ್ KGF ಚಾಪ್ಟರ್ 1 and 2. ಅಲ್ಲಿ ನೋಡ್ರಿ, ಅಲ್ಲಿ ಕೆಲಸಗಾರ ಆರೋಗ್ಯದ ಬಗ್ಗೆ ಯಾರು ವರಿ ಮಾಡ್ಕೊಂಡಿದ್ರು ಇಲ್ಲಲ್ಲ, ಕೆಳಗೆ ದುಕ್ತಾನೆ ಇದ್ರು ಅವ್ರನ್ನ. ಅಲ್ಲಿ ಪರಿಸರದ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡು ಸೆಕ್ಟರ್ 1, 2, 3 ಬ್ಲಾಸ್ಟ್ ಮಾಡ್ತಾರ. ಎಲ್ಲೆಲ್ಲಿ ಕಲ್ಲು ಹತ್ತೈತೆ ಅಲ್ಲಿ ಬ್ಲಾಸ್ಟ್ ಮಾಡೋದು, ಅರಣ್ಯ ನಾಶ ಮಾಡೋದು. ಹೀಗಾಗಿ ಅರಣ್ಯ ಅಂದ್ರೆ ಪರಿಸರ ಮತ್ತು ಮನುಷ್ಯರ ಮೇಲೆ ದೌರ್ಜನ್ಯ ಸ್ಟಾರ್ಟ್ ಆಗಿದೆ ಯಾವಾಗ್ರಿ? ಅಲ್ಫ್ರೆಡ್ ನೊಬೆಲ್ ಡೈನಮೈಟ್ ಕಂಡಿಡ್ದಾಗಿಂದ ಮೋಸ್ಟ್ ಆಫ್ ದ ಟೈಮ್. ಅದಕ್ಕೆ ಏನ್ ಮಾಡ್ರಿ, ಏನೇ ಪರಿಸರ ಮತ್ತು ಮಾನವ ರಿಲೇಟೆಡ್ ಕೇಂದ್ರ ಕಚೇರಿನ ಹೇಳ್ತಾರ ಸ್ಟಾರ್ಟ್ ಮಾಡಿದ್ ನೀವೇ ಅಲ್ಪ, ಅದಕ್ಕೆ ನೀವೇ ಇಟ್ಕೊಡಕ್ಕೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲೇ ಇದು. ಈಗ ನೋಡ್ರಿ, 2015ರಲ್ಲಿ ನರೇಂದ್ರ ಮೋದಿ ಅವರು ಪ್ಯಾರಿಸ್ ಒಪ್ಪಂದ ಮೀಟಿಂಗ್ ಅಲ್ಲಿ ಏನ್ ಮಾಡ್ತಾರ, ನಾವು ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಮಾಡೋಣ ಅಂತ ಒಂದು ಹೇಳ್ಬಿಡ್ತಾರ. ಅಂದ್ರೆ ನಾವು ಸೂರ್ಯಪುತ್ರರು, ದ ಪೀಪಲ್, ದ ಕಂಟ್ರಿ ಹೂ ಆರ್ ಗೋಯಿಂಗ್ ಟು ಫಾಲೋ ಎ ಟ್ರೋಪಿಕಲ್ ರೀಸನ್. ಅಂದ್ರೆ ಭೂಮಿಯ ಈ ಏನಿದೆ ಈ ಭಾಗದಲ್ಲಿ ಬರೋರೆಲ್ಲ ನಾವು ಸೂರ್ಯಪುತ್ರ, ವರ್ಷ ಪೂರ್ತಿ ಬಿಸಿಲು ಬೀಳ್ತಿ, ಅದನ್ನ ನಾವು ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಮಾಡೋಣ ಅಂತೇಳಿ 2015 ಮೋದಿಜಿ ಅವ್ರು ಹೇಳ್ತಾರ. ಐಡಿಯಾ ಕೊಟ್ರೆ ಯಾರು? ಇಂಡಿಯಾದ. ಅದಕ್ಕೆ ಏನ್ ಮಾಡ್ತಾರ, ನೀವೇ ಇಟ್ಕೊಂಡ್ಬಿಡ್ರಿ ಒಂದು ಸಂಸ್ಥೆ ಹೆಡ್ ಕ್ವಾರ್ಟರ್ ಅಂತ. ಅದಕ್ಕೆ ನೋಡ್ರಿ, ಆಟ್ ಪ್ರೆಸೆಂಟ್ ಆಲ್ಸೋ ದೇರ್ ಇಸ್ ಓನ್ಲಿ ಒನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಇನ್ ಇಂಡಿಯಾ. ಭಾರತದಲ್ಲಿ ಪ್ರಸ್ತುತ ಕೇವಲ ಒಂದೇ ಒಂದು ಅಂತಾರಾಷ್ಟ್ರೀಯ ಕೇಂದ್ರ ಕಚೇರಿ, ಅದಕ್ಕೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ಸೌರ ಶಕ್ತಿ ಒಕ್ಕೂಟ ರೀ. ಈಗ ನೋಡ್ರಿ, ಬಿಗ್ ಕ್ಯಾಟ್ ಅಲಯನ್ಸ್ ಮಾಡಿವಿ, ಅದು ನಿಮ್ಮ ಕೇಂದ್ರ ಕಚೇರಿ ಇಂಡಿಯಾದಲ್ಲಿ ಪ್ರಪೋಸಲ್ ಇಟ್ಟಿದ್ದಾರೆ. ಅಂದ್ರೆ ಯಾರು ಐಡಿಯಾ ಕೊಡ್ತಾರ ಅವರಿಗೆ ಕೊಡ್ತಾರೆ, ಯಾರು ತೊಂದರೆ ಮಾಡ್ತಾರ ಅವರಿಗೆ ಸಂಸ್ಥೆ ಕೊಟ್ಟಿರ್ತಾರೆ. ದಿಸ್ ಇಸ್ ದ ಹಿಂಟ್ ಯು ಹ್ಯಾವ್ ಟು ರಿಮೆಂಬರ್. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತಾನ. ಸೊ ದಾಟ್ಸ್ ವೈ ನೋಡ್ರಿ. ನೆಕ್ಸ್ಟ್ UNDP ಇದೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅಂದ್ರೆ ವಿಶ್ವಸಂಸ್ಥೆ ಸಪೋರ್ಟ್, ಅಂದ್ರೆ ಅಭಿವೃದ್ಧಿ ಕಾರ್ಯ ಕೆಲಸ ಸಪೋರ್ಟ್ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಮಾಡ್ತಾರೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನೆಕ್ಸ್ಟ್ ಎನ್ವೈರ್ಮೆಂಟ್ ಬಗ್ಗೆ ಇದು ಮಾಡಕ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ನೈರೋಬಿ ಕಿನ್ಯಾದ ನೈರೋಬಿಯಲ್ಲಿ ಹೇಳ್ಕೊಟ್ರು. ಅಂದ್ರೆ ವಿಶ್ವಸಂಸ್ಥೆ ಗುರಿನ ಸ್ಥಾಪನೆ ಮಾಡ್ಲಿಕ್ಕೆ ಒಂದೊಂದೊಂದು ಸಂಸ್ಥೆಗಳನ್ನ ಮಾಡಿದ್ರು. ಸೊ ದಾಟ್ಸ್ ವೈ ದಿಸ್ ಇಸ್ ಹೌ ಯು ಗೈಸ್ ಹ್ಯಾಸ್ ಟು ಪ್ರಿಪೇರ್. ಈ ತರ ಪ್ರಿಪರೇಷನ್ ಮಾಡಿ ನೋಡಿ, ಒಂದು ಲಾಜಿಕ್ ಇಟ್ಕೊಡ್ರಿ, ಎಲಿಮಿನೇಷನ್ ಮಾಡಿದಿದೆ. ಓಕೆ, ಪ್ರಮುಖ ಸಂಸ್ಥೆಗಳು, ಅದರ ಕೇಂದ್ರ ಕಚೇರಿ ಒಂದು ಬಾಯಟ್ ಬಿಡ್ರಿ ಇಲ್ಲ ನಂಗಿಲ್ಲ. ಬಟ್ ಇಫ್ ಯು ನೋ ದ ಕೋರ್ ಮೀನಿಂಗ್ ಆಫ್ ಸಮ್ ಕಾನ್ಸೆಪ್ಟ್ ಈಸ್ ಟು ಎಲಿಮಿನೇಟ್. ಯಾಕಂದ್ರೆ 4 ಆಪ್ಷನ್ ಅಲ್ಲಿ ಒಂದು ಚೂಸ್ ಮಾಡ್ಬೇಕ್ರಿ. ಓಕೆ, as per the question, the right answer is FAO. Okay, next one. Okay, in 2025, United States imposed 25% tariff in certain to India's export. This moves primarily linked to India's continued engagement with which of the following country, triggering geopolitics ಅಂತ ಹೇಳ್ತಾರೆ. ಇಲ್ಲಿ ನೋಡ್ಕೊಡ್ರಿ, ಇತ್ತೀಚೆಗೆ ಅಂದ್ರೆ ಆಗಸ್ಟ್ 1ರಿಂದ ಫಸ್ಟ್ ಸಮ್ ಬೇಸಿಕ್ಸ್ ಅರ್ಥ ಮಾಡಿ. ಆಗಸ್ಟ್ 1ರಿಂದ ನೋಡಿ, ಇದು USA ಇದೆ, ಇದು ಇಂಡಿಯಾ ಇದೆ, ಇದು USA, ಇದು ಇಂಡಿಯಾ ಅಂತ ತಿಳ್ಕೊಳ್ರಿ. ಇದು USA, ಇದು ಇಂಡಿಯಾ. ಓಕೆ, ಸಮ್ ಟೈಮ್ಸ್ ಕೆಲವೊಂದಿಷ್ಟು ವಸ್ತುಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ, ಯಾವ್ದ್ರಿಂದ? ಅಮೆರಿಕದಿಂದ. ಕೆಲವೊಂದು ಟೈಮಲ್ಲಿ ಅಮೆರಿಕ ಭಾರತದಿಂದ ಕೆಲವೊಂದು ವಸ್ತುಗಳನ್ನ ಆಮದು ಮಾಡಿಕೊಳ್ಳುತ್ತೆ. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ದಿಸ್ ಒನ್ ನೋಡಿ, ಕೆಲವೊಂದು ಟೈಮಲ್ಲಿ ಕೆಲವೊಂದು ವಸ್ತುಗಳನ್ನ ಭಾರತ ಅಮೆರಿಕದಿಂದ ಆಮದು ಮಾಡಿಕೊಳ್ತೀವಿ, ಇಂಡಿಯಾ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತೈತೆ ಅಂತ ತಿಳ್ಕೊಡ್ರಿ. ಅಂದ್ರೆ ಇದರ ಪ್ರಕಾರ ಏನೇ ಅಂತಾನ, ಇಲ್ಲಿ ನೋಡಿ, ಇಂಡಿಯಾ ಎಕ್ಸ್ಪೋರ್ಟ್ ಮಾಡತ್ತೈತಿ ಯಾರಿಗೆ? ಅಮೆರಿಕಕ್ಕೆ. ಇಲ್ಲಿ ಏನ್ ಮಾಡತ್ತೆ? ಇಂಡಿಯಾ ಇಂಪೋರ್ಟ್ ಮಾಡ್ತಾ ಇದೆ. ಆದ್ರೆ ಭಾರತ ಇನ್ನೊಂದು ದೇಶ ಕಡೆಯಿಂದ ಮಾಡ್ತಾ ಇದೆ. ಅಂದ್ರೆ ಭಾರತ ಏನು ಕೊಡ್ರಿ, ರಷ್ಯಾದಿಂದ ನಾವೇನಂತ ತರಿಸ್ಕೊಂಡ್ರಿ? ಕಚ್ಚಾ ತೈಲ, ಕ್ರೂಡ್ ಆಯಿಲ್. ನೆಕ್ಸ್ಟ್ ಏನ್ ಮಾಡ್ತೀವಿ? ಯುದ್ಧ ಸಾಮಗ್ರಿಗಳು, ಬಿಕಾಸ್ S-400, ಬೇಕಾದ್ರೆ ನೋಡಿ S-400, MiG-29. ನೆಕ್ಸ್ಟ್ ಏನಿದೆ ನಮ್ದು? MiG-29 ತಗೊಂಡಿ ನಾವು. ನೆಕ್ಸ್ಟ್ ನೋಡ್ರಿ, ಬ್ರಹ್ಮೋಸ್ ಡಿಸೈನ್ ಅಲ್ಲಿಂದ ತಗೊಂಡಿರ್ತೀವಿ. ಕಚ್ಚಾ ತೈಲ. ನೆಕ್ಸ್ಟ್ ಏನ್ ಮಾಡತ್ತೀವಿ ನಾವು? ನ್ಯಾಚುರಲ್ ಗ್ಯಾಸ್,
ನೈಸರ್ಗಿಕ ಅನಿಲ. ನಾವು ರಷ್ಯಾದಿಂದ ತಗೊಳತ್ತೀವಿ ಅಂದ್ರೆ ಭಾರತ ಖರೀದಿ ಮಾಡ್ತಾ ಇರೋದೇನ್ರಿ ರಷ್ಯಾದಿಂದ ಜಾಸ್ತಿ ಖರೀದಿ ಮಾಡತ್ತದ್ರಿ. ಇಲ್ಲಿ ಅಮೆರಿಕಕ್ಕೆ ಭಾರತ ವಸ್ತು ರಫ್ತು ಮಾಡತ್ತೆ ಅಂದ್ರೆ ಎಕ್ಸ್ಪೋರ್ಟ್ ಮಾಡತ್ರಿ. ಇವಾಗ ನೋಡ್ಕೊಡ್ರಿ ಒಂದು ವಸ್ತು ಯಾವ್ದಾದ್ರೂ ದೇಶದಲ್ಲಿ ತಯಾರಾಗಿಲ್ಲ ಆದ್ರೆ ಆ ದೇಶದಲ್ಲಿ ಮಾರಲ್ಪಟ್ರೆ ಅಂತದ ಮೇಲೆ ಒಂದು ಟ್ಯಾಕ್ಸ್ ಹಾಕ್ತಾರೆ. ಅಂದ್ರೆ ನೋಡ್ರಿ, ಅಮೆರಿಕದಿಂದ ಭಾರತಕ್ಕೆ ಬರ್ತವೆ ವಸ್ತುಗಳು, ಅದ್ರ ಮೇಲೆ ನಾವ್ ಏನ್ ಮಾಡ್ತೀವಿ, ಇಂಪೋರ್ಟ್ ಟ್ಯಾಕ್ಸ್. ಆ ಇಂಪೋರ್ಟ್ ಟ್ಯಾಕ್ಸ್ ಏನಂತೀವಿ ನಾವು, ಕಸ್ಟಮ್ ತೆರಿಗೆ. ಇದಕ್ಕೆ ನಾವ್ ಅಂತೀವಿ ಕಸ್ಟಮ್ ತೆರಿಗೆ. ವಿ ಕಾಲೇಜ್ ಕಸ್ಟಮ್ ತೆರಿಗೆ. ಅಂದ್ರೆ ನೋಡ್ರಿ, ಯಾವ್ದಾದ್ರೂ ಒಂದು ವಸ್ತು ಭಾರತದ ಗಡಿ ಭಾಗದಲ್ಲಿ ತಯಾರಾಗಿಲ್ಲ ಆದ್ರೆ ಭಾರತದಲ್ಲಿ ಮಾರಬೇಕಾದರೆ ಆ ವಸ್ತುವಿನ ಮೇಲೆ ಹಾಕೋ ತೆರಿಗೆ ಅಂತ ಕಸ್ಟಮ್ ಟ್ಯಾಕ್ಸ್ ಅಂತೀವಿ ನಾವು. ಅದಕ್ಕೆ ನೋಡ್ರಿ, ಟ್ಯಾರಿಫ್ ಅಂದ್ರೂ ಕೂಡ ಟ್ಯಾಕ್ಸ್. ಟ್ಯಾರಿಫ್ ಅಂದ್ರೆ ಏನ್ರಿ, ತೆರಿಗೆ. ಇಲ್ಲಿ ನೋಡ್ಕೊಡ್ರಿ, ಇಫ್ ಎನಿ ಪ್ರಾಡಕ್ಟ್ ನಾಟ್ ಮ್ಯಾನುಫ್ಯಾಕ್ಚರ್ಡ್ ವಿತ್ ಇನ್ ಅವರ್ ಟೆರಿಟರಿ ಬಟ್ ವಾಂಟ್ ಟು ಸೆಲ್ ಇನ್ ಅವರ್ ಕಂಟ್ರಿ, then on such product India is going to put that is some tax code as that is custom tax ಅಂದ್ರೆ ತೆರಿಗೆ ಹಾಕ್ತೀವಿ. ಇಲ್ಲಿ ನೋಡ್ರಿ, ನಮ್ಮ ಒಂದು ವಸ್ತು, ಐ ವಿಲ್ ಟೇಕ್ ಎಕ್ಸಾಂಪಲ್. ಈಗ ನೋಡ್ರಿ, ಒಂದು XYZ ಎಂಬ ಮೊಬೈಲು ಅಮೆರಿಕದಲ್ಲಿ ತಯಾರಾಗಿದ್ರಿ, ಬಟ್ ಎಲ್ಲಿ ಬಂದು ಮಾರ್ತೈತೆ, ಅದು ಇಂಡಿಯಾದಾಗ. ಇದ್ರ ಮೇಲೆ ಹಾಕ್ತೇವೆ ನಾವು ಕಸ್ಟಮ್ ಟ್ಯಾಕ್ಸ್. ಇದಕ್ಕೇನಂತ ನಾವು ಟ್ಯಾರಿಫ್ ಅಂದ್ರೆ ಟ್ಯಾಕ್ಸ್. ಓಕೆ, ಇವಾಗ ಅಮೆರಿಕನ್ ಹೇಳ್ತದ ಗೊತ್ತ್ರಿ, ನೋಡ್ಪ ದೋಸ್ತ, ನಿಮ್ ವಸ್ತು ಜಾಸ್ತಿ ನಮ್ಮಲ್ಲಿ ಮಾರಾಗತಿ, ಯು ಆರ್ ಎಕ್ಸ್ಪೋರ್ಟಿಂಗ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ ಆಫ್ ಯುವರ್ ಪ್ರಾಡಕ್ಟ್ ಇನ್ ಮೈ ಕಂಟ್ರಿ. ಅಂದ್ರೆ ನಿಮ್ ವಸ್ತು ನಮ್ಮ ದೇಶಕ್ಕೆ ಜಾಸ್ತಿ ಮಾರಾಕತಿ, ಬಟ್ ನೀ ಮಾಡತ್ತಿ ಗೊತ್ತ್ರಿ, ರಿಟರ್ನ್ ನನ್ನ ಕಡೆಯಿಂದ ಖರೀದಿ ಮಾಡೋ ಬದ್ಲಿ ಏನ್ ಮಾಡ್ತೀನಿ, ಯು ಆರ್ ಪರ್ಚೇಸಿಂಗ್ ಫ್ರಮ್ US, ಸೊ ಯು ಆರ್ ಪರ್ಚೇಸಿಂಗ್ ಫ್ರಮ್ ರಷ್ಯಾ. ನೀನು ವಸ್ತು ನಮ್ಮ ದೇಶಕ್ಕೆ ಮಾರಾಕತಿ, ಬಟ್ ನೀನು ನಮ್ಮ ದೇಶದ ವಸ್ತು ತರ್ಸ್ಕೊಳತ್ತಲ್ಲ, ಯು ಆರ್ ಪರ್ಚೇಸಿಂಗ್ ಫ್ರಮ್ ರಷ್ಯಾ. ಅದಕ್ಕೇನಪ್ಪ ಅಂದ್ರೆ ನಮ್ಗೆ ಲಾಸ್ ಆಗ್ತಾ ಇದೆ. ಯಾರನ್ನಾತಾರೆ, ಡೊನಾಲ್ಡ್ ಟ್ರಂಪ್ ಅನ್ನತಾನ. ಅದಕ್ಕೆ ಏನ್ ಹೇಳತ್ತಾನ ಗೊತ್ತ್ರಿ, ಏನ್ ಹೇಳ್ತಾನ, ನೋಡಪ್ಪ, ಇನ್ನು ಭಾರತದವ್ರು ಏನಾದ್ರು ನಮ್ಮ ದೇಶದಲ್ಲಿ ವಸ್ತು ಮಾರ್ತಾ ಇದ್ರೆ ಅವುಗಳ ಮೇಲೆ ಏನ್ ಹಾಕ್ತಾನ, ನಾನು 25% ಕಸ್ಟಮ್ ಟ್ಯಾಕ್ಸ್ ಹಾಕ್ತಾ ಇದೀನಿ. ಕಸ್ಟಮ್ ಟ್ಯಾಕ್ಸ್ ಹಾಕ್ತಾ ಇದೀನಿ ಅಂದ್ರೆ ಮೊದಲಿಗೆ ಭಾರತ ನೋಡ್ರಿ, ಬಸ್ ಐ ವಿಲ್ ಟೇಕ್ ಎಕ್ಸಾಂಪಲ್. ಅಮೆರಿಕದಲ್ಲೇ ತಯಾರಾದ ಒಂದು XYZ ಮೊಬೈಲು ₹100 ಸಿಗ್ತಾ ಇತ್ತು. ಓಕೆ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಅಮೆರಿಕದಲ್ಲಿ. ಅದೇ ಭಾರತದಿಂದ ತಯಾರಾಗಿ ಅಮೆರಿಕದಲ್ಲಿ ಮಾರುವಾಗ ಒಂದು ಮೊಬೈಲು ₹90 ಸಿಗ್ತಾ ಇತ್ತು. ಎಲ್ಲಿ, XYZ ಅನ್ನೋದು ಮೊಬೈಲ್. ಇಲ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಮೆರಿಕದಲ್ಲಿ ತಯಾರಾದ ಮೊಬೈಲು ಅಮೆರಿಕದಲ್ಲಿ ₹100 ಸಿಗ್ತಾ ಇತ್ತು. ಅದೇ ಭಾರತದಿಂದ ತಯಾರಾದ ಬಂದ ಮೊಬೈಲು ಅಮೆರಿಕದಲ್ಲಿ ₹90 ಮಾರ್ತಾ ಇತ್ತು. ಇಲ್ಲಿ ಏನಾಗ್ತದೆ ಗೊತ್ತ್ರಿ, ಅಮೆರಿಕದ್ರ ಜಾಸ್ತಿ ಇಂಡಿಯನ್ ವಸ್ತು ಖರೀದಿ ಮಾಡತ್ತೆ, ಯಾಕಂದ್ರೆ ಇಟ್ ಇಸ್ ಚೀಪರ್ ದನ್ ಲೋಕಲ್ ಮೇಡ್ ಪ್ರಾಡಕ್ಟ್, ರೈಟ್. ಅಂದ್ರೆ ಅಮೆರಿಕಂತ ಜಾಸ್ತಿ ಕಡಿಮೆ ಬೆಲೆಗೆ ಅವು ಇಂಡಿಯನ್ ಸಿಗತ್ತೆ. ಈಗ ಏನ್ ಹೇಳ್ತಾನಂದ್ರ, ನೀನು ನಂದೆಲ್ಲಾ ಮಾರ್ಕೆಟ್ ಕಸ್ಕೊಂಡು ಯು ಆರ್ ಟೇಕಿಂಗ್ ಆಲ್ ದ USA ಮಾರ್ಕೆಟ್ ಅಂಡ್ ಆ ರೊಕ್ಕ ತಗೊಂಡು ಏನ್ ಮಾಡ್ತೀನಿ, ನೀನು ರಷ್ಯಾ ಕೊಟ್ಟು ರಷ್ಯಾದಿಂದ ಖರೀದಿ ಮಾಡತ್ತಿ. ಬಿಕಾಸ್ ಇಂಡಿಯಾ ಆಲ್ಸೋ ಹ್ಯಾವ್ ಟು ಡೂ ದ ಪೇಮೆಂಟ್. ಯಾರಿಗೆ, ರಷ್ಯಾ ಕಡೆ ಏನ್ ಬಂತೀಗ, ಅಮೆರಿಕದ ರೊಕ್ಕ ರಷ್ಯಾ ಕಡೆ ಬಂತಲ್ಲ, ಅದಕ್ಕೆ ದಾಟ್ಸ್ ವೈ ರಷ್ಯಾ ಇಸ್ ಪುಟಿಂಗ್ ದಟ್ ಮನಿ ಇನ್ ವಾರ್ ಅಂತ ಅವ್ರು ಕ್ಲೇಮ್ ಇದ್ದಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ ಏನ್ ಹೇಳ್ತಾನ ಡೊನಾಲ್ಡ್ ಟ್ರಂಪ್, ಹಾಗಾದ್ರೆ ನೀ ಏನ್ ₹90 ಮಾರಾಕ ನಾವು ವಸ್ತು ಆಯ್ತಲ್ಲ, ಅದ್ರ ಮೇಲೆ 25% ಹಾಕ್ತೀನಿ. ಇವಾಗ ಏನಾಗ್ಬಿಡ್ತದ್ರಿ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, 100%ಗೆ ₹25 ಅಂದಾಗ ಜಸ್ಟ್ ಈಗ ಏನಾಗುತ್ತೆ, ಒಂದು ಪ್ರಾಡಕ್ಟ್ ಮೇಲೆ ಒಂದ್ ವಸ್ತು ಮೇಲೆ ಏನಾತ್ರಿ ₹25 ಹೆಚ್ಚಿಗೆ ಆಯ್ತು. ಯಾರು ಇಂಡಿಯನ್ ಅಂದ್ರೆ ಈಗ ₹90 ಮಾರ್ತಿದ್ದ ಫಸ್ಟಿಗೆ, ಈಗ ಪ್ಲಸ್ ₹25 ಅಂದ್ರೆ ನಾವು ಎಷ್ಟಾಯ್ತ್ರಿ, ದಟ್ ಇಸ್ ₹115. ಅಂದ್ರೆ ನಾವು ಇಂಡಿಯನ್ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಕಾಸ್ಟ್ ₹115 ಇನ್ ಅಮೆರಿಕನ್ ಮಾರ್ಕೆಟ್, ವೇರ್ ಅಮೆರಿಕನ್ ಪ್ರಾಡಕ್ಟ್ ಇಸ್ ಕಾಸ್ಟಿಂಗ್ ಅರೌಂಡ್ ₹100. ಈಗ ಅಲ್ಲಿ ಲೋಕಲ್ ಜನ ಯಾರು ತಗೊಂತಾರಿ, ಅಮೆರಿಕ ವಸ್ತು ತಗೋಕ ಇಂಡಿಯನ್ ವಸ್ತುಕಿನ ಅಮೆರಿಕ ವಸ್ತುನ ಚೀಪ್ ಆತಲ್ರಿ. ಈಗ ಏನಾಗುತ್ತೆ, ಏನೈತ್ರಿ, ಇಂಡಿಯಾದಿಂದ ಬೇಡಿಕೆ ಕಡಿಮೆ ಆಯ್ತು. ಬೇಡಿಕೆ ಕಡಿಮೆ ಆದ್ರೆ ಉತ್ಪಾದನೆ ಕಡಿಮೆ ಆಯ್ತು. ಉತ್ಪಾದನೆ ಕಡಿಮೆ ಆದ್ರೆ ನಿರುದ್ಯೋಗ ಸೃಷ್ಟಿ ಆಯ್ತು. ನಿರುದ್ಯೋಗ ಸೃಷ್ಟಿ ಆದ್ರೆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟು ಬೀಳ್ತೈತ್ರಿ. ದಿಸ್ ಇಸ್ ಹೌ US ಇಸ್ ಟಾರ್ಗೆಟಿಂಗ್ ಆನ್ ಇಂಡಿಯಾ. ಕ್ವಶನ್ ಏನಿದೆ, ಯಾವ ದೇಶ ಜೊತೆ ನಾವು ಸಂಬಂಧ ಇದು ಮಾಡಿದಕ್ಕೆ ಅಮೆರಿಕವು 25% ಟ್ಯಾಕ್ಸ್ ಹಾಕ್ತಂತ ಹೇಳ್ತು, ಹೆದರ್ಸ್ತಂದ್ರೆ ದಟ್ ಇಸ್ ಆಪ್ಷನ್ ಇಸ್ ರಷ್ಯಾ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತಾನೆ, ಐ ಹೋಪ್ ಕ್ಲಾರಿಟಿ ಬಂದಿದೆ ಅನ್ಕೊಂತಾನೆ. ಅಂದ್ರೆ ಅಮೆರಿಕ ಏನ್ ಕ್ಲೈಮ್ ಮಾಡತ್ರಿ, ನನ್ನಲ್ಲಿ ನೀನು ವಸ್ತು ಮಾರ್ಕೊಂಡು ರೊಕ್ಕ ತಗೊಂತಿಲ್ಲ, ಆ ರೊಕ್ಕ ನೀನ್ ಏನ್ ಮಾಡ್ತೀವಿ ಗೊತ್ತಿ, ರಷ್ಯಾದಿಂದ ಪರ್ಚೇಸ್ ರಷ್ಯಾದಿಂದ ನೀವು ವಸ್ತು ತಗೊಂತಾ ಇದ್ರಿ, ನನ್ನ ಕಡೆಯಿಂದ ತಗೊಳತಿಲ್ಲ. ಅದಕ್ಕೆ ನಾನ್ ಮಾಡ್ತಾನೆ ಗೊತ್ತ್ರಿ, ಐ ವಾಂಟ್ ಟು ಪುಟ್ ಟ್ಯಾರಿಫ್ ಆನ್ ಯುವರ್ ಪ್ರಾಡಕ್ಟ್ಸ್. ಇಸ್ ಇಟ್ ಕ್ಲಿಯರ್? ಓಕೆ, ಥ್ಯಾಂಕ್ ಯು. Next one. In 2025, International Court of Justice ratified legal relevance of Kyoto Protocol. This multilateral treaty is primarily associated with ನೋಡ್ರಿ, ಅಂತಾರಾಷ್ಟ್ರೀಯ ಕಾನೂನು ಇದಕ್ಕೆ, ಅಂತಾರಾಷ್ಟ್ರೀಯ ಒಂದು ನ್ಯಾಯ ಇದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬೆಸ್ಟ್ ಎಕ್ಸಾಂಪಲ್ ಐ ಸೈಡ್ UN ತನಗೆ ಸಪೋರ್ಟ್ ಮಾಡ್ಲಿಕ್ಕೆ ಏನ್ರಿ ಅಂಗಗಳಿದಂತೆ, ಅದಕ್ಕೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇದು ಕೂಡ 1945 ದಲ್ಲಿ ಆಗಿದ್ರಿ. ಇದರ ಕೇಂದ್ರ ಕಚೇರಿಯಲ್ಲಿ ಇದೆ, ದಟ್ ಇಸ್ ಹೇಗ್ಯೂ, ಅಂದ್ರೆ ನೆದರ್ಲ್ಯಾಂಡ್. ಅಂದ್ರೆ ವಿಶ್ವಸಂಸ್ಥೆ ತನ್ನ ಗುರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಒಂದೊಂದು ಇನ್ಸ್ಟಿಟ್ಯೂಟ್ ಮಾಡಿದ್ರಿ. ಇಲ್ಲಿ ನೋಡ್ಕೊಡಿ, ಏನಾಗ್ತಾ ಹೋದ್ರಿ,
ಇತ್ತೀಚೆಗೆ ಏನ್ ಹೇಳ್ತಾರೆ 2021ರಲ್ಲಿ ಅಂತಾರಾಷ್ಟ್ರೀಯ ಕೋರ್ಟ್ ಇದ್ರ ನ್ಯಾಯಾಂಗ ಇದೆಲ್ಲ ಇದು ಯಾವ ಒಂದು ಒಪ್ಪಂದದ ರಿಲೆವೆನ್ಸ್ ಚೆಕ್ ಮಾಡತೈತಿ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರ ಒಪ್ಪಂದ ಕ್ಯೋಟೋ ಪ್ರೋಟೋಕಾಲ್. ಈ ಕ್ಯೋಟೋ ಪ್ರೋಟೋಕಾಲ್ ಆಮೇಲೆ ಬರಲ್ರಿ. ಫಸ್ಟ್ ನೋಡ್ರಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದು ಏನ್ ಮಾಡ್ತೈತೆ ಅನ್ನೋದು ಇಂಪಾರ್ಟೆಂಟ್. ಸರಿ ನೋಡ್ಕೊಡಿ, ಇದು ದೇಶಗಳ ನಡುವಿನ ವಿವಾದಗಳ ಬಗ್ಗೆ ಸಲಹೆ ನೀಡುತ್ತದೆ. ಅಂದ್ರೆ ಸರ್, ಇಫ್ ಟೂ ಕಂಟ್ರೀಸ್ ಹ್ಯಾವ್ ಸಮ್ ಲೀಗಲ್ ಇಶ್ಯೂಸ್ ಬಿಟ್ವೀನ್ ಟೂ ನೇಷನ್ ಇಟ್ ಇಸ್ ಗೋಯಿಂಗ್ ಟು ರಿಸಾಲ್ವ್. ಅಂದ್ರೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಂಗ ಇದೆಯಲ್ಲ ಇದು ಎರಡು ದೇಶಗಳ ಮಧ್ಯನ ವಿವಾದಗಳನ್ನು ಬಗೆಹರಿಸಲಿಕ್ಕೆ ಸಲಹೆ ನೀಡುತ್ತೆ. ಪ್ಲೀಸ್ ರಿಮೆಂಬರ್, ಇದು ಎರಡು ದೇಶಗಳ ನಡುವಿನ ಮಧ್ಯದ ಸಮಸ್ಯೆಯನ್ನು ಮಾತ್ರ. ಯಾವ ಸ್ಟಾರ್ಟ್ ಇನ್ 1945 ಹೆಡ್ ಕ್ವಾರ್ಟರ್ ಹೇಗಿದೆ ರೀ, ಅದೇ ಟೈಪ್ ನೋಡ್ಕೊಡಿ. ನಿಮ್ಗೆ ಇನ್ನೊಂದು ಕೇಳ್ಬೋದು, ನ್ಯೂಸ್ ಅಲ್ಲಿ ಇರ್ತೀರಿ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ರಿಮಿನಲ್ ಕೋರ್ಟ್ ಅಂದ್ರೆ ಇನ್ನೊಂದು ಕೋರ್ಟ್ ಇದೀರಿ, ಇದು ಕೂಡ ಏನೋ ಗೊತ್ತಿರಿ, ಅಲ್ಲೇ ನೆದರ್ಲ್ಯಾಂಡ್ ಹೇಗಲ್ಲೇ ಇದೀರಿ. I'll say the difference first. Okay, see, this is also noted established in 2002, headquarter that is Netherlands Hague. ಇಲ್ಲಿ ನೋಡ್ಕೊಡಿ, ಅಂತಾರಾಷ್ಟ್ರೀಯ ನ್ಯಾಯಾಂಗ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಸಂಸ್ಥೆಯು ಇಲ್ಲಿ ನೋಡಿ ವಿಶ್ವಸಂಸ್ಥೆ ನ್ಯಾಯ ಎಂಬ ಕಾನ್ಸೆಪ್ಟ್ ನ ಸಪೋರ್ಟ್ ಮಾಡ್ಲಿಕ್ಕೆ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎರಡು ದೇಶಗಳ ನಡುವಿನ ವಿವಾದಗಳ ಬಗ್ಗೆ ಸಜೆಷನ್ ಕೊಡ್ತಾರೆ. ಇಲ್ಲಿ ನೋಡಿ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಂಗ ಇದೆ ಅಲ್ಲ ಗೊತ್ತ್ರಿ, ದಿಸ್ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ಇನ್ ದ ವರ್ಲ್ಡ್. ಇದು ಪ್ರಪಂಚ, ಇದು ಕೇಳಬಹುದ್ರಿ ಕ್ವಶನ್, ಇದು ಕೇವಲ ಒಂದೇ ಒಂದು ನ್ಯಾಯಾಂಗ ಪ್ರಪಂಚದಲ್ಲಿ ಯಾವುದಾದ್ರೂ ಒಬ್ಬ ವೈಯಕ್ತಿಕ ವ್ಯಕ್ತಿ ಎನಿ ಇಂಡಿವಿಜುವಲ್ ಇನ್ವಾಲ್ವ್ಸ್ ಇನ್ genocide or war against another country or war against humanity. Please try to understand these words. ನೋಡ್ರಿ ಸರ್, ವಿಶ್ವಸಂಸ್ಥೆಯ ಗುರಿನ ಅಚೀವ್ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಇದೆ, ದಟ್ ಇಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ. ಇದು ನೆದರ್ಲ್ಯಾಂಡ್ ಹೇಗ್ ಅಲ್ಲಿ ಇದೆ, ದಟ್ ಇಸ್ ನೆದರ್ಲ್ಯಾಂಡ್ ಹೇಗ್, ದಟ್ ಇಸ್ 1945. ಏನ್ರಿ, ಎರಡು ದೇಶಗಳ ನಡುವಿನ ವಿವಾದಗಳನ್ನ ಸಲಹೆ ನೀಡ್ತದೆ. ಆದ್ರೆ 2002 ಮತ್ತೊಂದು ಸ್ಟಾರ್ಟ್ ಮಾಡ್ತಾರೆ, ಅಟ್ ಇಸ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತೀವಿ. ಈ ಕೋರ್ಟು ಕೇವಲ ಪ್ರಪಂಚದಲ್ಲಿರುವ ಏಕೈಕ ಒಂದು ಸಂಸ್ಥೆ, ಯಾರು ಗೊತ್ತ್ರಿ, ಯಾವ್ದಾರ ಒಬ್ಬ ವ್ಯಕ್ತಿ ಜಿನೋಸೈಡ್ ಅಂದ್ರೆ ಮಾಸ್ ಕಿಲ್ಲಿಂಗ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ಕಾಲ್ಡ್ ಆಸ್ ಜಿನೋಸೈಡ್. ಅಂದ್ರೆ ಮನುಷ್ಯನು ಗುಂಪಾಗಿ ಕೊಲ್ಲೋದಕ್ಕೆ ಜಿನೋಸೈಡ್ ಅಂತ ಹೇಳ್ತಾರೆ. ಇವ್ರು ಏನ್ ಮಾಡ್ತಾರೆ, ಅಂತರ್ನ ಕ್ರಿಮಿನಲ್ ಎಂದು ಘೋಷಣೆ ಮಾಡ್ತಾರೆ. ಅಂದ್ರೆ ಸರ್, ಇವರು ಕ್ರಿಮಿನಲ್ ಎಂದ ಘೋಷಣೆ ಮಾಡಿದ ಮೇಲೆ ಅಂತವರಿಗೆ ಬೇರೆ ದೇಶಗಳು ಶರಣಾಗತಿ ನೀಡಬಾರದು ಎಂದು ಇವರು ನಿರ್ಬಂಧನೆ ಹೇರ್ತಾರೆ. ಅಂದ್ರೆ ವೆನ್ ಎನಿ ಪರ್ಸನ್ ಇಸ್ ಗೋಯಿಂಗ್ ಟು ಕಮಿಟ್ ಜಿನೋಸೈಡ್ ಅಂದ್ರೆ ಮಾಸ್ ಕಿಲ್ಲಿಂಗ್ ಆಫ್ ಹ್ಯೂಮನ್ ಬೀಯಿಂಗ್ ಇಸ್ ಕಾಲ್ಡ್ ಜಿನೋಸೈಡ್. ಅಂದ್ರೆ ಮನುಷ್ಯರನ್ನು ಗುಂಪಾಗಿ ಕೊಲ್ಲೋದಕ್ಕೆ ಜಿನೋಸೈಡ್ ಅಂತ ಹೇಳ್ತಾರೆ. ಅಥವಾ ಮಾನವೀಯತೆ ವಿರುದ್ಧವಾಗಿ ಯಾರಾದ್ರೂ ಯುದ್ಧಗಳನ್ನ ಮಾಡ್ತಿಲ್ಲ, ಹಿಟ್ಲರ್ ಅಂತ ಹೇಳ್ತೀವಿ. ಈಗ ನೋಡ್ರಿ, ಇಸ್ರೇಲ್ ಇರಾನ್ ಆಗ್ತಾ ಇದೆ, ಈ ಕಡೆನೂ ಸಾರ್ವಜನಿಕ ಸಾಯ್ತಾರೆ, ಈ ಕಡೆನೂ ಸಾರ್ವಜನಿಕ ಸಾಯ್ತಾರೆ. ಈಗ ರಷ್ಯಾ ಉಕ್ರೇನ್ ಆಗ್ತಾ ಇದೆ, ಈ ಕಡೆನೂ ಸಾರ್ವಜನಿಕ ಸಾಯ್ತಾರೆ, ಆ ಕಡೆನೂ ಸಾರ್ವಜನಿಕ ಸಾಯ್ತಾ ಇದೆ. ಅಂತ ಟೈಮಲ್ಲಿ ಯಾರು ಆ ವ್ಯಕ್ತಿ ಕಾರಣ ಇರ್ತಾರ ಅವ್ರನ್ನ ಕ್ರಿಮಿನಲ್ ಅಂತ ಘೋಷಣೆ ಮಾಡುವ ಏಕೈಕ ಸಂಸ್ಥೆ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಅಂದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊ. ಇಲ್ಲಿ ಏನ್ ಮಾಡ್ತಾರೆ, ವಾಟ್ ಇಸ್ ದ ಕರೆಂಟ್ ಅಫೇರ್ಸ್ ರೀ, ಜಸ್ಟಿಸ್ ರಿಫೈನ್ಡ್ ಅಂತ ಹೇಳ್ತಾರೆ. ಅಂದ್ರೆ ಸರ್, ನಮ್ಮಲ್ಲಿ ಒಂದು ಒಪ್ಪಂದವಿತ್ತು, ಜಸ್ಟ್ ಒಂದು ಒಪ್ಪಂದವಿತ್ತು ಸರ್. ಅಂತಾರಾಷ್ಟ್ರೀಯ ಒಪ್ಪಂದಗಳು ನಾವು ಕರೆಕ್ಟ್ ಆಗಿ ಕೋಆಪರೇಟ್ ಮಾಡಿ ಅಂದ್ರೆ ಯಾರೇನ್ ಮಾಡಕ್ಕಾಗಲ್ರಿ. ಸಿ, ಇಂಡಿಯಾ ಇಸ್ ಆಲ್ರೆಡಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತೈತಿ ಇಂಡಿಯಾ. ನೋಡ್ರಿ, ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಸರ್, ಕ್ಯೋಟೋ ಅನ್ನೋದೇನ್ ಗೊತ್ತ್ರಿ, ಜಪಾನ್ದಲ್ಲಿ ಬರುವ ಒಂದು ಪಟ್ಟಣ ರೀ, ದಟ್ ಇಸ್ ಜಪಾನ್ದಲ್ಲಿ ಬರುವ ಒಂದು ಪಟ್ಟಣ. 1997 ಅಂದ್ರೆ ಇಲ್ಲಿ ನಾವು ವಿಚಾರ ಮಾಡ್ಬೇಕಾಗಿದ್ದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCCC. ಅಂದ್ರೆ ಸರ್ 1992ರಲ್ಲಿ ಭೂಮಿಯ ಸಂರಕ್ಷಣೆಗೆ ರಿಯೋ ಅರ್ತ್ ಸಮಿಟ್ ಮಾಡ್ತಾರೆ. ಅದರಲ್ಲಿ 3 ವಿಚಾರಗಳು ಹೊರಗೆ ಬರ್ತವ್ರಿ. ಅಂದ್ರೆ UNFCCC ದಟ್ ಇಸ್ ಹವಾಮಾನ ಬದಲಾವಣೆ, UNCCD ದಟ್ ಇಸ್ ಮರುಭೂಮೀಕರಣ ತಗ್ಗಿಸ್ಲಿಕ್ಕೆ, ಇನ್ನೊಂದು UNCBD ಜೀವ ವೈವಿಧ್ಯ ಅಂದ್ರೆ ಬಯೋಲಾಜಿಕಲ್ ಡೈವರ್ಸಿಟಿ. ಇದ್ರ ಕುರಿತಾಗಿ ಏನ್ ಗೊತ್ತ್ರಿ, ಹವಾಮಾನ ಕುರಿತಾದ ಮೀಟಿಂಗ್ ನ 1995ರಿಂದ COP1 ಅನ್ನ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಅಂತದ್ರ ಮೀಟಿಂಗ್ ಏನ್ ಗೊತ್ತ್ರಿ, COP ಥರ್ಡ್ ಮೀಟಿಂಗ್ ದಟ್ ಇಸ್ 1997 ಅಲ್ಲಿ ಎಲ್ಲಿ ನಡೆದಿತ್ತು, ಜಪಾನದ ಕ್ಯೋಟೋದಲ್ಲಿ ನಡೆದಿತ್ತು. ಕ್ಯೋಟೋ ಅಂದ್ರೆ ನೀವು ಎಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತೀರಾ ಅದರ ಹೆಸರು ಮೇಲೆ ನಿಮಗೆ ಒಪ್ಪಂದಗಳಾಗಿರ್ತದೆ, ದಟ್ ಇಸ್ ಕ್ಯೋಟೋ ಅಂತ ಹೇಳ್ತಾರೆ. ಕ್ಯೋಟೋ ಅನ್ನೋದೇನ್ರಿ, ಜಪಾನ್ ಸಿಟಿ. ಪ್ರೋಟೋಕಾಲ್ ಅಂದ್ರೆ ಶಿಷ್ಟಾಚಾರ. ಅಂದ್ರೆ ವೆನ್ ಎವರ್ ಎನಿ ಕಂಟ್ರಿ ಇಸ್ ಗೋಯಿಂಗ್ ಟು ಸೈನ್ ದ ಪ್ರೋಟೋಕಾಲ್ಸ್ ಇಟ್ ಹ್ಯಾಸ್ ಟು ಬಿ ಫಾಲೋಡ್. ಅಂದ್ರೆ ಕಡ್ಡಾಯವಾಗಿ ಅವನ್ನ ಫಾಲೋ ಮಾಡಲೇಬೇಕು. ದಟ್ಸ್ ವೈ ಕ್ಯೋಟೋ ಪ್ರೋಟೋಕಾಲ್ ಎದ್ರ ರಿಲೇಟೆಡ್, ಹವಾಮಾನ ಕುರಿತಾದ
ಕುರಿತಾದ ವಿಶ್ವಸಂಸ್ಥೆಯ ಸಮಾವೇಶದ 3ನೇ ಮೀಟಿಂಗ್ 97ರಲ್ಲಿ ಎಲ್ಲಿ ನಡೆದಿದೆ? ಜಪಾನ್ ಕ್ಯೋಟೋದಲ್ಲಿ ನಡೆದಿದೆ. ಅಲ್ಲಿ ಏನ್ ಮಾತಾಡೋದು ಗೊತ್ತ್ರಿ? ಅಂದ್ರೆ ಸರ್ ಇದು ಭೂಮಿ ಅಂತ ಬಂದ್ರೆ ದಟ್ ಇಸ್ ಟೆಂಪರೇಚರ್ ಹೆಚ್ಚಿಗೆ ಆಗ್ತಾ ಇದೆ, ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಇಸ್ ಹ್ಯಾಪನಿಂಗ್. ಜಾಗತಿಕ ತಾಪಮಾನ ಹೆಚ್ಚಾದ್ರೆ ಏನ್ರಿ? ಡೆಫಿನೆಟ್ಲಿ ಭೂಮಿ ಮೇಲಿರುವ ಜೀವ ಚಟುವಟಿಕೆಗೆ ತೊಂದರೆ ಆಗತ್ರಿ. ಅದ್ರ ರಿಲೇಟೆಡ್ ಏನ್ ಮಾಡಿದ್ರಿ ಗೊತ್ತ್ರಿ? 1997 ದಟ್ ಇಸ್ ಜಪಾನ್ ನಲ್ಲಿ ಕುತ್ಕೊಂಡು ಏನ್ ಮಾಡಿದ್ರಿ? ಹಾಗಾದ್ರೆ ಜಾಗತಿಕ ತಾಪಮಾನ ದಟ್ ಇಸ್ ಗ್ಲೋಬಲ್ ಟೆಂಪರೇಚರ್ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ? ಮೇ ಬಿ ಎಷ್ಟೋ ದೇಶಗಳು ಅಭಿವೃದ್ಧಿ ಹೆಸರಲ್ಲಿ ಹಸಿರು ಮನೆ ಅನಿಲಗಳನ್ನು ಪರಿಸರಕ್ಕೆ ಪರಿಚಯಿಸಿದ್ದಾರೆ. ಅಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ನ ಎಮಿಟ್ ಮಾಡತ್ತಾರೆ. ವಾಟ್ ಡು ಯು ಮೀನ್ ಬೈ ಗ್ರೀನ್ ಹೌಸ್ ಗ್ಯಾಸ್? ಎನಿ ಗ್ಯಾಸ್ ವಿಚ್ ಹ್ಯಾವ್ ದ ಪೊಟೆನ್ಶಿಯಲ್ ಟು ಸ್ಟೋರ್ ರೇಡಿಯೇಷನ್ಸ್ ಆರ್ ಹೀಟ್ ಎನರ್ಜಿ ನಿಯರ್ ಟು ಅರ್ತ್ ಅಟ್ಮಾಸ್ಫಿಯರ್, ದಟ್ ಇಸ್ ಯೂಶಲಿ ಟ್ರೋಪೋಸ್ಫಿಯರ್. ಅಲ್ಲಿ ಹೀಟ್ ಇರೋದು ಏನೈತ್ರಿ? ವಾತಾವರಣ ಚಟುವಟಿಕೆಯಲ್ಲಿ ಬದಲಾಗುತ್ತೆ. ಅದರಿಂದ ಏನಾಗುತ್ತೆ? ವಿ ಆರ್ ಗೋಯಿಂಗ್ ಟು ಎಫೆಕ್ಟ್ ಭೂಮಿಯಲ್ಲಿ. ಸೊ ಹೀಗಾಗಿ ಕ್ಯೋಟೋ ಎಂಬ ಸಿಟಿಯಲ್ಲಿ ಜಪಾನ್ದಲ್ಲಿ 3ನೇ ಮೀಟಿಂಗ್ ಅಲ್ಲಿ ಹಸಿರು ಮನೆ ಅನಿಲಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಸಿರು ಮನೆ ಅನಿಲಗಳಂದ್ರೆ ಏನ್ರಿ? ಯಾವ ಒಂದು ಅನಿಲಕ್ಕೆ ಭೂಮಿಯ ವಾತಾವರಣ ಪದರ ಹತ್ತಿರನಲ್ಲಿ ಸೂರ್ಯನ ಶಾಖ ಅಥವಾ ತಾಪಮಾನವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದೆ ಅಲ್ರಿ, ಅದಕ್ಕೆ ನಾವು ಗ್ರೀನ್ ಹೌಸ್ ಗ್ಯಾಸ್. ಬೆಸ್ಟ್ ಎಕ್ಸಾಂಪಲ್ ನೀರಾವಿ. ಸಿಟಿ ಎಕ್ಸಾಮ್ ಇದನ್ನ ಕೇಳಿಸಿದ. ಟಾಪ್ ಅಲ್ಲಿ ಬರದೆ ಅದು ನೀರಾವಿ. ಸೆಕೆಂಡ್ ಬರದೆ ಅದು CO2 ಕಾರ್ಬನ್ ಡೈಆಕ್ಸೈಡ್. ಥರ್ಡ್ ಬರದೆ ಅದು ದಟ್ ಇಸ್ CH4 ಮೀಥೇನ್. ಫೋರ್ತ್ ಬರದೆ ಅದು ನೈಟ್ರಸ್ ಆಕ್ಸೈಡ್ N2O. ಅಂದ್ರೆ ಇವುಗಳ ಬಗ್ಗೆ ಐಡೆಂಟಿಫಿಕೇಶನ್ ಮಾಡ್ಕೊಂಡು, ಅಂದ್ರೆ ಹಸಿರು ಮನೆ ಅನಿಲಗಳಿಂದ ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ ಅಂತೇಳಿ ಇಲ್ಲಿ ಕ್ಯೋಟೋ ಎಂಬ ಸಿಟಿಯಲ್ಲಿ ಜಪಾನ್ ನಲ್ಲಿ ಮಾತಾಡ್ತಾರೆ. ಸೊ ಹೀಗಾಗಿ ಅದನ್ನ ರೀಫೈನ್ ಮಾಡ್ಲಿಕ್ಕೆ ಏನ್ ಗೋಲ್ ಇತ್ತು ಅದ್ರದನ್ನ ಕೇಳ್ತಾನ್ರಿ. ಸೊ ಆಬ್ವಿಯಸ್ಲಿ ಇದು ರಿಲೇಟೆಡ್ ಟು ದಟ್ ಇಸ್ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್, ಅಂದ್ರೆ ಹವಾಮಾನ ಬದಲಾವಣೆ ತಗ್ಗಿಸುವ ಕುರಿತಾಗಿತ್ತು. ಇದಕ್ಕೆ ಹವಾಮಾನ ಬದಲಾವಣೆ ಆಗ್ತದೆ, ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ. ಜಾಗತಿಕ ತಾಪಮಾನ ಇದಕ್ಕೆ ಹೆಚ್ಚಾಗ್ತದೆ, ದಟ್ ಇಸ್ ಹಸಿರು ಮನೆ ಅನಿಲಗಳ ಪರಿಚಯದಿಂದ ಆಗ್ತಾ ಇದೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಪ್ಲೀಸ್ ರಿಮೆಂಬರ್ ಸನ್ as per this question, that is B is the right answer. Next one. Okay, global emission ಅಂದ್ರೆ ಜಾಸ್ತಿ ಇಂಡಿಯಾ ಹ್ಯಾಸ್ ಎಂಪರ್ಸ್ ಇನ್ವೆಸ್ಟ್ಮೆಂಟ್ ಗ್ರೀನ್ ಟೆಕ್ನಾಲಜಿ. ಯಾಕಂದ್ರೆ ನೋಡ್ರಿ, ಗ್ರೀನ್ ಟೆಕ್ನಾಲಜಿ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಗ್ರೀನ್ ಟೆಕ್ನಾಲಜಿ, ಈ ಗ್ರೀನ್ ಟೆಕ್ನಾಲಜಿನ ನಾವು ಯಾವ್ದಾರ ಇನ್ನೊಂದು ಟಾಪಿಕ್ ಅಲ್ಲಿ ನಾ ಎಲಾಬರೇಟ್ ಮಾಡ್ತೀನಿ. ಓಕೆ, in response to rising of global emission, India has emphasized investment in green technology. This align with the commitment under which of the international framework ಅಂತ ಹೇಳ್ತಾನೆ. ಸರ್ ಏನಾಯ್ತು ಗೊತ್ತ್ರಿ? ದಟ್ ಇಸ್ 1995 ದಟ್ ಇಸ್ COP ಅಂದಲ್ರಿ. COP ಒಂದು ಎಲ್ಲಾರು ಬರ್ತಾರ, ಪ್ರತಿ ವರ್ಷ ಮೀಟಿಂಗ್ ಮಾಡ್ತಾರ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಫುಲ್ ಬಿಲ್ಡಪ್ ಕೊಟ್ಟು ಹೋಗ್ತಾರೆ. ಬಟ್ ನೋ ಕಂಟ್ರಿ ಇಸ್ ಕನ್ಸಿಡರಿಂಗ್ ದೋಸ್. ಅದಕ್ಕೆ ಏನ್ ಮಾಡ್ತಾರೆ? 2015 ಅಂದರೆ COP 21ನೇ ಮೀಟಿಂಗ್ ಎಲ್ಲಿ ನಡೆದಿತ್ತು? ದಟ್ ಇಸ್ ಕಾಮನ್ಲಿ ವಿ ಕಾಲ್ಡ್ ಆಸ್ ಪ್ಯಾರಿಸ್ ಒಪ್ಪಂದ. ಅವಾಗ ಏನ್ ಡಿಸೈಡ್ ಮಾಡ್ತಾರೆ? ನೀವು ಪ್ರತಿ ವರ್ಷ ಬಂದು ಸುಳ್ಳು ಹೇಳೋದು ಬೇಡಪ್ಪ. ವಿಲ್ ಡೂ ಒಂದ್ ಕೆಲಸ ಮಾಡಿ. ಏನ್ ಮಾಡೋಣ? ನೀವೇನ್ ಮಾಡ್ರಿ? 2015ರಿಂದ 2030 15 ವರ್ಷ ಟಾರ್ಗೆಟ್ ತಗೊಳ್ರಿ, 15 ವರ್ಷ ಗೋಲ್ ತಗೊಳ್ರಿ. ನೀವು ಒಂದೊಂದು ವರ್ಷ ಅಂದ್ರೆ ಸುಮ್ಮನೆ ಸುಳ್ಳು ಹೇಳತ್ತೀರಿ. ಇಟ್ಸ್ ಬೆಟರ್ ಟು ಟೇಕ್ ಅ ಲಾಂಗ್ ಡಿಸಿಷನ್. 2030 ತಂದು, ಬಟ್ 2030 ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಪ್ರತಿ ಒಂದು ದೇಶಗಳು ನಿಮ್ಮ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್, ಅಂದ್ರೆ 5 ವರ್ಷದಾಗ ನೀವು ಏನ್ ಮಾಡ್ತೀರ ಅಂತ ಹೇಳ್ರಿ ಅಂತೇಳಿ NDC ಅಂತ ಮಾಡಿದ. ಅಂದ್ರೆ 2015ರಿಂದ 30 ನೀವು ಈ ಗುರಿಯನ್ನು ಹೊಂದಬೇಕು. ಅದನ್ನು ಫಾಲೋ ಮಾಡ್ಬೇಕಂದ್ರೆ 5 ವರ್ಷಕ್ಕೊಮ್ಮೆ ಬಂದಾದ್ರೆ ನಿಮ್ ಗೋಲ್ ಹೇಳ್ರಿ ಅಂತೇಳಿ. ಬೆಸ್ಟ್ ಎಕ್ಸಾಂಪಲ್ 2015 2020 ಹಾಕಿದ್ರು. ಬಟ್ ಕೋವಿಡ್ ಇದ್ದಂದ್ರೆ 2021 ಮೀಟಿಂಗ್ ಏನಾಗ್ತ ಗೊತ್ತಿಲ್ಲ, ದಟ್ ಇಸ್ COP 26ನೇ ಮೀಟಿಂಗ್ ಆಯ್ತು. ಎಲ್ಲಿ ನಡೆದಿತ್ತು? ಗ್ಲಾಸ್ಗೋ, UK ನಡೆದಿ. ಅವಾಗ ಭಾರತ ಸರ್ಕಾರ ಗೊತ್ತ್ರಿ, ನಾ 5 ವರ್ಷ ಮೀಟಿಂಗ್ ಏನ್ ಮಾಡಿದ್ರಿ? ಪಂಚಾಮೃತ 5 ಸೊಲ್ಯೂಷನ್ ಕೊಡ್ತೇನೆ ನಾನು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಸೊ 5 ಸಜೆಷನ್ ತಗ ಇವ್ ಮತ್ ಹೊಳ್ಳಿ ಯಾವಾಗ ಮಾಡ್ತೀವಿ ನಾವು? ಹೊಳ್ಳಿ ಹೊಸ ಘೋಷಣೆ ಯಾವಾಗ ಕೊಡ್ತೀರಿ? 2026. 2021 5 ವರ್ಷ ಅಂದ್ರೆ 2026 ಅಂದ್ರೆ ನೆಕ್ಸ್ಟ್ ಇಯರ್ ಅದಕ್ಕೆ ಈ ವರ್ಷ ಕಂಪೇರ್ ಮಾಡ್ತಾರ. ಭಾರತ ತನ್ನ 5 ಗುರಿಗಳನ್ನ ಹೇಳಿ ಆಲ್ರೆಡಿ 5 ವರ್ಷ ಬಂತಲ್ಲ, ಅದನ್ನ ಏನಾದ್ರು ಅಚೀವ್ ಮಾಡಿತಿಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ಈ ವರ್ಷ ಮೀಟಿಂಗ್ ನ ಕೇಳೇ ಕೇಳ್ತಾರೆ. ಸೊ ಹೀಗಾಗಿ ನಿಮ್ಮ NDC ಬಗ್ಗೆ ಕೇಳತ್ತಾರೆ. ಸೊ ಹೀಗಾಗಿ ನೋಡ್ಕೊಂಡು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ NDC ಅಂತ ಹೇಳ್ತಾರೆ. ಯು ಕ್ಯಾನ್ ರೈಟ್. ಓಕೆ, ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್. ಒಬ್ವಿಯಸ್ ನೋಡ್ಕೊಡ್ರಿ, ಸೆಕ್ಷುವಲ್ ಹರಾಸ್ಮೆಂಟ್ ಇಸ್ ಅ ವರ್ಸ್ಟ್ ಥಿಂಗ್ ಅಂತ ಹೇಳಿ. ಬಿಕಾಸ್ ಆಕ್ಚುಲಿ ನೋಡ್ಕೊಡ್ರಿ 1997 ಒಂದು ಕೇಸ್ ಆಗತ್ತೆ. ಕೇಸ್ ಅಲ್ಲಿ ರಾಜಸ್ಥಾನದಲ್ಲಿ ಅಂದ್ರೆ ಒಬ್ಬ ಮಹಿಳೆಯನ್ನು ಗ್ಯಾಂಗ್ ರೇಪ್ ಮಾಡಿ ಅವಳ ವರ್ಕ್ ಪ್ಲೇಸ್ ಅಲ್ಲಿ ಹರಾಸ್ಮೆಂಟ್ ಕೊಟ್ಟಿರ್ತಾವ. ಸೊ ಹೀಗೆ ಹರಾಸ್ಮೆಂಟ್ ಕೊಟ್ಟಿರ್ತಾರೆ. ಹೀಗಾಗಿ ಅಲ್ಲಿ ಒಂದು NGO ಸೇರ್ಕೊಂಡು ಏನ್ ಮಾಡ್ತಾರೆ? ಒಂದು ಪೆಟಿಷನ್ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ಫೈಲ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಮಹಿಳೆಯರು ವರ್ಕ್ ಪ್ಲೇಸ್ ಅಲ್ಲಿ ಅವ್ರಿಗೆ ಯಾವ ತರ ಹರಾಸ್ಮೆಂಟ್ ಮಾಡಬಾರ್ದು ಮಾಡ್ಬೇಕಂತ ಒಂದು ಗೈಡ್ಲೈನ್ಸ್ ಮಾಡ್ತಾರೆ. ಅಂದ್ರೆ
ಈ ಪ್ರಕರಣ ಒಂದು ಗೈಡ್ಲೈನ್ಸ್ ಮಾಡೋದಕ್ಕೆ ನಾವು ಕಾಮನ್ ಏನಂತ ಗೊತ್ತ್ರಿ, ದಟ್ ಇಸ್ ವಿಶಾಖ ಗೈಡ್ಲೈನ್ಸ್ ಅಂತ ಹೇಳ್ತಾರೆ. ವಿಶಾಖ ಗೈಡ್ಲೈನ್ಸ್ ಅಂದ್ರೆ ಮಹಿಳೆಯರಿಗೆ ಯಾವ್ಯಾವ ತರ ಪ್ರೊಟೆಕ್ಷನ್ ಕೊಡಬೇಕು ವರ್ಕ್ ಪ್ಲೇಸ್ ಅಲ್ಲಿ ಅಂತ ಹೇಳಿ. ಸೊ ವಿಶಾಖ ಗೈಡ್ಲೈನ್ಸ್ ನೋಡ್ರಿ, ಯಾವ್ದಾದ್ರು ಒಂದು ಸಂಸ್ಥೆಯಲ್ಲಿ 10ಕ್ಕಿಂತ ಹೆಚ್ಚಿಗೆ ಜನ ಕೆಲಸ ಮಾಡ್ತಿದ್ರೆ ಅಲ್ಲೊಂದು ಇಂಟರ್ನಲ್ ಕ್ರಿಮಿನಲ್ ಕಮಿಟಿ ಅಂತ ಮಾಡ್ಬೇಕಂದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ. ಅಂದ್ರೆ ಯಾವ್ದಾರ ಒಂದು ಸಂಸ್ಥೆಯಲ್ಲಿ 10 ಜನಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡ್ತಿದ್ರೆ ಅಲ್ಲಿ ಒಂದು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಮಾಡ್ಬೇಕು. ಅಂದ್ರೆ ಮಹಿಳೆಯರಿಗೆ ಏನಾದ್ರು ದೌರ್ಜನ್ಯ ಆಗ್ತದೆ, ಮಹಿಳೆಯರಿಗೆ ಕಂಪ್ಲೇಂಟ್ ಮಾಡಕ್ಕೆ ಯಾವ್ದೊಂದು ಬೇಕಲ್ಲ. ಬೆಸ್ಟ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಶಿ ಇನಿಷಿಯೇಟಿವ್ ಅಂತ ಬಂದ್ರಿ. ಶಿ ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಏನಾದ್ರು ಮಹಿಳೆಯರಿಗೆ ತೊಂದರೆ ಆಗ್ತಿದ್ರೆ ಯಾರೊಬ್ರು ಹೇಳ್ಕೊಳ್ಲಿಕ್ಕೆ ಇರ್ಬೇಕಲ್ಲ, ಕಂಪ್ಲೇಂಟ್ ಮಾಡ್ಲಿಕ್ಕೆ. ಸರ್ ನನಗೆ ಈ ತರ ಟಾರ್ಚರ್ ಆಗ್ತದೆ, ಫಿಸಿಕಲ್ ಅಬ್ಯೂಸ್ ಮಾಡ್ತಾರೆ, ಓರಲ್ ಆಗಿ ಅಬ್ಯೂಸ್ ಮಾಡ್ತಾರೆ ಅಂತ ಹೇಳಿ. ಸೊ ಹೀಗೆ ನೋಡ್ಕೊಡ್ರಿ. ಹೀಗಾಗಿ ಶಿ ಅಂತ ಬಂದ್ರೆ 1997 ದಟ್ ಇಸ್ ರಾಜಸ್ಥಾನ್ ಅಂದ್ರೆ ವಿಶಾಖ ಗೈಡ್ಲೈನ್ಸ್ ಅಲ್ಲಿ ರಾಜಸ್ಥಾನ್ ಮೇಲೆ ಒಂದು ಕೇಸ್ ಆಗಿತ್ತು, ರಾಜಸ್ಥಾನ್ ಗವರ್ಮೆಂಟ್ ಮೇಲೆ. ಯಾಕಂದ್ರೆ ಅಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಏನು ರೆಗ್ಯುಲೇಷನ್ ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ವಿಶಾಖ ಗೈಡ್ಲೈನ್ಸ್ 1990 ಅಂತ ತಗೊಂಬಂದು ಇದರ ಮಾದರಿ ಮೇಲೆ ಏನ್ ಮಾಡ್ತಾರೆ, ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಕಾಯ್ದೆನ ತಗೊಂಡ್ಬರ್ತೈತಿ. ಅದಕ್ಕೇನಂತಾರೆ, ಸೆಕ್ಸುವಲ್ ಹರಾಸ್ಮೆಂಟ್ ಆಫ್ ವುಮೆನ್ಸ್ ಅಟ್ ವರ್ಕ್ ಪ್ಲೇಸ್. ಪ್ರಿವೆನ್ಷನ್ ಅಂದ್ರೆ ಅದನ್ನ ತಡೆಗಟ್ಟುವುದು, ಓಕೆ. ಪ್ರಾಹಿಬಿಷನ್ ಅಂದ್ರೆ ಕಂಪ್ಲೀಟ್ ನಿಷೇಧ ಮಾಡುವುದು, ಮತ್ತು ಆತರ ಏನಾದ್ರು ಒಳಗಾದ ಮಹಿಳೆಯರಿಗೆ ಒಂದು ಕುಂದು ಕೊರತೆಯನ್ನ ಬಗೆಹರಿಸಲಿಕ್ಕೆ ಒಂದು ಸೆಲ್ಸ್ ಮಾಡುದು ಅಂತ ಹೇಳ್ತಾರೆ. ಸೊ ಇದನ್ನ ಕಾಮನ್ ತಗೊಂಡ್ಬಂದ್ರಿ 2013 ಇದನ್ನ ಎನಾಕ್ಟ್ಮೆಂಟ್ ಮಾಡಿದ್ರಿ. ಸೊ ಪ್ಲೀಸ್ ರಿಮೆಂಬರ್. ಅದೇ ಪೋಕ್ಸೋ. ಪೋಕ್ಸೋ ನೋಡ್ರಿ 2012 ಬಂದಿತ್ರಿ. ಅಂದ್ರೆ 18 ವರ್ಷದ ಒಳಗಿನ ಮಹಿಳೆಯರು ಅಂದ್ರೆ ಒಳಗಿನ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಪೋಕ್ಸೋ ಇದೆ ರೀ. ಅದೇ ಮಹಿಳೆ ವರ್ಕ್ ಪ್ಲೇಸ್ ಅಂತ ಬಂದಾಗ ದಿಸ್ ಆಕ್ಟ್ ಇದೆ, ದಟ್ ಇಸ್ 2013 ರೀ. ಸೊ ಪ್ಲೀಸ್ ರಿಮೆಂಬರ್ ಸನ್. ನೆಕ್ಸ್ಟ್ ಒನ್. ಓಕೆ. Recently, Vice President, obviously news ಅಲ್ಲಿ ಇದೀರಿ. Sir, Vice President of India is elected by an electoral college consisting of ಅಂದ್ರೆ ಇಲ್ಲಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೆ ಅಂತ ಕ್ವಶನ್ ಕೇಳ್ತಾರೆ. ಸೊ ದಟ್ ಆನ್ಸರ್ ಇಸ್ ಆಲ್ ದ ಎಲೆಕ್ಟೆಡ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಅಂದ್ರೆ ಲೋಕಸಭೆ ರಾಜ್ಯಸಭೆಯಲ್ಲಿರುವ ಚುನಾಯಿತ ಮತ್ತು ನಾಮನಿರ್ದೇಶನ ಎಲ್ಲರೂ ಭಾಗವಹಿಸ್ತಾರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ. ಸೊ ಪ್ಲೀಸ್ ರಿಮೆಂಬರ್ ಸಮ್. ನೆಕ್ಸ್ಟ್ ಒನ್. ಓಕೆ. Election Commission of India recently launched a special intensive revision SRI electoral rules for Bihar, because obviously ನೋಡ್ರಿ ಈಗ ಬಿಹಾರ್ ಎಲೆಕ್ಷನ್, ಅಪ್ಕಮಿಂಗ್ ಬಿಹಾರ್ ಎಲೆಕ್ಷನ್ ಇದೆ. ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇಲ್ಲ ಅಂದಾಗ ಆಬ್ವಿಯಸ್ಲಿ ಎಲೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಯಾರ ಗೊತ್ತ್ರಿ, ಇಲ್ಲೊಂದ್ ಏನ್ ಮಾಡಿದ್ರೆ ಒಂದು ರೀಸೆಂಟ್ಲಿ ನೋಡ್ಕೊಡ್ರಿ, ದಟ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಅಂದ್ರೆ ಸರ್ ಕೆಲವೊಂದಿಷ್ಟು ಜನ ಮರಣ ಹೊಂದಿದ್ರು ಕೂಡ ಅವರ ವೋಟರ್ ಐಡಿ ಮೇಲೆ ಯಾರೋ ಬಂದು ಫೇಕ್ ವೋಟರ್ ಐಡಿ ಹಾಕ್ತಾರೆ, ಒಬ್ಬೊಬ್ಬರದ್ದು ಮಲ್ಟಿಪಲ್ ವೋಟರ್ ಐಡಿ ಇದಾವೆ, ಅದನ್ನೆಲ್ಲ ತೆಗೆದು ಹಾಕ್ಬೇಕಂತ ರೀಸೆಂಟ್ಲಿ ನೋಡ್ಕೊಡ್ರಿ. ದಟ್ ಇಸ್ ಬಿಹಾರದಲ್ಲಿ ಇನ್ಕ್ಲೂಷನ್ ಆಫ್ ಎಲಿಜಿಬಲ್ ರಿಜಿಸ್ಟರ್ಡ್ ವೋಟರ್ಸ್ ಅಂಡ್ ರಿಮೂವಲ್ ಆಫ್ ಡಿಸೀಸ್. ಅಂದ್ರೆ ಆಲ್ರೆಡಿ ಯಾರು ಮರಣ ಹೋಗಿದಾರ್ರಿ ಅಥವಾ ಡುಪ್ಲಿಕೇಟ್, ಒಂದೇ ಒಬ್ಬರ ಕಡೆ 2-3 ಇರ್ತಾವ್ರಿ, ಡುಪ್ಲಿಕೇಟ್ ಇರ್ತಾವ್ರಿ, ಅದನ್ನ ತೆಗೆದು ಹಾಕ್ಲಿಕ್ಕೆ ರೀಸೆಂಟ್ಲಿ ಬಿಹಾರದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ಒಂದು ಎಲೆಕ್ಟ್ರಲ್ ರೂಲ್ಸ್ ನ ಬಿಹಾರದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಪ್ಲೀಸ್ ರಿಮೆಂಬರ್, ಇದಕ್ಕೆ ಸರಿಯಾದ ಉತ್ತರ ಸಿರಿ. ಓಕೆ. ಓಕೆ. ಆಬ್ವಿಯಸ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಇದು ಇಂಡಿಯಾದ ಇನಿಷಿಯೇಟಿವ್ ಲಾಂಚ್ ಮಾಡಿ ಇಂಡಿಯಾಸ್ ಲೀಡರ್ಶಿಪ್. ಅಂದ್ರೆ ಆಕ್ಚುಲಿ ನೋಡಿ 2023 ಏಪ್ರಿಲ್ ಪ್ರಧಾನಮಂತ್ರಿಗಳು ಎಲ್ಲಿ ಬಂದಿದ್ರು, ಮೈಸೂರಿಗೆ ಬಂದ್ರೆ ಮೈಸೂರಲ್ಲಿ ನೋಡ್ಕೊ. ಯಾಕಂದ್ರೆ ಇದು ಯಾವಾಗ ಬಂದಿದೆ 1973 2023 ಅಂದ್ರೆ ಪ್ರಾಜೆಕ್ಟ್ ಟೈಗರ್ ನ ತಗೊಂಡ್ಬಂದ 50 ವರ್ಷದ ಸಂಪೂರ್ಣ ಒಂದು ಆಚರಣೆಗೋಸ್ಕರ ಮೈಸೂರದಲ್ಲಿ ಒಂದು ಇವೆಂಟ್ ಕಂಡಕ್ಟ್ ಮಾಡಿದ್ರೆ in order to celebrate the 50 years completion of Project Tiger, that is 1973. ಅದನ್ನ ಇವೆಂಟ್ ಮೈಸೂರದಲ್ಲಿ ಮಾಡಿ. ಇನ್ ದಿಸ್ ಇವೆಂಟ್ ದ ಮೋದಿಜಿ ಅವ್ರ ಏನು ಗೊತ್ತ್ರಿ, ನಾವು ನಾಟ್ ಓನ್ಲಿ ಟೈಗರ್, ಪ್ರಪಂಚದಲ್ಲಿರುವ ಒಟ್ಟು 7 ದೊಡ್ಡ ಬೆಕ್ಕುಗಳು ಅಂದ್ರೆ ಸಿಂಹ, ಹುಲಿ, ಚಿರತೆ, ಹಿಮಚಿರತೆ, ಚೀತಾ, ಪೂಮಾ ಮತ್ತು ಜಾಗ್ವಾರ್. ಅಂದ್ರೆ ಪ್ರಪಂಚದ 5 ದೊಡ್ಡ, ಯಾಕಂದ್ರೆ ನೋಡಿ ಇದನ್ನೇ ಯಾಕೆ ಕಾಪಾಡ್ತಾರೆ ಅನ್ನೋದು ಎನ್ವೈರನ್ಮೆಂಟಲ್ ವಿ ವಿಲ್ ಎಕ್ಸ್ಪ್ಲೇನ್. ದಟ್ ಇಸ್ ಫುಡ್ ಚೈನ್, ಆಹಾರ ಸರಪಳಿನ ಇದನ್ನ ಎಕ್ಸ್ಪ್ಲೇನ್ ಇವಕ್ಕೆ ಯಾಕೆ ಫೋಕಸ್ ಮಾಡ್ತಾರೆ. ಸೊ ಹೀಗೆ ನೋಡ್ಕೊಡಿ, ಈ ಒಟ್ಟು 7 ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗಾಗಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಮಾಡ್ತಾರೆ. ಇದಕ್ಕೆ ನೋಡ್ರಿ ಭಾರತ ಸರ್ಕಾರ ಐತ್ರಿ 5 ವರ್ಷದ ಮಟ್ಟಿಗೆ ಭಾರತವು 150 ಕೋಟಿ ಹಣವನ್ನು ಇದಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. 2024 KS ಪ್ರಿಲಿಮ್ಸ್ ಇದು ಒಂದು ಗೊತ್ತಿದ್ರೆ, ಇದು ಒಟ್ಟು 7 ದೊಡ್ಡ ಬೆಕ್ಕುಗಳ ಸಂರಕ್ಷಣೆ. ಇದೊಂದು ಕೀ ಪಾಯಿಂಟ್ ಗೊತ್ತಿದ್ರೆ ಸಾಕು, 3 ಆಪ್ಷನ್ ಎಲಿಮಿನೇಟ್ ಮಾಡ್ತಾರೆ. ಯಾಕಂದ್ರೆ ಆಪ್ಷನ್ ಎಲ್ಲಿ ಗೊತ್ತಿದೆ, ಇದು ಕೇವಲ 5 ದೊಡ್ಡ ಬೆಕ್ಕುಗಳಿಗಂತೆ, 5 ಅಲ್ಲ 7 ಅಂತ ಗೊತ್ತಿದ್ರೆ ಸಾಕು, 3 ಆಪ್ಷನ್ ಎಲಿಮೆಂಟ್ ಆಗ್ತಿದ್ರಿ. ಇದ್ರ ವಿಶೇಷ ಏನು ಗೊತ್ತ್ರಿ, ಔಟ್ ಆಫ್ 7 ಈ 5 ದೊಡ್ಡ ಬೆಕ್ಕುಗಳು ನೋಡ್ರಿ ಭಾರತದಲ್ಲಿ ಇದಾವೆ. ಅಂದ್ರೆ ಈ 7 ದೊಡ್ಡ ಬೆಕ್ಕುಗಳಲ್ಲಿ 5 ದೊಡ್ಡ ಬೆಕ್ಕುಗಳು ಇರುವ ಕೇವಲ ಒಂದೇ ಒಂದು ದೇಶ ಅಂದ್ರೆ ಅದು ಭಾರತ ರೀ. ಅಂದ್ರೆ ಭಾರತ 5 ವರ್ಷ ಮಟ್ಟಿಗೆ ಅಂದ್ರೆ ವರ್ಷ 30 ಕೋಟಿ ಕೊಟ್ಟು 2028-29 ನಾವು ಒಟ್ಟು 150 ಕೋಟಿ ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಪ್ರಪೋಸಲ್ ಇದೆ. ಸೊ ದಟ್ಸ್ ವೈ ದಟ್ ಇಸ್ 7. ಈ 7 ಬೇಕು ಇವನ್ನೇ ಯಾಕೆ ಕಾಪಾಡ್ತಾರೆ ಅನ್ನೋದು ಎನ್ವೈರನ್ಮೆಂಟಲ್ ವಿಲ್ ಡಿಸ್ಕಸ್.
Next, again, National Green Hydrogen Mission launched by the Government of India primarily aim to achieve which of the following goal. Okay, primarily which of the following goal ಅಂತ ಹೇಳಿ, because obviously ನೋಡ್ಕೊಡ್ರಿ ಸರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಭಾರತ, and India is the second largest holder of roadway network, and India is the holder of that is fourth largest railway network. ಅಂತ ಟೈಮಲ್ಲಿ obviously in order to run a vehicle, ವಾಹನಗಳ ಚಲನೆಗೆ ನಮಗೆ ಇಂಧನ ಬೇಕಾಗುತ್ತೆ. That's why the C is the right answer. That is reduce dependence on fossil fuels. ಪಳವಳಿಕೆ ಇಂಧನ imports by promoting clean hydrogen. ಯಾಕಂದ್ರೆ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ದಟ್ ಇಸ್ ಫಸಲ್ ಫ್ಯೂಲ್ಸ್. ಅದು ಕಚ್ಚಾ ತೈಲ ಇರ್ಬೋದು, ಕಲ್ಲಿದ್ದಲು ಇರ್ಬೋದು, ನಾವೇ ಜಾಸ್ತಿ ತರೋ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಗ್ರೀನ್ ಹೈಡ್ರೋಜನ್ ಪ್ರಮೋಟ್ ಮಾಡಾತಾರೆ. ಓಕೆ, ನೆಕ್ಸ್ಟ್ ಒನ್, ಡ್ಯೂರಿಂಗ್ ಇಂಡಿಯಾಸ್ ಪ್ರೆಸಿಡೆಂಟ್ ದಟ್ ಇಸ್ G20, obviously ಥೀಮ್ ಬಗ್ಗೆ ಕೇಳತ್ತಾನೆ. ವಿಲ್ ಡಿಸ್ಕಸ್. ಅಂದ್ರೆ ಇಲ್ಲಿ ನೋಡ್ರಿ, ಅಂತಾರಾಷ್ಟ್ರೀಯ ಗುಂಪುಗಳನ್ನ ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡ್ತಾರೆ. G20, G7, ಬ್ರಿಕ್ಸ್, SCO, ಆಸಿಯಾನ್, ಸಾರ್ಕ್, ಬಿಮ್ಸ್ಟೆಕ್ ಅಂದ್ರೆ ಒಂದು ಸಪರೇಟ್ ವಿಡಿಯೋನ ಮಾಡ್ರಿ. ಎಲ್ರಿಗೂ ಗೊತ್ತಿದೆ ದಟ್ ಇಸ್ ವಸುಧೈವ ಕುಟುಂಬಕಂ, that is one earth one family one future was 2023 India G20 ಹೋಸ್ಟ್ ಮಾಡಿದಾಗ, that is 18th G20 ಮೀಟಿಂಗ್ ಈಗೆಲ್ಲ ನಡೀತಾ ನೋಡ್ರಿ. that is 18th ಇಂಡಿಯಾ ಮಾಡಿದ್ರಿ, that is 2023. 2024 ಯಾರು ಮಾಡಿದ್ರು, that is ಬ್ರೆಜಿಲ್ ಮಾಡ್ತಿ. 2025 ಈ ವರ್ಷ ಯಾರು ಮಾಡ್ತಾರೆ, that is ಸೌತ್ ಆಫ್ರಿಕಾ. 2026 ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದೆ, that is US ಸರಿ. so that's why ವಸುಧೈವ ಕುಟುಂಬಕಂ ರೀ. ನೆಕ್ಸ್ಟ್ ಒನ್. ಸೊ ವಿತ್ ದಿಸ್ ವಿಲ್ ಎಂಡ್ ಟುಡೇ ಸೆಷನ್. ಅಂದ್ರೆ ಇದೇ ತರ ನಿಮ್ಗೆ ಏನಾದ್ರು ವಿಡಿಯೋಸ್ ಬೇಕಾದ್ರೆ ಪ್ಲೀಸ್, ಯಾಕಂದ್ರೆ ಕಮೆಂಟ್ ಮಾಡಿದಾಗ ಗೊತ್ತಾಗಿದೆ ನಿಮ್ಗೆ ಯಾವ ತರ ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಪ್ಲೀಸ್ ಕಮೆಂಟ್, ನಿಮ್ಗೆ ಏನೇ ಇರಲಿ ಕಮೆಂಟ್ ಮಾಡಿ. ಬಿಕಾಸ್ ಆಸ್ ವಿ ನೋ ದಟ್ ಸರ್, ಯಾವುದೇ ವೆಹಿಕಲ್ ಮೂವ್ ಆಗಬೇಕಾದ್ರೆ ದೇರ್ ಹ್ಯಾಸ್ ಟು ಬಿ ಫ್ಯೂಲ್. ಯಾವುದೇ ವಾಹನ ಮೂವ್ ಆಗ್ಬೇಕಂದ್ರೆ ಒಂದು ಇಂಧನ ಬೇಕು. ಅದೇ ತರ ಒಬ್ಬ ಫ್ಯಾಕಲ್ಟಿ ಸ್ಟ್ರಗಲ್ ಮಾಡ್ಕೊಂಡು ತಮ್ಮ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡು ಇನ್ನೂ ಬೆಟರ್ ಕ್ಲಾಸ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಇಟ್ಸ್ ಆಲ್ ಬೇಸ್ಡ್ ಆನ್ ಯುವರ್ ಫೀಡ್ಬ್ಯಾಕ್. ನಿಮ್ಮ ಫೀಡ್ಬ್ಯಾಕ್ ಏನ್ ಬರುತ್ತಿಲ್ಲ ಅದ್ರ ಮೇಲೆ ನಾವು ವರ್ಕ್ ಮಾಡ್ತೇವೆ. ವೆದರ್ ಯು ಎಕ್ಸೆಪ್ಟ್ ಆರ್ ನಾಟ್ ಎಕ್ಸೆಪ್ಟ್. ಇನ್ ಪ್ರೆಸೆಂಟ್ ಕಂಡೀಷನ್, ಈಗಿನ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಸ್ ಕಿನ್ನ ಜಾಸ್ತಿ ಫ್ಯಾಕಲ್ಟಿಗಳು ವರ್ಕ್ ಮಾಡತ್ತಾರೆ ಟು ಗಿವ್ ದೇರ್ ಬೆಸ್ಟ್. ಅದಕ್ಕೆ ನೀವು ಏನ್ ರಿಕ್ವೈರ್ಮೆಂಟ್ ಕೇಳ್ತೀರಿ ಅದ್ರ ತಕ್ಕ ನಾವು ವಿಲ್ ಮೇಕ್ ಅ ವಿಡಿಯೋಸ್. ದಟ್ಸ್ ವೈ ನಿಮ್ದು ಏನೇ ಇತ್ತಂದ್ರು ಯು ಕ್ಯಾನ್ ಹ್ಯಾವ್ ಕಮೆಂಟ್ ಬಾಕ್ಸ್ ಅಲ್ಲಿ, ಯು ಕ್ಯಾನ್ ಹ್ಯಾವ್ ಯುವರ್ ಪ್ರಾಬ್ಲಮ್ಸ್. ನೀವು ಯಾವ ತರ ಬೇಕಲ್ಲ ಆ ತರ ನಾವು ಮಾಡಿಫೈ ಮಾಡ್ಕೊಂತ ಹೋಗ್ತೀರಿ. ಬಟ್ ದಿಸ್ ಇಸ್ ದ ಇನಿಷಿಯೇಟಿವ್. ಹೆಂಗು ನೋಡಿ, ಇಂಟರ್ನಲ್ ರಿಸರ್ವೇಶನ್ ದಟ್ ಇಸ್ ಆಲ್ರೆಡಿ ಸಲ್ಲಿಕೆ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಅದ್ರ ತಕ್ಕ ನಾವು ಫಸ್ಟ್ ರೆಡಿ ಇರ್ಬೇಕಲ್ಲ. First we have to prepare. That's why ನಿಮ್ಗೆ ಏನಾದ್ರು ಈ ಕಂಟೆಂಟ್ ಲೈಕ್ ಆದ್ರೆ ಪ್ಲೀಸ್ ಫಾರ್ವರ್ಡ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇನ್ನೂ ಈ ತರ ವಿಡಿಯೋಸ್ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.